ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ರೀಕ್ಯಾಪ್ 2021 ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಸಂಚಿಕೆಯನ್ನು ಮುಖ್ಯವಾಗಿ ಅಕ್ಟೋಬರ್ 10 ಪ್ರಿಲಿಮ್ಸ್ UPSC ಎಕ್ಸಾಮ್ ನಡೀತಿರುವಂತಹ ಸಂದರ್ಭದಲ್ಲಿ ಒಂದು ವರ್ಷದ ಕರೆಂಟ್ ಅಫೇರ್ಸನ್ನು ರಿವೈಸ್ ಮಾಡುವಂತಹ ನಿಟ್ಟಿನಲ್ಲಿ ಶುರು ಮಾಡಿರುವಂಥದ್ದು. ಹಿಂದಿನ ಸಂಚಿಕೆಯಲ್ಲಿ ನಾವು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನ ಕರೆಂಟ್ ಅಫೇರ್ಸ್ಗಳನ್ನು ಮುಗಿಸಿದ್ದು, ಈಗ ನವೆಂಬರ್ 2020ರಲ್ಲಿ ಬಂದಂತಹ ಮುಖ್ಯವಾದ ಸುದ್ದಿಗಳನ್ನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದನ್ನು ನೋಡೋಣ. ನಿನ್ನೆ UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪ್ರಿಲಿಮ್ಸಿಗೆ ಸಂಬಂಧಿತ ಅಡ್ಮಿಟ್ ಕಾರ್ಡನ್ನು ಹೊರಬಿಟ್ಟಿರುವಂತಹ ಸಂದರ್ಭದಲ್ಲಿ ಈಗ ಇರುವಂತಹ ಮುಂದಿನ ಸಮಯ ಬಹಳ ಕ್ಲಿಷ್ಟಕರ ಮತ್ತು ಇಂಪಾರ್ಟೆಂಟ್ ಆಗಿರ್ತದೆ. ಈ ಸಮಯವನ್ನು ನೀವು ಎಷ್ಟು ಪ್ರೊಡಕ್ಟಿವ್ ಆಗಿ ಉಪಯೋಗಿಸ್ತಿರೋ ಅಷ್ಟು ಮಾರ್ಕ್ಸ್ಗಳು ತಮಗೆ ಎಕ್ಸಾಮಿನೇಷನಲ್ಲಿ ರಿಫ್ಲೆಕ್ಟ್ ಆಗಲು ಸಾಧ್ಯವಾಗುತ್ತದೆ. ಪ್ರತಿದಿನ ಅಟ್ಲೀಸ್ಟ್ ಅರ್ಧದಿಂದ 1 ಮಾರ್ಕ್ಸಿನವರೆಗೆ ಇಂಪ್ರೂವ್ಮೆಂಟ್ಸನ್ನು ನೀವು ಕಂಡಿದ್ದಲ್ಲಿ ಮುಂದಿನ 25 ದಿನದಲ್ಲಿ 25 ಮಾರ್ಕ್ಸ್ ತಾವು ಇಂಪ್ರೂವ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ತಾವು ಇಷ್ಟು ದಿವಸ ಮಾಡಿರುವಂಥದ್ದು ಒಂದು ಕಡೆ ಆದರೆ ಮುಂದಿನ 25 ದಿವಸ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಶುರು ಮಾಡೋಣ. ಮೊದಲನೇ ಹಂತದಲ್ಲಿ ನವೆಂಬರ್ 2020ರಲ್ಲಿ ಬಂದಂತಹ ಪೊಲಿಟಿಗೆ ಸಂಬಂಧಿಸಿದಂತಹ ಮುಖ್ಯವಾದ ವಿಷಯಗಳನ್ನು ನೋಡೋಣ. ಇಂದಿನ ಮೊದಲನೇ ವಿಷಯ ಗವರ್ನರ್ಸ್ ಮರ್ಸಿ ಪವರ್. ಗವರ್ನರ್ಸ್ ಮರ್ಸಿ ಪವರ್ ಅನ್ನುವಂಥದ್ದು 2020ರಲ್ಲಿ ಚರ್ಚೆಗೆ ಇದ್ದಂಥದ್ದು ಮುಖ್ಯವಾಗಿ ರಾಜೀವ್ ಗಾಂಧಿ ಅಸಾಸಿನೇಷನ್ ಕೇಸಿಗೆ ಸಂಬಂಧಿಸಿದಂತೆ. ಆ ಒಂದು ರಾಜೀವ್ ಗಾಂಧಿ ಅಸಾಸಿನೇಷನ್ ಕೇಸಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆಯನ್ನು ಹಾಕಿರುವಂತಹ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿ ಅಥವಾ ಪ್ರಿಸನರ್ ಯಾರಿದ್ದಾರೋ ಅವರು ಪಾರ್ಡನ್ ಅಥವಾ ಅರ್ಜಿಯನ್ನು ಹಾಕುವಂತಹ ಪ್ರಾವಧಾನವಿರುತ್ತೆ. ಪಾರ್ಡನಿಂಗ್ ಪವರ್ ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರಪತಿಗಳಿಗೆ ಆರ್ಟಿಕಲ್ 72ರ ಅಡಿಯಲ್ಲಿ ಹಾಗೂ ಗವರ್ನರಿಗೆ ಆರ್ಟಿಕಲ್ 161ರ ಅಡಿಯಲ್ಲಿ ಕೊಡಲಾಗಿರುವಂಥದ್ದು. ಇವರಿಬ್ಬರ ಪವರ್ಸಿಗೆ ಇರುವಂತಹ ವ್ಯತ್ಯಾಸ ಏನಪ್ಪ ಅಂತಂದರೆ, ರಾಷ್ಟ್ರಪತಿಗಳು ಗಲ್ಲು ಶಿಕ್ಷೆ ಅಥವಾ ಹಾಕಿರುವಂತಹವರಿಗೆ ಪಾರ್ಡನ್ ಮಾಡುವಂತಹ ಶಕ್ತಿ ಇದೆ. ಆದರೆ ಗವರ್ನರಿಗೆ ಗಲ್ಲು ಶಿಕ್ಷೆ ಹಾಕಿರುವಂಥವರಿಗೆ ಪಾರ್ಡನ್ ಮಾಡುವಂತಹ ಶಕ್ತಿ ಇರೋದಿಲ್ಲ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಕೋರ್ಟ್ ಮಾರ್ಷಿಯಲ್, ಈ ಆರ್ಮಿಗಳಿಗೆ ಸಂಬಂಧಿಸಿದಂತೆ ಕೋರ್ಟ್ ಮಾರ್ಷಿಯಲ್ ಮಾಡಲಾಗುತ್ತೆ. ಅವ್ರದ್ದೇ ಕೋರ್ಟ್ ಬೇರೆ ಇರುತ್ತೆ. ಆ ಕೋರ್ಟ್ ಮಾರ್ಷಿಯಲ್ ಆದಂತಹ ಆರ್ಮಿ ಆಫೀಸರ್ಸಿಗೂ ಸಹ ಪಾರ್ಡನ್ ಮಾಡುವಂತಹ ಪವರ್ ರಾಷ್ಟ್ರಪತಿಗಳಿಗೆ ಮಾತ್ರ ಇರುವಂಥದ್ದು. ಆರ್ಟಿಕಲ್ 72ರ ಅಡಿಯಲ್ಲಿ, ಆರ್ಟಿಕಲ್ 161ರ ಅಡಿಯಲ್ಲಿ ಗವರ್ನರಿಗೆ ಇರೋದಿಲ್ಲ ಅನ್ನುವಂಥದ್ದು ನೆನಪಿಟ್ಕೋಬೇಕು. ಆ್ಯಂಡ್ ಇನ್ನೊಂದು ಅತಿ ಮುಖ್ಯವಾದಂತಹ ಪ್ರಾವಿಷನ್ ಸೆಕ್ಷನ್ 432 CRPC ಆ್ಯಕ್ಟ್ನ ಅಡಿಯಲ್ಲಿ ಸರ್ಕಾರ ಯಾವುದಾದ್ರೂ ಒಂದು ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ಕಂಡೀಷನ್ಸ್ ಹಾಕಿ ಅಥವಾ ಕಂಡೀಷನ್ಸ್ ಇಲ್ಲದೆಯೇ ಒಬ್ಬ ವ್ಯಕ್ತಿ ಏನು ಸೆಂಟೆನ್ಸನ್ನು ಅಕ್ಸೆಪ್ಟ್ ಮಾಡ್ತಾನೋ ಅವನು ಎಕ್ಸಿಕ್ಯೂಷನನ್ನು ನಿಲ್ಲಿಸುವಂತಹ ಪ್ರಾವಧಾನ ಅಥವಾ ರೆಮಿಟ್ ಕಡಿಮೆ ಮಾಡುವಂಥದ್ದು ಪ್ರಾವಧಾನಗಳನ್ನು ಸರ್ಕಾರಕ್ಕೆ ಕೊಡಲಾಗಿದೆ. ಸೆಕ್ಷನ್ 432 CRPC ಅಡಿಯಲ್ಲಿ ಅನ್ನುವಂಥದ್ದು ಸಹ ತಾವಿಲ್ಲಿ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಸ್ಟಾರ್ ಕ್ಯಾಂಪೇನರ್ ಸ್ಟೇಟಸ್, ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್. ಸ್ಟಾರ್ ಕ್ಯಾಂಪೇನರ್ಗಳು ಅಂತ ಹೇಳಿ ತಾವೆಲ್ಲ ಎಲೆಕ್ಷನ್ಸ್ ನಡೀತಿರ್ಬೇಕಾದ್ರೆ ಕೇಳಿರ್ತೀರ. ಈ ಸ್ಟಾರ್ ಕ್ಯಾಂಪೇನರ್ ಯಾರಾದರೂ ಪೊಲಿಟಿಷಿಯನ್ ಆಗಿರಬಹುದು, ಇಲ್ಲ ಫಿಲ್ಮ್ ಸ್ಟಾರ್ ಆಗಿರಬಹುದು, ಇಲ್ಲ ಯಾರಾದರೂ ವ್ಯಕ್ತಿ ಆಗಿರಬಹುದು. ಈ ಸೆಲಿಬ್ರಿಟಿ ಮುಖ್ಯವಾಗಿ ವೋಟ್ಗಳನ್ನು ಕೇಳೋದಕ್ಕೋಸ್ಕರ ಸ್ಟಾರ್ ಕ್ಯಾಂಪೇನರ್ ಆಗಿ ಉಪಯೋಗಿಸಲಾಗುತ್ತದೆ. ಈ ಒಂದು ಸ್ಟಾರ್ ಕ್ಯಾಂಪೇನರ್ಗಳ ಸಂಖ್ಯೆ ಎಷ್ಟಿರಬಹುದು ಅಂತಂದರೆ, ರೆಕಗ್ನೈಸ್ಡ್ ನ್ಯಾಷನಲ್ ಅಥವಾ ಸ್ಟೇಟ್ ಪಾರ್ಟಿ ಆಗಿದ್ದರೆ 40 ಸ್ಟಾರ್ ಕ್ಯಾಂಪೇನರ್ಸ್ಗಳನ್ನು ಇಟ್ಕೋಬಹುದು. ಅದೇ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಆದರೆ 20 ಮ್ಯಾಕ್ಸಿಮಮ್ ಸ್ಟಾರ್ ಕ್ಯಾಂಪೇನರ್ಸ್ಗಳನ್ನು ತಗೋಬಹುದು. ಈ ಒಂದು ಸ್ಟಾರ್ ಕ್ಯಾಂಪೇನರ್ಸ್ಗಳಿಗೆ ಸಂಬಂಧಿಸಿದಂತೆ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಂದು ಎಲೆಕ್ಷನ್ಸ್ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 70 ಲಕ್ಷ ರೂಪಾಯಿವರೆಗೂ ಹಣ ಖರ್ಚು ಮಾಡುವಂತಹ ಪ್ರಾವಧಾನವನ್ನು ಕೊಡಲಾಗಿರುವಂಥದ್ದು. ಈ ಒಂದು ಹಣ ಮುಖ್ಯವಾಗಿ ಪೊಲಿಟಿಕಲ್ ಪಾರ್ಟೀಸ್ ಕೈಗೊಳ್ಳಬೇಕಾಗಿರುತ್ತದೆ ಅಥವಾ ಖರ್ಚನ್ನು ಅವರು ಎತ್ತಬೇಕಾಗಿರುತ್ತದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಪೋಲ್ ಕ್ಯಾಂಪೇನಿಗೆ ಸಂಬಂಧಿಸಿದಂತೆ ರೆಗ್ಯುಲೇಟ್ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಅಥವಾ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಹಾಕುತ್ತದೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವತ್ತು ಎಲೆಕ್ಷನ್ ಡೇಟ್ ಡಿಕ್ಲೇರ್ ಆಗುತ್ತಲ್ಲ ಅವತ್ತಿಂದ ಎಲೆಕ್ಷನ್ ಮುಗಿಯೋವರೆಗೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಥವಾ ಆ ಒಂದು ಭಾಗದಲ್ಲಿ ಚಾಲ್ತಿಯಲ್ಲಿರುತ್ತೆ. ಯಾಕೆ ಅಂತಂದರೆ ಈ ಒಂದು ಪ್ರಾವಧಾನವನ್ನು ಆರ್ಟಿಕಲ್ 324ರ ಅಡಿಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ದೇಶದಲ್ಲಿ ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು, ಸೂಪರ್ವೈಸ್ ಮಾಡುವಂಥದ್ದು, ಫ್ರೀ ಆ್ಯಂಡ್ ಫೇರ್ ರೀತಿಯಲ್ಲಿ ಕಂಡಕ್ಟ್ ಅಥವಾ ಕೈಗೊಳ್ಳುವಂತಹ ಪ್ರಾವಧಾನವನ್ನು ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಡೆವಲಪ್ ಮಾಡಿರುವಂಥದ್ದು. ಈ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಮುಖ್ಯವಾಗಿ ಒಂದು ಗೈಡ್ಲೈನ್ಸ್ ಆಗಿರ್ತವೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕಡೆಯಿಂದ ಪೊಲಿಟಿಕಲ್ ಪಾರ್ಟೀಸಿಗೆ ಮತ್ತು ಕ್ಯಾಂಡಿಡೇಟ್ಸಿಗೆ ಎಲೆಕ್ಷನ್ಗಿನ ಮುಂಚೆ ಅನ್ನುವಂಥದ್ದು ಸಹ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಒಂದು ವಿಷಯ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಈ ಒಂದು ಟಾಪಿಕ್ ಮುಖ್ಯವಾಗಿ US ಇರುವಂತಹ FBI ಸಿಮಿಲರ್ ಆಗಿರುವಂಥದ್ದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಭಾರತದಲ್ಲಿ ಅನ್ನುವಂಥದ್ದು. ಈ ಒಂದು ಸಂಸ್ಥೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಭಾರತದ ಪ್ರೀಮಿಯರ್ ಇನ್ವೆಸ್ಟಿಗೇಷನ್ ಪೊಲೀಸ್ ಏಜೆನ್ಸಿ ಆಗಿರುವಂಥದ್ದು. ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 1941ರಲ್ಲಿ ಇದನ್ನು ರಚನೆ ಮಾಡಲಾಗಿರುವಂಥದ್ದು. ಈ ಒಂದು ಬಾಡಿ ಡುವಲ್ ಕಂಟ್ರೋಲ್ನ ಅಡಿಯಲ್ಲಿ ಬರುತ್ತದೆ. ಮುಖ್ಯವಾಗಿ
ಮೊದಲನೇ ಹಂತದಲ್ಲಿ ಪ್ರೈಮ್ ಮಿನಿಸ್ಟರ್ ಆಫೀಸ್ನ ಕೆಳಗಡೆ ಇರುವಂತಹ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್, ಮಿನಿಸ್ಟ್ರಿ ಆಫ್ ಪರ್ಸನಲ್, ಪೆನ್ಷನ್ ಆ್ಯಂಡ್ ಪಬ್ಲಿಕ್ ಗ್ರೀವೆನ್ಸ್ನ ಅಡಿಯಲ್ಲಿ ಸೂಪರಿಂಟೆಂಡೆನ್ಸ್ ಅಂತ ಇದನ್ನು ನೋಡಿಕೊಳ್ಳುವಂತಹ ಪ್ರಾವಧಾನವನ್ನು ಕೊಟ್ಟಿರುವಂಥದ್ದು ಒಂದು. ಎರಡನೇ ಹಂತದಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988ರ ಅಡಿಯಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಅಡಿಯಲ್ಲಿ ಇದು ಕೆಲಸ ಮಾಡುತ್ತದೆ. ಸೊ ಇಲ್ಲಿ ಡುವಲ್ ಕಂಟ್ರೋಲ್ ಇದೆ. ಒಂದು ಕಡೆ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ನ ಕೆಳಗಡೆ, ಇನ್ನೊಂದು ಕಡೆ ಸೆಂಟ್ರಲ್ ವಿಜಿಲೆನ್ಸ್ ಆಫೀಸರ್ಸ್ನ ಕೆಳಗಡೆ, ಕಮಿಷನ್ನ ಕೆಳಗಡೆ. ಸೊ ಈ ಒಂದು ಭಾಗದಲ್ಲಿ ನೋಡಿದಾಗ ಈ CBI ಆ್ಯಂಟಿ ಕರಪ್ಷನ್ ಕೇಸಸ್ಗಳನ್ನು ಮುಖ್ಯವಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರುವಂತಹ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಒಟ್ಟು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರುವಂತಹ ಡಿಪಾರ್ಟ್ಮೆಂಟ್ಸ್ಗಳಿಗೆ ಸಂಬಂಧಿಸಿದಂತೆ ನೋಡಿಕೊಳ್ಳುತ್ತದೆ. ಸುವಮೋಟ ಅಂತಂದರೆ ತಾನಾಗೆ ತಾನು ಯಾವುದಾದ್ರೂ ಕೇಸಸ್ಗಳನ್ನು CBI ತಗೋಬಹುದು, ಆದರೆ ಯೂನಿಯನ್ ಟೆರಿಟರೀಸಲ್ಲಿ ಇರುವಂತಹ ಅಫೆನ್ಸಸ್ಗಳಿಗೆ ಮಾತ್ರ ಅನ್ನುವಂಥದ್ದು ಸಹ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಸೊ ಈ ಒಂದು 2020ರಲ್ಲಿ ಆ್ಯಕ್ಚುಲಿ ಜನರಲ್ ಕನ್ಸೆಂಟ್ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರಗಳು ಹಿಂಪಡ್ಕೊಂಡವು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಆಗಿತ್ತು. ನಮಗೆಲ್ಲ ಗೊತ್ತಿರೋ ಹಾಗೆ ಪೊಲೀಸ್ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಒಂದು ಮುಖ್ಯವಾದ ಸಬ್ಜೆಕ್ಟ್ ಆಗಿರುತ್ತದೆ. ಸ್ಟೇಟ್ ಸಬ್ಜೆಕ್ಟ್ನ ಅಡಿಯಲ್ಲಿ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ನಾವು ಕಾಣುವಂಥದ್ದು. ಆ ಒಂದು ಹಂತದಲ್ಲಿ CBI ನಮಗೆಲ್ಲ ಗೊತ್ತಿರೋ ಹಾಗೆ CRPC ಕೋಡ್ ಮೇಲೆ ಆ್ಯಕ್ಟ್ ಮಾಡುತ್ತೆ, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್. ಯಾಕಂದರೆ IPC ಸೆಕ್ಷನ್ ಇದ್ರ ಮೇಲೆ ವರ್ಕ್ ಆಗಲ್ಲ. CBI ವರ್ಕ್ ಮಾಡೋದೇ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ನ ಅಡಿಯಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ CBIಗೆ ರಾಜ್ಯ ಸರ್ಕಾರದ ಮನ್ನಣೆ ಬೇಕಾಗಿರುತ್ತದೆ. ಯಾವುದಾದರೂ ಆ ಒಂದು ರಾಜ್ಯದಲ್ಲಿ ನಡೀತಾ ಇರುವಂತಹ ಕೇಸಿಗೆ ಸಂಬಂಧಿಸಿದಂತೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದರೆ. ಸೊ ಇಲ್ಲಿ 2 ರೀತಿಯ ಕನ್ಸೆಂಟ್ಗಳನ್ನು ಕಾಣ್ತೀವಿ ರಾಜ್ಯ ಸರ್ಕಾರಗಳು ಕೊಡುವಂಥದ್ದು. ಒಂದು ಕೇಸ್ ಸ್ಪೆಸಿಫಿಕ್ ಅಥವಾ ಜನರಲ್ ಅಂತ ಕರಿತೀವಿ, ಇನ್ನೊಂದು ಜನರಲ್ ಕನ್ಸೆಂಟ್ ಅಂತ ಹೇಳಿ. ಸೊ ಕೇಸ್ ಸ್ಪೆಸಿಫಿಕ್ ತಾವೆಲ್ಲ ಭಾಳಷ್ಟು ಸರಿ ಅಸೆಂಬ್ಲಿಯಲ್ಲಿ ಅಥವಾ ನ್ಯೂಸ್ಗಳಲ್ಲಿ ನೋಡ್ತಿರ್ತೀರ. ಯಾವುದಾದ್ರೂ ಒಂದು ದುರ್ಘಟನೆ ನಡೆದಿದ್ದಲ್ಲಿ ಇದನ್ನು CBIಗೆ ಹಸ್ತಾಂತರಿಸಬೇಕು ಅನ್ನುವಂಥದ್ದು. ಸೊ ಯಾವಾಗ ರಾಜ್ಯ ಸರ್ಕಾರ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ CBI ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನುವಂತಹ ಪ್ರಪೋಸಲನ್ನು ಹಾಕುತ್ತದೆಯೋ ಅದನ್ನು ಕೇಸ್ ಸ್ಪೆಸಿಫಿಕ್ ಕನ್ಸೆಂಟ್ ಅಂತ ಕರಿತೀವಿ. ಇನ್ನೊಂದು ಜನರಲ್ ಕನ್ಸೆಂಟ್ ಅಂತಂದರೆ ಒಂದಿಷ್ಟು ವಿಷಯಗಳಲ್ಲಿ, ಅಂದರೆ ರಾಜ್ಯಗಳಲ್ಲೂ ಸಹ ಕೇಂದ್ರ ಸರ್ಕಾರದ ಎಷ್ಟೋ ಡಿಪಾರ್ಟ್ಮೆಂಟ್ಸ್ಗಳು ಕೆಲಸ ಮಾಡ್ತಿರ್ತವೆ. ಆ ಒಂದು ಡಿಪಾರ್ಟ್ಮೆಂಟ್ಸ್ಗಳಿಗೆ ಸಂಬಂಧಿಸಿದಂತೆ ಕರಪ್ಷನ್ ಕೇಸಸ್ಗಳನ್ನು ನೋಡಿಕೊಳ್ಳುವಂಥದ್ದು ಸಹ CBI ಮಾಡೋದ್ರಿಂದ ಆ ಒಂದು ವಿಷಯಗಳಿಗೆ ಜನರಲ್ ಕನ್ಸೆಂಟ್ ಅಂದರೆ ಅದು ಎಲ್ಲ ರಾಜ್ಯಗಳು ಕೊಟ್ಬಿಡ್ತವೆ. ಇಲ್ಲಾಂದರೆ ಪ್ರತಿ ಸರಿ ಸೆಂಟ್ರಲ್ ಗೌರ್ಮೆಂಟ್ ಕೇಸಸ್ಗಳನ್ನು ಇನ್ವೆಸ್ಟಿಗೇಟ್ ಮಾಡಬೇಕಂದ್ರೆ ರಾಜ್ಯ ಸರ್ಕಾರಗಳ ಹತ್ರ ಪರ್ಮಿಷನ್ ತಗೊಳ್ಳುವಂತಹ ಪರಿಸ್ಥಿತಿ ಉದ್ಭವ ಆಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಕೇಸ್ ಸ್ಪೆಸಿಫಿಕ್ ಮತ್ತು ಜನರಲ್ ಕನ್ಸೆಂಟ್ನ ಅಡಿಯಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಡೈರೆಕ್ಟರ್ ಆಫ್ CBI. ಸೊ CBIನ ಡೈರೆಕ್ಟರು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 1946ರ ಅಡಿಯಲ್ಲಿ ನಾವು ಕಾಣುವಂಥದ್ದು. ಈ ಒಂದು ಡೈರೆಕ್ಟರ್ ಏನು CBI ಇದ್ದಾರಲ್ಲ, 2014ರ ಮುಂಚೆ DSPE ಆ್ಯಕ್ಟ್ ಅಂದರೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 1946ರ ಅಡಿಯಲ್ಲಿ ಅಪಾಯಿಂಟ್ಮೆಂಟ್ ಮಾಡಲಾಗ್ತಿತ್ತು. ಆದರೆ 2014ರ ನಂತರ ಲೋಕಪಾಲ್ ಒಂದು ಕಮಿಟಿಯನ್ನು ರಚನೆ ಮಾಡುವಂತಹ ಪ್ರಾವಧಾನವನ್ನು ಮಾಡಿದೆ. ಆ ಒಂದು ಕಮಿಟಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಹೆಡ್ ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್, ಲೀಡರ್ ಆಫ್ ಸಿಂಗಲ್ ಲಾರ್ಜೆಸ್ಟ್ ಅಪೋಸಿಷನ್ ಪಾರ್ಟಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಬೇರೆ ಮೆಂಬರ್ಸ್ಗಳಾಗಿರುವಂಥದ್ದು. ಹೋಮ್ ಮಿನಿಸ್ಟ್ರಿಯು ಸಹ ಲಿಸ್ಟ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸನ್ನು DOPTಯಿಂದ ಕಳಿಸ್ಕೊಡುವಂತಹ ಪ್ರಾವಧಾನವನ್ನು ಮಾಡುತ್ತೆ. ಸೀನಿಯಾರಿಟಿ, ಇಂಟಿಗ್ರಿಟಿ ಮತ್ತು ಎಕ್ಸ್ಪೀರಿಯನ್ಸ್ನ ಆಧಾರದ ಮೇಲೆ ಈ ಒಂದು ಎಲಿಜಿಬಲ್ ಲಿಸ್ಟ್ಗಳನ್ನು ಈ 2 ಭಾಗ ಅಂದರೆ ಪ್ರೈಮ್ ಮಿನಿಸ್ಟರ್, ಲೀಡರ್ ಆಫ್ ಅಪೋಸಿಷನ್, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯ ಅಪೋಸಿಷನ್ ಪಾರ್ಟಿ ಯಾರಾಗಿರ್ತಾರೆ ಅವರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್, ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಒಬ್ಬ ವ್ಯಕ್ತಿಯನ್ನು ಡೈರೆಕ್ಟರ್ ಆಫ್ CBI ಅನ್ನುವಂಥವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಈ ಡೈರೆಕ್ಟರ್ ಆಫ್ CBI 2 ವರ್ಷದ ಟೆನ್ಯೂರನ್ನು ಪಡೆದಿರ್ತಾರೆ. ಹಾಗೂ CVC ಆ್ಯಕ್ಟ್ 2003ರ ಅಡಿಯಲ್ಲಿ ಈ 2 ವರ್ಷದ ಪ್ರಾವಧಾನವನ್ನು ಅವರಿಗೆ ಮಾಡಿರುವಂಥದ್ದು ಅನ್ನೋದನ್ನು ಅರ್ಥೈಸ್ಕೊಳ್ಳಬೇಕು. ಮುಂದಿನ ಒಂದು ವಿಷಯ ಆ್ಯಂಟಿ ಡಿಫೆಕ್ಷನ್ ಲಾ. ಸೊ ಆ್ಯಂಟಿ ಡಿಫೆಕ್ಷನ್ ಲಾ ತಮಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನದ 10ನೇ ಶೆಡ್ಯೂಲ್ನಲ್ಲಿ ಕೊಟ್ಟಿರುವಂತಹ ಪ್ರಾವಧಾನ. ತಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೆ ನಾವು ಮಾತಾಡಿದ್ವಿ, 1977ರಲ್ಲಿ ಜನತಾ ಸರ್ಕಾರ ಬಂತು. ತದನಂತರ ಪಾರ್ಲಿಮೆಂಟ್ ಅಂದರೆ ರಾಜ್ಯ ಸರ್ಕಾರಗಳನ್ನು ಅಪೋಸಿಷನಲ್ಲಿರುವಂಥವ್ರನ್ನ ಬೆಳೆಸಲಾಯಿತು ಪ್ರೆಸಿಡೆಂಟ್ ರೂಲ್ ಹಾಕಿ. 1980ರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಬೇರೆ ಅಪೋಸಿಷನ್ ಪಾರ್ಟೀಸ್ಗಳನ್ನು ತೆಗೆದುಹಾಕಲಾಯಿತು. ಸೊ ಹೀಗೆ ಆ್ಯಕ್ಚುಲಿ ಹಾರ್ಸ್ ಟ್ರೇಡಿಂಗ್ ಅಂತ ಏನು ಕರಿತೀವಿ, ಕುದುರೆಗಳ ಖರೀದಿ ಅನ್ನೋ ಹಾಗೆ. ಸೊ ಆ ಕಡೆಯಿಂದ ಈ ಕಡೆ ಪಾರ್ಟಿಯಿಂದ ಪಾರ್ಟಿಗೆ ಓಡೋದು, ಸರ್ಕಾರದ ರಚನೆ ಮನಸ್ಸಿಗೆ ಬಂದಂಗೆ ಬದಲಿ ಮಾಡುವಂತಹದ್ದು ಸನ್ನಿವೇಶಗಳನ್ನು ಬಹಳ ನೋಡ್ತಿದ್ವಿ. ಆ ಒಂದು ನಿಟ್ಟಿನಲ್ಲಿ 52ನೇ ಸಂವಿಧಾನಿಕ ತಿದ್ದುಪಡಿ 1985ರಲ್ಲಿ ತಂದಿರುವಂತಹ ಸಂದರ್ಭದಲ್ಲಿ 10ನೇ ಶೆಡ್ಯೂಲನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು. ಇದರ ಅಡಿಯಲ್ಲಿ ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಅಸೆಂಬ್ಲಿಯಲ್ಲಿ ಇರುವಂತಹ MLA ಅಥವಾ MP ಗಳು ಏನಾದರೂ ಪಾರ್ಟೀಸ್ನ ಬೇಕಾಬಿಟ್ಟು ಬದಲಿ ಮಾಡಿದ್ದಲ್ಲಿ ಅವರನ್ನು ಡಿಸ್ಕ್ವಾಲಿಫೈ ಮಾಡುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಸೊ ಏನು ಗ್ರೌಂಡ್ಸ್ ಆಫ್ ಡಿಸ್ಕ್ವಾಲಿಫಿಕೇಷನ್ ಏನೇನಿದ್ದಾವೆ, ಯಾರಾದರೂ ಎಲೆಕ್ಟೆಡ್ ಮೆಂಬರು ಪೊಲಿಟಿಕಲ್ ಪಾರ್ಟಿಯ ಮೆಂಬರ್ಶಿಪ್ಪನ್ನು ತಾನಾಗೆ ವಾಲಂಟರಿ ಬಿಟ್ಟುಕೊಟ್ಟಂತಹ ಸಂದರ್ಭದಲ್ಲಿ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ. 2ನೇ ಹಂತದಲ್ಲಿ ಪಾರ್ಟಿ ಹೇಳಿರುವಂತಹ ವೋಟನ್ನು ಹಾಕದೇ ಇದ್ದಿದ್ದಲ್ಲಿ, ಯಾಕಂದರೆ ಹೇಳಿರ್ತಾರೆ
ಇದಕ್ಕೆ ನೀವು ಸಪೋರ್ಟ್ ಮಾಡಿರಬೇಕು, ಇದನ್ನು ಮಾಡಬಾರ್ದು ಅಂಥೇಳಿ. ಸೊ ಅದರ ವಿರುದ್ಧವಾಗಿ ಹೋದಂತಹ ಸಂದರ್ಭದಲ್ಲೂ ಸಹ ಡಿಸ್ಕ್ವಾಲಿಫೈ ಆಗ್ತಾರೆ. ಇಂಡಿಪೆಂಡೆಂಟಾಗಿ ಯಾರು ಎಲೆಕ್ಟ್ ಆಗಿರ್ತಾರೋ ಕ್ಯಾಂಡಿಡೇಟು ಅವ್ರು ಯಾವುದೇ ಪಾರ್ಟಿಗೆ ಜಾಯ್ನ್ ಆಗೋ ಹಾಗಿಲ್ಲ, ಇಲ್ಲಾಂದರೆ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ. ಆ್ಯಂಡ್ ನಾಮಿನೇಟೆಡ್ ಮೆಂಬರ್ಸ್ ಏನಿರ್ತಾರಲ್ಲ 6 ತಿಂಗಳ ನಂತರ ಅಥವಾ 6 ತಿಂಗಳ ಸಮಯ ಮುಗಿದ ನಂತರ ಯಾವುದಾದ್ರೂ ಪಾರ್ಟಿ ಜಾಯ್ನ್ ಆಗಿದ್ದಲ್ಲಿ ಅವರು ಸಹ ತಮ್ಮ ಮೆಂಬರ್ಶಿಪ್ಪನ್ನು ಕಳ್ಕೊತಾರೆ. ಒಟ್ಟಾರೆ ಗ್ರೌಂಡ್ಸ್ ಆಫ್ ಡಿಫೆಕ್ಷನ್ ಅಥವಾ 10ನೇ ಶೆಡ್ಯೂಲ್ನ ಅಡಿಯಲ್ಲಿ ಆ್ಯಂಟಿ ಡಿಫೆಕ್ಷನ್ ಲಾ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ಕೇಸಸನ್ನು ಸ್ಪೀಕರ್, ಲೋಕಸಭೆಯ ಸ್ಪೀಕರ್ ಫೈನಲ್ ಡಿಸಿಷನ್ನ ತಗೋತಾರೆ. ರಾಜ್ಯಸಭೆಯ ಚೇರ್ಮನ್ ರಾಜ್ಯಸಭೆಗೆ ಸಂಬಂಧಿಸಿದಂತೆ ಫೈನಲ್ ಡಿಸಿಷನನ್ನು ತಗೋತಾರೆ. ಮುಖ್ಯವಾಗಿ ಇದನ್ನು ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಅಂತ ಕನ್ಸಿಡರ್ ಮಾಡಲಾಗುತ್ತದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಏನೇನೆಲ್ಲ ಎಕ್ಸೆಪ್ಷನ್ಸ್ ಇದಾವೆ ಆ್ಯಂಟಿ ಡಿಫೆಕ್ಷನ್ ಲಾನ ಅಡಿಯಲ್ಲಿ ಅಂತ ಅಂದಾಗ 1/3 ಪೊಲಿಟಿಕಲ್ ಪಾರ್ಟಿಯ ಮೆಂಬರ್ಸ್ ಏನಾದರೂ ಹೋಗಿ ಬೇರೆ ಪಾರ್ಟಿಗೆ ಜಾಯ್ನ್ ಆಗಿದ್ದರೆ ಆವಾಗ ಅವರನ್ನು ಡಿಸ್ಕ್ವಾಲಿಫೈ ಅಂಥೇಳಿ ಕನ್ಸಿಡರ್ ಮಾಡಲ್ಲ ಅನ್ನುವಂಥದ್ದು. 2ನೇ ಹಂತದಲ್ಲಿ ಸ್ಪೀಕರ್, ಯಾಕಂದರೆ ಪೊಲಿಟಿಕಲ್ ಪಾರ್ಟಿಯಿಂದ ಸ್ಪೀಕರ್ ಆಗಬೇಕು ಅಂತಂದರೆ ಅವರು ತಮ್ಮ ಸದಸ್ಯತ್ವವನ್ನು ಬಿಟ್ಕೊಡ್ಬೋದು, ಮತ್ತೆ ಹೋಗಿ ಸದಸ್ಯರಾಗುವಂತಹ ಪ್ರಾವಧಾನವನ್ನು ಮಾಡುವಂಥದ್ದು ಸಹ ಎಕ್ಸೆಪ್ಷನನ್ನು ಕೊಡಲಾಗಿದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಒಂದು ವಿಷಯ 15th ಫೈನಾನ್ಸ್ ಕಮಿಷನ್ ರಿಪೋರ್ಟ್. ಫೈನಾನ್ಸ್ ಕಮಿಷನನ್ನು ಬ್ಯಾಲೆನ್ಸಿಂಗ್ ವೀಲ್ ಆಫ್ ಫೆಡರೇಷನ್ ಅಂತಲೇ ಕರಿತೀವಿ. ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಒಂದು ಬ್ಯಾಲೆನ್ಸ್ ವೀಲ್ ಆಗಿ ಫೈನಾನ್ಸ್ ಕಮಿಷನ್ ಕೆಲಸ ಮಾಡ್ತಿದೆ. ಆ ಒಂದು ನಿಟ್ಟಿನಲ್ಲಿ ಫೈನಾನ್ಸ್ ಕಮಿಷನ್ ಮುಖ್ಯವಾಗಿ ಆರ್ಟಿಕಲ್ 280 ಅಡಿಯಲ್ಲಿ ಪಾರ್ಲಿಮೆಂಟ್ ಡಿಟರ್ಮೈನ್ ಮಾಡುವಂತಹ ಒಂದು ಕಂಪೋಸಿಷನ್ನ ಒಳಗೊಂಡಂತೆ ರಚನೆ ಮಾಡಲಾಗುತ್ತದೆ. ಇದನ್ನು ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತೇ ಆಗಿದೆ. ಆ್ಯಂಡ್ ಕ್ವಾಲಿಫಿಕೇಷನ್ ಈ ಒಂದು ಫೈನಾನ್ಸ್ ಕಮಿಷನಿಗೆ ಇರಬೇಕಾದಂಥದ್ದು ಪಾರ್ಲಿಮೆಂಟೇ ಡಿಸೈಡ್ ಮಾಡುತ್ತೆ. ಈ ಒಂದು ಫೈನಾನ್ಸ್ ಕಮಿಷನ್ 5 ವರ್ಷದ ಅವಧಿಗೆ ರಚನೆ ಮಾಡಲಾಗುವಂಥದ್ದು. ಆ್ಯಂಡ್ ಇದು ಟೆಂಪರರಿ ಬಾಡಿ ಆಗಿರೋದ್ರಿಂದ ಇದರ ರಿಮೂವಲ್ ಬಗ್ಗೆ ಯಾವುದೇ ಪ್ರಾವಧಾನಗಳು ಇಲ್ಲ ಅನ್ನುವಂಥದ್ದು. ಈಗ ಫೈನಾನ್ಸ್ ಕಮಿಷನ್ನ ಅವಶ್ಯಕತೆ ಏನಿದೆ? ಈ ಒಂದು ಫೈನಾನ್ಸ್ ಕಮಿಷನ್ ಮಾಡುವಂತಹ ಪ್ರಾವಧಾನಗಳ ಆಧಾರದ ಮೇಲೆ ಸ್ಟೇಟ್ ಫೈನಾನ್ಸ್ ಕಮಿಷನ್ನು ಸಹ ರೆಕಮೆಂಡೇಷನ್ಗಳನ್ನು ಲೋಕಲ್ ಬಾಡೀಸಿಗೆ ರಿಸೋರ್ಸಸ್ಗಳನ್ನು ಕೊಡುವಂಥದ್ರ ಬಗ್ಗೆ ಮಾತಾಡುತ್ತದೆ. ಆ್ಯಂಡ್ ನಾನು ಹೇಳಿದೆ ಇದನ್ನು ಬ್ಯಾಲೆನ್ಸಿಂಗ್ ವೀಲ್ ಆಫ್ ಫೆಡರಲಿಸಮ್ ಅಂತಲೇ ಕರೆಯಲಾಗುತ್ತದೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ತಿಳ್ಕೋಬೇಕು. ಇದನ್ನು ಕೇಳಬಹುದು, ಯಾಕಂದರೆ ಗಾರ್ಡಿಯನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಥವಾ ಪ್ರೊಟೆಕ್ಟರ್ ಆಫ್ ಪಬ್ಲಿಕ್ ಪರ್ಸ್, ಕ್ಯಾಗು, ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳ್ತೀವಿ. ಅದೇ ರೀತಿಯಲ್ಲಿ ಫೈನಾನ್ಸ್ ಕಮಿಷನನ್ನು ಬ್ಯಾಲೆನ್ಸಿಂಗ್ ವೀಲ್ ಆಫ್ ಫೆಡರಲಿಸಮ್ ಅಂತ ಕರಿತೀವಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಫಿಸ್ಕಲ್ ಇಶ್ಯೂಸಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ಚರ್ಚೆ ಮಾಡುವಂಥದ್ದು ಆ್ಯಂಡ್ ಫಿಸ್ಕಲ್ ರಿಸೋರ್ಸಸ್ಸನ್ನು ಯಾವ ರೀತಿಯಾಗಿ ರಾಜ್ಯಗಳಿಗೆ ಹಂಚುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸಹ ಫೈನಾನ್ಸ್ ಕಮಿಷನ್ ಡಿಸೈಡ್ ಮಾಡುವಂತಹ ನಿಟ್ಟಿನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸಂಸ್ಥೆ. ಮುಂದಿನ ಹಂತದಲ್ಲಿ 15ನೇ ಫೈನಾನ್ಸ್ ಕಮಿಷನನ್ನು ರಚನೆ ಮಾಡಿರುವಂಥದ್ದು ಹಾಗೂ ರಿಪೋರ್ಟ್ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಏನನ್ನೆಲ್ಲ ರೆಕಮೆಂಡೇಷನ್ಸ್ ಕೊಟ್ಟಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇಲ್ಲಿ 14ನೇ ಫೈನಾನ್ಸ್ ಕಮಿಷನಿಗೂ ಮತ್ತು 15ನೇ ಫೈನಾನ್ಸ್ ಕಮಿಷನಿಗೂ ಕಂಪ್ಯಾರಿಸನನ್ನು ಇಲ್ಲಿ ನೋಡಬಹುದು. 14ನೇ ಫೈನಾನ್ಸ್ ಕಮಿಷನ್ನಲ್ಲಿ ಪಾಪ್ಯುಲೇಷನ್ಗೆ ಅನುಗುಣವಾಗಿ 27.5% ಫಂಡ್ಸ್ಗಳನ್ನು ಕೊಡಬೇಕು ಅಂತ ಹೇಳಲಾಗಿತ್ತು. ಬಟ್ ಇಲ್ಲಿ ಪಾಪ್ಯುಲೇಷನನ್ನು 15%ಕ್ಕೆ ಇಳಿಸಲಾಗಿದೆ. ಹಾಗೂ ರಾಜ್ಯದ ಏರಿಯಾ ವಿಸ್ತರಣೆ ಎಷ್ಟಿದೆ ಅದರ ಆಧಾರದ ಮೇಲೆ 15%. ಫಾರೆಸ್ಟ್ ಆ್ಯಂಡ್ ಎಕಾಲಜಿ, ಕಾಡು ಮತ್ತು ಎಕಾಲಜಿಗೆ ಸಂಬಂಧಿಸಿದಂತೆ 10%. ಈ ವರ್ಷ, ಹಿಂದಿನ ವರ್ಷ 7.5% ಇತ್ತು. ಇಲ್ಲಿ ಎಕಾಲಜಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡಬೇಕು. ಮೊದಲನೇದು ಪಾಪ್ಯುಲೇಷನ್ ಕಡಿಮೆ ಆಗಿದೆ ಅನ್ನುವಂಥದ್ದು, ಯಾಕಂದರೆ ಇದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಕೇಳ್ಬೋದು, ಅದಕ್ಕೋಸ್ಕರ ಕನ್ಸಿಡರ್ ಮಾಡಿ. ಪಾಪ್ಯುಲೇಷನ್ ಕಡಿಮೆ ಆಗಿದೆ, ಕಂಪ್ಯಾರಿಷನ್ 14 ಕಂಪೇರ್ ಮಾಡಿದರೆ ಫಾರೆಸ್ಟ್ ಆ್ಯಂಡ್ ಎಕಾಲಜಿ ಹೆಚ್ಚಾಗಿದೆ ಪರ್ಸೆಂಟೇಜ್. ಇನ್ಕಮ್ ಡಿಸ್ಟೆನ್ಸ್ 50% ಕೊಟ್ಟರೆ ಇಲ್ಲಿ 45% ಕೊಟ್ಟಿರುವಂಥದ್ದು. ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸು ಸಹ ಇಲ್ಲಿ ಕೊಡಲಾಗಿದೆ. ಸೊ ಯಾವೆಲ್ಲ ರಾಜ್ಯಗಳು ಡೆಮೋಗ್ರಫಿ ಅಥವಾ ಪಾಪ್ಯುಲೇಷನ್ ಕಂಟ್ರೋಲ್ ಮೆಷರ್ಸನ್ನು ತೊಗೊಂಡಿದ್ದಾರೋ ಅವರಿಗೆ 12.5% ಹೆಚ್ಚಳವನ್ನು ಅಥವಾ ಫಂಡ್ಸನ್ನು ಕೊಡುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ವರ್ಟಿಕಲ್ ಡೆವಲ್ಯೂಷನ್ ಮತ್ತು ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಕರಿತೀವಿ. ಸೊ ವರ್ಟಿಕಲ್ ಡೆವಲ್ಯೂಷನ್ ಅಂತಂದರೆ ಟ್ಯಾಕ್ಸಸ್ಗಳನ್ನು ರಾಜ್ಯಗಳಿಗೆ ಹಂಚ್ತಾ ಇರುವಂಥದ್ದನ್ನು ವರ್ಟಿಕಲ್ ಡೆವಲ್ಯೂಷನ್ ಅಂತ ಕರಿತೀವಿ. ಹಾರಿಜಾಂಟಲ್ ಅಂದರೆ ರಾಜ್ಯದಲ್ಲಿ ಇರುವಂತಹ ಜಿಲ್ಲೆಗಳಿಗೆ ಯಾವ ರೀತಿಯಾಗಿ ಹಂಚಲಾಗ್ತಿದೆ ಅನ್ನುವಂಥದ್ದು ಹಾರಿಜಾಂಟಲ್ ಡೆವಲ್ಯೂಷನ್ ಅಂತೀವಿ. ಹಾಗೂ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ವರ್ಟಿಕಲ್ ಡೆವಲ್ಯೂಷನಿಗೆ 41% ಹಣವನ್ನು ಈ ಒಂದು ರಿಪೋರ್ಟ್ ರೆಕಮೆಂಡ್ ಮಾಡಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಇದಕ್ಕೆ ಮುಂಚೆ ಆ್ಯಕ್ಚುಲಿ 42% ಇತ್ತು. ಸೊ 1% ಕಮ್ಮಿ ಮಾಡಲಾಗಿದೆ. ಬಟ್ ಅದನ್ನು ಹೆಚ್ಚಳ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ನಲ್ಲಿ ಇಲ್ಲಿ ಮಾಡಿರುವಂಥದ್ದು ಸಹ ಇಲ್ಲಿ ಜಸ್ಟಿಫೈ ಮಾಡ್ಕೊತಿರುವಂಥದ್ದು. 2ನೇ ಹಂತದಲ್ಲಿ ಮಿಲಿಯನ್ ಪ್ಲಸ್ ಸಿಟೀಸ್. ಸೊ ಯಾವೆಲ್ಲ ಸಿಟೀಸ್ಗಳಲ್ಲಿ ಮಿಲಿಯನ್ ಅಂದರೆ 10 ಲಕ್ಷಕ್ಕಿಂತ ಹೆಚ್ಚಿನ ಪಾಪ್ಯುಲೇಷನ್ ಇದೆಯೋ ಅಲ್ಲಿ 100% ಗ್ರಾಂಟ್ಸ್ಗಳನ್ನು ಪರ್ಫಾರ್ಮೆನ್ಸ್ ಲಿಂಕ್ಡ್ ಮೇಲೆ ಕೊಡಲಾಗುತ್ತದೆ. ಸೊ ಮಿಲಿಯನ್ ಪ್ಲಸ್ ಸಿಟೀಸ್ ಚಾಲೆಂಜ್ ಫಂಡ್ ಅಂತಲೇ ಕ್ರಿಯೇಟ್ ಮಾಡಿಬಿಟ್ಟು ಮಾಡುವಂತಹ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ
100% ಗ್ರ್ಯಾಂಟ್ಸ್ಗಳನ್ನು ಕೊಡಲು ಪ್ರಾವಧಾನವನ್ನು ಮಾಡಿರುವಂಥದ್ದು. ಸೊ ಫೈನಾನ್ಸ್ ಕಮಿಷನ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು. ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸಿಗೆ ಯಾವುದೇ ಪ್ರಾವಧಾನ 14ರಲ್ಲಿ ಇರಲಿಲ್ಲ, ಈಗ ಮಾಡಲಾಗಿದೆ. ಇನ್ಕಮ್ ಡಿಸ್ಟೆನ್ಸಿಗೆ ಸಂಬಂಧಿಸಿದಂತೆ ಇದರಲ್ಲಿ ಕಡಿಮೆ ಮಾಡಲಾಗಿರುವಂಥದ್ದು, ಹಿಂಚಿನಲ್ಲಿ ಜಾಸ್ತಿ ಇತ್ತು, 50 ಇತ್ತು, ಇದರ 40 ಮಾಡಲಾಗಿದೆ, 45. ಫಾರೆಸ್ಟ್ ಆ್ಯಂಡ್ ಎಕಾಲಜಿ 7.5 ಇತ್ತು, ಇದರ 10 ಮಾಡಲಾಗಿದೆ. ಏರಿಯಾ 15 ಇತ್ತು, ಅದು 15 ಉಳ್ಕೊಂಡಿದೆ. ಪಾಪ್ಯುಲೇಷನ್ 27.5 ಇತ್ತು, ಇಲ್ಲಿ 15%ಗೆ ತರಲಾಗಿದೆ. ಸೊ ಆ್ಯಕ್ಚುಲಿ ಪಾಪ್ಯುಲೇಷನ್ ಅಂತಂದರೆ ರಾಜ್ಯದಲ್ಲಿ ಇರುವಂತಹ ಜನಸಂಖ್ಯೆಯನ್ನು ಆಧರಿಸಿ ಕೊಡಲಾಗ್ತಿತ್ತು. ಬಟ್ ಬೆಟರ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ನಲ್ಲಿ ಅಥವಾ ಡೆಮೋಗ್ರಫಿಕನ್ನು ಕಂಟೈನ್ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯಗಳು ನಡೆಸಿರುವಂತಹ ಪ್ರಯತ್ನಗಳನ್ನು ಇಲ್ಲಿ ಆ್ಯಕ್ಚುಲಿ ನೆಗೆಟಿವ್ ಆಗ್ತಿತ್ತು. ಯಾಕಂದರೆ ಪಾಪ್ಯುಲೇಷನ್ ಜಾಸ್ತಿ ಇದ್ದರೆ ದುಡ್ಡು ಜಾಸ್ತಿ ಬರುತ್ತೆ. ಬಟ್ ರಾಜ್ಯಗಳು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕೆ ಪ್ರಾವಧಾನಗಳನ್ನು ತಗೊಂಡಿರುವಂತಹ ಸಂದರ್ಭದಲ್ಲಿ ರಾಜ್ಯಗಳಿಗೆ ನೆಗೆಟಿವ್ ಆಗ್ತಿತ್ತು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಪ್ರಾವಧಾನಗಳನ್ನು ನೋಡಿದಾಗ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ಗಳಿಗೆ ರಾಜ್ಯಗಳಿಗೆ ಒಂದಿಷ್ಟು ಹೆಚ್ಚಿನ ಫಂಡ್ಸ್ಗಳು ಬರೋ ಹಾಗೆ ಪ್ರಾವಧಾನಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಅರ್ಥೈಸಿಕೊಳ್ಳಬೇಕು. ಮುಂದಿನ ಒಂದು ವಿಷಯ, ಬ್ಯಾನ್ ಆನ್ ಒಪಿನಿಯನ್ ಪೋಲ್ಸ್. ನಿಮಗೆಲ್ಲ ಗೊತ್ತಿದ್ರೆ ಒಪಿನಿಯನ್ ಪೋಲ್ಸ್ ಅಂತಂದರೆ ಪ್ರತಿಯೊಂದು ಎಲೆಕ್ಷನ್ಸ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಥವಾ ನಡೆದಂತಹ ಸಂದರ್ಭದಲ್ಲಿ ಯಾವ ಪಾರ್ಟಿ ಹೆಚ್ಚಿಗೆ ವೋಟ್ಸ್ ಅಥವಾ ಸೀಟ್ಸ್ಗಳನ್ನು ಪಡ್ಕೊಳ್ತದೆ ಅನ್ನುವಂಥದ್ದು ನ್ಯೂಸ್ ಪೇಪರ್ಗಳು, ಮೀಡಿಯಾಗಳು ಒಪಿನಿಯನ್ ಪೋಲ್ಸನ್ನು ಹೊರಹಾಕ್ತವೆ. ಸೊ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಬ್ಯಾನ್ ಮಾಡಿರುವಂತಹ ವಿಷಯವನ್ನು ನಾವಿಲ್ಲಿ 2020ರಲ್ಲಿ ನೋಡಿದ್ವಿ. ಸೆಕ್ಷನ್ 126 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಬಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1951 ಅಡಿಯಲ್ಲಿ ಯಾವುದೇ ಎಲೆಕ್ಷನ್ಗೆ ಸಂಬಂಧಿಸಿದಂತಹ ರಿಸಲ್ಟ್ಸ್ಗಳನ್ನು ಒಪಿನಿಯನ್ ಪೋಲ್ ಮಾದರಿಯಲ್ಲಿ ಅಥವಾ ಪೋಲ್ ಸರ್ವೆ ಮಾದರಿಯಲ್ಲಿ ರಿಸಲ್ಟ್ಸ್ ಪ್ರಸ್ತುತಪಡಿಸುವ 48 ಗಂಟೆಗಿಂತಲೂ ಮುಂಚೆ ಯಾವುದೇ ಮಾಹಿತಿಯನ್ನು ಕೊಡೋ ಹಾಗಿಲ್ಲ ಅನ್ನುವಂಥದ್ದು. ಸೊ ಪೋಲ್ಸ್ ಮುಗಿಯುವಂತಹ 48 ಗಂಟೆಯ ಹಿಂದಿನವರೆಗೂ ಯಾವುದೇ ಒಂದು ಮಾಹಿತಿ ಎಲೆಕ್ಷನ್ ರಿಸಲ್ಟ್ಸಿಗೆ ಸಂಬಂಧಿಸಿದಂತೆ ಹೊರ ಹಾಕೋ ಹಾಗಿಲ್ಲ ಅನ್ನುವಂಥದ್ದು. ಸೊ ಎಕ್ಸಿಟ್ ಪೋಲ್ ಅಂತಂದ್ರೆ ಸೊ ಎಲ್ಲ ವೋಟಿಂಗ್ಸ್ ಮುಗಿದ ಮೇಲೆ, ಆ್ಯಕ್ಚುಲಿ ವೋಟಿಂಗ್ಸ್ ಮುಗಿಯುವಂತಹ ಸಂದರ್ಭದಲ್ಲಿ ಆಗಲೇ ಹೇಳ್ಬಿಡ್ತಾರೆ ಇವ್ರು ಗೆಲ್ತಾರೆ, ಅವ್ರು ಗೆಲ್ತಾರೆ ಅಂತ ಹೇಳಿ. ಸೊ ಈ ರೀತಿಯ ಎಕ್ಸಿಟ್ ಪೋಲ್ಸ್ಗಳನ್ನು ಸೆಕ್ಷನ್ 126 ಸಬ್ ಕ್ಲಾಸ್ ಎ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1951 ಅಡಿಯಲ್ಲಿ ಬ್ಯಾನ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಸೊ ಮುಂದಿನ ಹಂತದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್, ಇದರ ಬಗ್ಗೆ ಚರ್ಚೆ ಆ್ಯಕ್ಚುಲಿ 2014ರಿಂದನೇ ಶುರುವಾಗಿತ್ತು. ಭಾರತದಲ್ಲಿ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ಗಳನ್ನು ಸ್ಟೇಟ್ ಅಸೆಂಬ್ಲೀಸಿಗೆ ಮತ್ತು ಲೋಕಸಭೆಗೆ ಸಂಬಂಧಿಸಿದಂತೆ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮುಖ್ಯವಾಗಿ ಲೋಕಸಭೆ, ರಾಜ್ಯಸಭೆ ಮತ್ತು ಸ್ಟೇಟ್ ಅಸೆಂಬ್ಲೀಸಿಗೆ ಸಂಬಂಧಿಸಿದಂತೆ ಎಲೆಕ್ಷನ್ಸ್ಗಳನ್ನು ನೋಡಿಕೊಳ್ಳುತ್ತದೆ. ಮತ್ತು ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಇದೆ. ಪಾರ್ಲಿಮೆಂಟು, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಮತ್ತು ಸ್ಟೇಟ್ ಅಸೆಂಬ್ಲೀಸಿಗೆ ಸಂಬಂಧಿಸಿದಂತೆ ಎಲೆಕ್ಷನ್ಸ್ಗಳನ್ನು ನೋಡಿಕೊಳ್ಳುವಂತಹ ಪ್ರಾವಧಾನವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡುತ್ತದೆ. ಆ ಒಂದು ನಿಟ್ಟಿನಲ್ಲಿ ಲೋಕಸಭೆ ಮತ್ತು ಸ್ಟೇಟ್ ಅಸೆಂಬ್ಲೀಸಿಗೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಚರ್ಚೆ ನಡೀತಾನೇ ಇದೆ. ಆ್ಯಂಡ್ ಲೋಕಲ್ ಬಾಡೀಸಿಗಿಲ್ಲ, ಲೋಕಲ್ ಬಾಡೀಸ್ ಸ್ಟೇಟ್ ಸಬ್ಜೆಕ್ಟ್ನ ಅಡಿಯಲ್ಲಿ ಬರುವಂತಹ ಕಾರಣಕ್ಕೆ ಇವುಗಳನ್ನು ಇದರಲ್ಲಿ ಹಾಕಲಾಗಿಲ್ಲ ಅನ್ನುವಂಥದ್ದು. ಹಾಗಾದರೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಲೋಕಸಭೆಗೆ ಮತ್ತು ರಾಜ್ಯದ ಅಸೆಂಬ್ಲೀಸ್ಗಳಿಗೆ ಮುಂಚೆ ನಡೆಯುತ್ತಿತ್ತ ಅಥವಾ ಇದನ್ನು ನಿಜವಾಗ್ಲೂ ಮಾಡಲು ಸಾಧ್ಯವಿದೆಯಾ ಅನ್ನುವಂತಹ ಪ್ರಶ್ನೆ ಕೇಳಿದಾಗ 1952ರಲ್ಲಿ ದೇಶದಲ್ಲಿ ಮೊದಲನೇ ಎಲೆಕ್ಷನ್ಸ್ ಏನು ನಡೆದಿತ್ತಲ್ಲ ಆ ಸಮಯದಲ್ಲಿ ಲೋಕಸಭೆ ಮತ್ತು ಸ್ಟೇಟ್ ಅಸೆಂಬ್ಲೀಸಿಗೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸೇ ನಡೆದಿದ್ವು. ತದನಂತರ 57, 1962, 1967ರವರೆಗೂ ಸಹ ಸೈಮಲ್ಟೇನಿಯಸ್ ಎಲೆಕ್ಷನ್ಸೇ ನಡೆದಿದ್ವು. ಆದರೆ ತದನಂತರ 1977ರಲ್ಲಿ ಜನತಾ ಪಾರ್ಟಿ ಗೌರ್ಮೆಂಟ್ ಬಂದಾಗ 9 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಬಿಸಾಕಲಾಗಿತ್ತು. ಜನರಿಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥದ್ದು. ತದನಂತರ ಇಂದಿರಾ ಗಾಂಧಿ ಗೌರ್ಮೆಂಟ್ 1980ರಲ್ಲಿ ವಾಪಸ್ ಪವರಿಗೆ ಬಂದಾಗ ಜನತಾ ಸರ್ಕಾರ ಅಥವಾ ಅಪೋಸಿಷನ್ ಪಾರ್ಟಿಗಳನ್ನು ರಾಜ್ಯಗಳಿಂದ ತೆಗೆದುಹಾಕಲಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಮತ್ತು ಲೋಕಸಭೆಯ ನಡುವಿನ ಒಂದಿಷ್ಟು ಎಲೆಕ್ಷನ್ಸ್ಗಳಲ್ಲಿ ಏರುಪೇರು ಆಗಲು ಕಾರಣವಾಯಿತು. ಸೊ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಮಾಡುವಂತಹ ಅವಶ್ಯಕತೆ ಅಥವಾ ನಿಜವಾಗ್ಲೂ ಸಾಧ್ಯ ಇದೆಯಾ ಅನ್ನುವಂಥದ್ದನ್ನು ಕೇಳಿದಾಗ 1967ರವರೆಗೂ ಮಾಡಬಹುದಾದಂತಹ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಈಗ ಯಾಕೆ ಮಾಡೋಕ್ಕಾಗಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗ್ತಿರುವಂಥದ್ದು. 60 ಅಥವಾ 77ರಲ್ಲಿ ಜನತಾ ಪಾರ್ಟಿ ಗೌರ್ಮೆಂಟ್ ಆಗಿರ್ಬೋದು, 80ರಲ್ಲಿ ಬಂದಂತಹ ಕಾಂಗ್ರೆಸ್ ಸರ್ಕಾರ ಆಗಿರಬಹುದು. ಅದರಿಂದಾಗಿ ಲೋಕಸಭೆ ಮತ್ತು ರಾಜ್ಯದ ಅಸೆಂಬ್ಲೀಸ್ಗಳಲ್ಲಿ ಎಲೆಕ್ಷನ್ಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ತಾರತಮ್ಯ ಆಗಿದೆಯೇ ಹೊರತು ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಿದ್ದಲ್ಲಿ ಬಹಳ ದೊಡ್ಡ ಮಟ್ಟದ ಹೊರೆ ನಮ್ಮ ಪಾಲಿಸಿ ಸಿಸ್ಟಮಿಗೆ ಆಗಿರಬಹುದು, ಆರ್ಥಿಕವಾಗಿರಬಹುದು, ಅಡ್ಮಿನಿಸ್ಟ್ರೇಟಿವ್ ಆಗಿರಬಹುದು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಸೈಮಲ್ಟೇನಿಯಸ್ ಎಲೆಕ್ಷನ್ಸನ್ನು ಕನ್ಸಿಡರ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗೂ ಇಲ್ಲಿ ಇನ್ನೊಂದು ಟರ್ಮನ್ನು ತಾವು ಅರ್ಥ ಮಾಡ್ಕೋಬೇಕು, ಕನ್ಸ್ಟ್ರಕ್ಟಿವ್ ವೋಟ್ ಆಫ್ ನೋ ಕಾನ್ಫಿಡೆನ್ಸ್ ಅಂತ ಹೇಳಿ.
ಕನ್ಸ್ಟ್ರಕ್ಟಿವ್ ವೋಟ್ ಆಫ್ ನೋ ಕಾನ್ಫಿಡೆನ್ಸ್ ಅಂದರೆ ಏನು? ನೋ ಕಾನ್ಫಿಡೆನ್ಸ್ ಮೋಷನ್ ಯಾವಾಗ ಪಾಸ್ ಮಾಡ್ತೀವಿ, ಯಾವುದೇ ಒಂದು ಪಾರ್ಟಿ ಮೆಜಾರಿಟಿಯನ್ನು ಪಡ್ಕೊಂಡಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ಅಥವಾ ಲೋಕಸಭೆಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನನ್ನು ಪಾಸ್ ಮಾಡುವಂತಹ ಪ್ರಾವಧಾನವಿದೆ. ಒಂದು ಸರಿ ಆ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಗಿದ್ದಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತು. ಈಗ ಜರ್ಮನಿ, ಪೋಲ್ಯಾಂಡ್, ಸ್ಪೇನ್, ಬೆಲ್ಜಿಯಂ ಈ ಒಂದು ರಾಷ್ಟ್ರಗಳಲ್ಲಿ ನಾವು ಕನ್ಸ್ಟ್ರಕ್ಟಿವ್ ವೋಟ್ ಆಫ್ ನೋ ಕಾನ್ಫಿಡೆನ್ಸ್ ಕಾಣ್ತೀವಿ. ಕನ್ಸ್ಟ್ರಕ್ಟಿವ್ ವೋಟ್ ಆಫ್ ನೋ ಕಾನ್ಫಿಡೆನ್ಸ್ ಅಂದರೆ ಒಂದು ಸರ್ಕಾರವನ್ನು ಮೆಜಾರಿಟಿ ಇಲ್ಲ ಅಂತ ಬೆಳೆಸಬೇಕು ಅಂತಂದರೆ ಮುಂಬರುವಂತಹ ಸರ್ಕಾರಕ್ಕೆ ಮೆಜಾರಿಟಿ ಇದೆ ಅನ್ನುವಂಥದ್ದು ಸಹ ಅಲ್ಲೇ ಪ್ರೂವ್ ಮಾಡಬೇಕಾಗಿರುತ್ತದೆ. ಕನ್ಸ್ಟ್ರಕ್ಟಿವ್ ಅಂತಂದರೆ ಅಲ್ಲಿ ಸರ್ಕಾರ ಬಿದ್ದ ನಂತರ ಗ್ಯಾಪ್, ವಾಯ್ಡ್ ಏನು ಕಾಣಲ್ಲ ನಾವು. ಒಂದು ಸರ್ಕಾರ ಬೀಳ್ತಾ ಇದೆ, ಇನ್ನೊಂದು ಸರ್ಕಾರ ಎದ್ದೇಳ್ತಾ ಇದೆ ಅನ್ನುವಂತಹ ಪರಿಸ್ಥಿತಿಯನ್ನು ಕಾಣ್ತಾ ಇರುವಂತಹ ಸಂದರ್ಭವನ್ನು ಕನ್ಸ್ಟ್ರಕ್ಟಿವ್ ವೋಟ್ ಆಫ್ ನೋ ಕಾನ್ಫಿಡೆನ್ಸ್ ಅನ್ನುವಂಥದ್ದನ್ನು ಕರಿತೀವಿ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಸೈಮಲ್ಟೇನಿಯಸ್ ಎಲೆಕ್ಷನ್ಸಿಗೆ ಸಂಬಂಧಿಸಿದಂತೆ ಏನೆಲ್ಲ ವಿರೋಧಗಳು ವ್ಯಕ್ತವಾಗಿದ್ವು ಅನ್ನುವಂಥದ್ದನ್ನು ನೋಡಿದಾಗ ಅದಕ್ಕೆ ಸಂಬಂಧಿಸಿದಂತೆ ಫೆಡರಲ್ ಪ್ರಾಬ್ಲಮ್, ಯಾಕಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸಂಬಂಧಗಳಲ್ಲಿ ಇರುವಂತಹ ವ್ಯತ್ಯಾಸಗಳಾಗಿರಬಹುದು, ಅಥವಾ ಈ ಒಂದು ಫೆಡರೇಷನನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಪ್ರತಿ ಸರಿ ಡೇಟ್ಸನ್ನು ಬದಲಾಯಿಸೋಕ್ಕಾಗಲ್ಲ. ಯಾಕಂದರೆ ಸಪೋಸ್ ರಾಜ್ಯ ಸರ್ಕಾರ ಮತ್ತೆ ನೋ ಕಾನ್ಫಿಡೆನ್ಸಿಂದ ಬಿದ್ದೋಯ್ತು ಅಂತಂದರೆ ಮುಂದಿನ ಅವಧಿವರೆಗೆ ಮತ್ತೆ ಅದು ಕಾಯುವಂಥದ್ದಾಗಿರಬಹುದು, ಅಥವಾ ಅವಧಿಯಲ್ಲಿ ಮಾಡುವಂತಹ ವ್ಯತ್ಯಾಸಗಳು ತುಂಬ ಸಮಸ್ಯೆಯನ್ನು ಉಂಟು ಮಾಡ್ತವೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಇದು ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವದ ಸ್ಪಿರಿಟಿಗೆ ವಿರುದ್ಧವಾಗಿದೆ. ರೀಜನಲ್ ಪಾರ್ಟೀಸ್ ಇಲ್ಲಿ ಮುಖ್ಯವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಡಿಸಡ್ವಾಂಟೇಜ್ಡ್ ಆಗ್ತಾರೆ ಅಂತ ಹೇಳಿ, ಆ್ಯಂಡ್ ಅಕೌಂಟಬಿಲಿಟಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಹಾಗಾದರೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಮಾಡೋದ್ರಿಂದ ಲಾಭ ಏನಿದೆ? ಮೊದಲನೇದು ಆರ್ಥಿಕ ವೆಚ್ಚ. ಎಲೆಕ್ಷನ್ಸ್ನಲ್ಲಿ ಆಗುವಂತಹ ದೊಡ್ಡ ಮಟ್ಟದ ಆರ್ಥಿಕ ವೆಚ್ಚವನ್ನು ಕಡಿಮೆ ಮಾಡುವಂಥದ್ದು ಸಾಧ್ಯವಾಗುತ್ತೆ. ಆ್ಯಂಡ್ ಪ್ರತಿ ಸರಿ ಎಲೆಕ್ಷನ್ಸ್ ಡಿಕ್ಲೇರ್ ಮಾಡಿದಾಗ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಡಿಕ್ಲೇರ್ ಮಾಡಬೇಕಾಗುತ್ತೆ. ಬೇರೆ ಬೇರೆ ಎಲೆಕ್ಷನ್ಸ್ ಬಂದಾಗ ಬೇರೆ ಬೇರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ಗಳೇ ನಡೀತಿರ್ತವೆ 5 ವರ್ಷದವರೆಗೂ, ಹೊರತು ಬದಲಾವಣೆ ಅಥವಾ ಬೆಳವಣಿಗೆಯ ಬಗ್ಗೆ ಆಲೋಚಿಸುವಂತಹ ಸಮಯ ರಾಜಕೀಯ ಪಕ್ಷದವ್ರಿಗೆ ಸಿಗ್ತಾನೇ ಇಲ್ಲ ಅನ್ನುವಂಥದ್ದು. ಆ್ಯಂಡ್ ಆಡಳಿತಾತ್ಮಕ ಖರ್ಚು ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಎಲೆಕ್ಷನ್ಸಿಗೆ ಸಂಬಂಧಿಸಿದಂತೆ ಆಗುತ್ತದೆ ಅನ್ನುವಂಥದ್ದು. ಈ ಒಂದು ವಿಷಯ ಅರ್ಥೈಸಿಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಮಾಡುತ್ತದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯ. ಮುಂದಿನ ಹಂತದಲ್ಲಿ ಹಿಸ್ಟ್ರಿ, ಆರ್ಟ್ ಮತ್ತು ಕಲ್ಚರಿಗೆ ಸಂಬಂಧಿಸಿದಂತೆ ನವೆಂಬರ್ 2020ರಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳನ್ನು ನೋಡೋಣ. ಮೊದಲನೇ ಒಂದು ವಿಷಯ ಜಲ್ಲಿಕಟ್ಟು. ಜಲ್ಲಿಕಟ್ಟು ತಮಗೆಲ್ಲ ಗೊತ್ತೇ ಇರುವಂಥದ್ದು. ಇಲ್ಲಿ ಗೂಳಿಗಳನ್ನು ರೇಸಿಂಗೋಸ್ಕರ ಉಪಯೋಗಿಸುವಂಥದ್ದು ಒಂದು ಸ್ಪೋರ್ಟ್ ಆಗಿರುತ್ತದೆ. ಆ ಒಂದು ಕ್ರೀಡೆ ಸುಮಾರು 2000 ವರ್ಷ ಹಳೆಯದು, ಪ್ರಾಚೀನ ಇತಿಹಾಸವನ್ನು ಪಡ್ಕೊಂಡಿರುವಂತಹ ನಿಟ್ಟಿನಲ್ಲಿ ಈ ಗೂಳಿಗಳ ಯಾರು ಓನರ್ಸ್ ಇರ್ತಾರಲ್ಲ ಅವರಿಗೆ ತುಂಬ ದೊಡ್ಡ ಮಟ್ಟದ ರೆಸ್ಪೆಕ್ಟ್ ಆ ಒಂದು ಲೋಕಲಲ್ಲಿ ಸಿಗುತ್ತದೆ. ಮುಖ್ಯವಾಗಿ ಈ ಒಂದು ಆಟ ಮದುರೈ, ತಿರುಚಿಪಲ್ಲಿ, ತೇನಿ, ಪಡುಕೊಟ್ಟೈ, ದಿಂಡುಗಲ್ ಅನ್ನುವಂತಹ ಡಿಸ್ಟ್ರಿಕ್ಸ್ಗಳಲ್ಲಿ ಬಹಳ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ. ಮುಖ್ಯವಾಗಿ ಪ್ರತಿ ವರ್ಷ ಜನವರಿ 2ನೇ ವಾರದಲ್ಲಿ ತಮಿಳು ಹಾರ್ವೆಸ್ಟ್ ಫೆಸ್ಟಿವಲ್ ಯಾವಾಗ ಅಂದರೆ ಪೊಂಗಲ್ ಸಂಭ್ರಮಾಚರಣೆ ಮಾಡ್ತಾರೋ ಆ ಸಂದರ್ಭದಲ್ಲಿ ಜಲ್ಲಿಕಟ್ಟು ಆಟವನ್ನು ಸಹ ಆಡ್ತಾರೆ ಅನ್ನುವಂಥದ್ದು. ಈ ಒಂದು ಜಲ್ಲಿಕಟ್ಟು ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ 2011ರಲ್ಲಿ ಕೇಂದ್ರ ಸರ್ಕಾರ ಈ ಗೂಳಿಗಳನ್ನು ಸಹ ಟ್ರೈನಿಂಗ್ ಅಥವಾ ಎಕ್ಸಿಬಿಷನ್ಗೆ ಉಪಯೋಗಿಸೋ ಹಾಗಿಲ್ಲ ಅನ್ನುವಂತಹ ಕಾನೂನನ್ನು ಜಾರಿಗೆ ತಂದಿತ್ತು. ಅದಕ್ಕೆ ಸಂಬಂಧಿಸಿದಂತೆ 2014ರಲ್ಲಿ ಹಾಕಿದಂತಹ ಪಿಟಿಷನನ್ನು ಪರಿಗಣನೆಗೆ ತಗೊಂಡು ಸರ್ವೋಚ್ಚ ನ್ಯಾಯಾಲಯ ಜಲ್ಲಿಕಟ್ಟನ್ನು ಅಥವಾ ಗೂಳಿಗಳನ್ನು ಯಾವುದೇ ಒಂದು ಕ್ರೀಡೆಗೆ ಉಪಯೋಗಿಸುವಂತಹದ್ದನ್ನು ಸಹ ತಡೆ ಹಿಡಿದಿತ್ತು. ಅದರ ವಿರುದ್ಧ ರಾಜ್ಯ ಸರ್ಕಾರಗಳು ಈ ಒಂದು ಕೋರ್ಟಿನ ವಿರುದ್ಧ ಕಾನೂನನ್ನು ಪಾರಿತ ಮಾಡಿದ್ದು. ಜಲ್ಲಿಕಟ್ಟು ನಮ್ಮ ಐತಿಹಾಸಿಕ ಒಂದು ಕ್ರೀಡೆಯಾಗಿರುವಂತಹ ನಿಟ್ಟಿನಲ್ಲಿ ಇದು ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿದೆ. ಸರ್ವೋಚ್ಚ ನ್ಯಾಯಾಲಯ ತಂದಿರುವಂತಹ ಕಾನೂನು ಅಥವಾ ತೀರ್ಪು ಆ ಒಂದು ನಿಟ್ಟಿನಲ್ಲಿ ಇದನ್ನು ಮುಂಸಾಗಿಸಲಾಗುತ್ತದೆ ಅನ್ನುವಂಥದ್ದು. ಇವತ್ತಿಗೂ ಗೂಳಿಗಳನ್ನು ಕ್ರೀಡೆಯಲ್ಲಿ ಉಪಯೋಗಿಸುವಂಥದ್ದು ಬರೀ ಕರ್ನಾಟಕ ಮತ್ತು ತಮಿಳುನಾಡು ಮಾತ್ರ. ಬೇರೆ ಎಲ್ಲ ರಾಜ್ಯಗಳಲ್ಲೂ 2014ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತಹ ತೀರ್ಪಿನ ಪ್ರಕಾರ ಗೂಳಿಗಳ ಕ್ರೀಡೆಯನ್ನು ತಡೆ ಹಿಡಿಯಲಾಗಿದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕು. ಹಾಗೂ ಇಲ್ಲಿ ಮುಖ್ಯವಾಗಿ ಯಾವ ಒಂದು ವಿಷಯಕ್ಕೆ ವಿರುದ್ಧ ಅಥವಾ ಯಾವ ಸಂವಿಧಾನದ ಪ್ರಾವಧಾನದ ಮೇಲೆ ಸರ್ವೋಚ್ಚ ನ್ಯಾಯಾಲಯ ಮಾತನಾಡಿತ್ತು ಅಂತಂದರೆ ಆರ್ಟಿಕಲ್ 29 ಸಬ್ ಕ್ಲಾಸ್ 1. ಈ ಒಂದು ಮೂಲಭೂತ ಹಕ್ಕಿನ ಅಡಿಯಲ್ಲಿ ಮುಖ್ಯವಾಗಿ ದೇಶದಲ್ಲಿ ಇರುವಂತಹ ನಾಗರಿಕರು ತಮ್ಮ ವಿವಿಧ ಸಂಸ್ಕೃತಿ, ಲ್ಯಾಂಗ್ವೇಜ್ ಮತ್ತು ಸ್ಕ್ರಿಪ್ಟನ್ನು ಕಾಪಾಡೋದಕ್ಕೋಸ್ಕರ ಪ್ರಾವಧಾನಗಳನ್ನು ಇದರಲ್ಲಿ ಮಾಡಿರುವಂಥದ್ದು. ಈ ಒಂದು ಮೂಲಭೂತ ಹಕ್ಕಿನಲ್ಲಿ ಸಂಸ್ಕೃತಿ ಮತ್ತು ಭಾಷೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳುವಂತಹ ಪ್ರಾವಧಾನಗಳನ್ನು ಮಾತಾಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಆರ್ಟಿಕಲ್ 29 ಸಬ್ ಕ್ಲಾಸ್ 1ರ ಅಡಿಯಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಜಲ್ಲಿಕಟ್ಟು ನಮ್ಮ ಸಂಸ್ಕೃತಿಯಾಗಿರುವಂತಹ ನಿಟ್ಟಿನಲ್ಲಿ ಮೂಲಭೂತ ಹಕ್ಕಾಗಿರುವಂತಹ ಇದು ನಮ್ಮ ಜನರಿಗೆ ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಕಾನೂನನ್ನು ತಂದಿದ್ದು ಅನ್ನುವಂಥದ್ದನ್ನು ಮುಖ್ಯವಾಗಿ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಒಂದು ವಿಷಯ ಸರ್ನಾ ರಿಲಿಜನ್. ಸರ್ನಾ ಒಂದು ಅನ್ನುವಂಥದ್ದು ಧರ್ಮ. ಈ ಧರ್ಮದ ಬಗ್ಗೆ ಜಾರ್ಖಂಡ್ ಸರ್ಕಾರ ಒಂದು ಸ್ಪೆಷಲ್ ಸೆಷನನ್ನು ಕರೆದು ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಿದೆ. ಈ ಒಂದು ಸರ್ನಾ ಧರ್ಮವನ್ನು
ಸೆನ್ಸಸ್ 2021ರಲ್ಲಿ ಸಪರೇಟ್ ಕೋಡ್ ಅಥವಾ ಸಪರೇಟ್ ಒಂದು ಕಾಲಮ್ ಆಗಿ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು. ಸರ್ನಾ ಧರ್ಮದವರು ಮುಖ್ಯವಾಗಿ ನಿಸರ್ಗವನ್ನು ಪೂಜೆ ಮಾಡ್ತಾರೆ. ನಿಸರ್ಗ ಅಂತಂದರೆ ಜಲ್, ಜಂಗಲ್, ಜಮೀನ್ ಅಂತ ಕರಿತೀವಿ. ನೀರು, ಕಾಡು ಮತ್ತು ಭೂಮಿಯನ್ನು ಪೂಜಿಸುವಂತಹ ಒಂದು ಜಾತಿ ಇದು ಸರ್ನಾ ಅನ್ನುವಂಥದ್ದು. ಜಾರ್ಖಂಡಲ್ಲಿ ಸುಮಾರು 8 PVTG ಗ್ರೂಪಿಗೆ ಸೇರಿದಂತಹ ಬುಡಕಟ್ಟು ಜನಾಂಗದವರಿದ್ದಾರೆ. ಒಟ್ಟು ಜಾರ್ಖಂಡಲ್ಲಿ 32 ಬುಡಕಟ್ಟು ಜನಾಂಗಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ 8 PVTGಗೆ ಸೇರ್ಕೊಂಡಿದ್ದಾವೆ. PVTGಗೆ ಸಂಬಂಧಿಸಿದಂತೆ ಮುಂದಿನ ಹಂತದಲ್ಲಿ ನಾನು ವಿಶ್ಲೇಷಣೆಯನ್ನು ಪೂರ್ಣವಾಗಿ ಕೊಟ್ಟಿದ್ದೀನಿ. ಯಾಕೆ PVTG ಅಂತ ಕರೀತಾರೆ, ಎದಕ್ಕೆ ಇದು ಬಂತು ಅನ್ನುವಂತಹದ್ದು ವಿಷಯಕ್ಕೆ ಸಂಬಂಧಿಸಿದಂತೆ ಮುಖ್ಯವಾಗಿ ಇರುವಂತಹ ಬುಡಕಟ್ಟು ಜನಾಂಗಗಳಲ್ಲಿ ಈ ಒಂದು ಬುಡಕಟ್ಟು ಜನಾಂಗ ಬಹಳ ಹಿಂದೆ ಉಳ್ಕೊಂಡಿರುವಂತಹ ಕಾರಣಕ್ಕೆ ಇವುಗಳ ಸಮೃದ್ಧಿಗೋಸ್ಕರ ಒಂದು ಹೊಸ ಕೆಟಗರಿಯನ್ನು ಕ್ರಿಯೇಟ್ ಮಾಡಿ PVTG ಅಂತ ಇವರನ್ನು ಕರೆಯಲಾಗಿರುವಂಥದ್ದು. ಸೊ ನಿಸರ್ಗವನ್ನು ಪೂಜಿಸುವಂತಹ ಈ ಒಂದು ಸರ್ನಾ ಧರ್ಮವನ್ನು ರೆಕಮೆಂಡೇಶನ್ ಅಥವಾ ರೆಕಗ್ನಿಷನ್ ಕೊಡುವಂತಹ ನಿಟ್ಟಿನಲ್ಲಿ ಜಾರ್ಖಂಡ್ ಸರ್ಕಾರ ಈ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಿರುವಂಥದ್ದು. ಬುಡಕಟ್ಟು ಜನಾಂಗದಲ್ಲಿ ಒಂದಿಷ್ಟು ಜನ ಹಿಂದೂ, ಒಂದಿಷ್ಟು ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗಿರುವಂಥವ್ರು ಇದ್ದರೆ ಈ ಒಂದು ಸರ್ನ ಜಾತಿಯನ್ನು ಕಾಪಾಡುವಂಥದ್ದು, ಧರ್ಮವನ್ನು ಕಾಪಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ನಿಟ್ಟಿನಲ್ಲಿ ಜಾರ್ಖಂಡ್ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ನವೆಂಬರ್ 2020ರಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳನ್ನು ನೋಡೋಣ. ಸೊ ಮೊದಲನೇ ಒಂದು ವಿಷಯ, ಲುಹ್ರಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಲುಹ್ರಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಎಲ್ಲಿದೆ ಆ್ಯಂಡ್ ಯಾವ ರಾಜ್ಯದಲ್ಲಿ ಇದನ್ನು ಕಟ್ಟಲಾಗ್ತಿದೆ ಅನ್ನುವಂಥದ್ದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಲುಹ್ರಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟನ್ನು ಹಿಮಾಚಲ್ ಪ್ರದೇಶಲ್ಲಿ ಕಟ್ತಾ ಇರುವಂಥದ್ದು. ನೆನ್ಪಿಟ್ಕೊಳ್ಳಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಈ ಒಂದು ಲುಹ್ರಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ನ ಸಮ್ಮತಿ ಅಥವಾ ಅಪ್ರೂವಲನ್ನು 2020ರಲ್ಲಿ ಕೊಟ್ಟಿರುವಂಥದ್ದು. ಈ ಒಂದು ಪ್ರಾಜೆಕ್ಟ್ ರಿವರ್ ಸತ್ಲಜ್ ಮೇಲೆ ಇದೆ. ಸೊ ರಿವರ್ ಸತ್ಲಜ್ ಶಿಮ್ಲಾ ಮತ್ತು ಕುಲ್ಲು ಡಿಸ್ಟಿಕ್ನಲ್ಲಿ ಇರುವಂತಹ ಹಿಮಾಚಲ್ ಪ್ರದೇಶಲ್ಲಿ ಈ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ಕಟ್ತಾ ಇರುವಂಥದ್ದು ತಿಳ್ಕೊಬೇಕಾಗಿರುವಂಥದ್ದು ಇಲ್ಲಿ. ಸೊ ಸತ್ಲಜ್ ನದಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಅರ್ಥೈಸ್ಕೊಳ್ಳೋಣ. ಸತ್ಲಜ್ ನದಿ ಮಾನಸ ಸರೋವರ್, ರಕ್ಕಸ್ ಲೇಕ್ ಅನ್ನುವಂತಹ ಜಾಗದಲ್ಲಿ ಉಗಮವಾಗುವಂಥದ್ದು. ಆ ಒಂದು ಭಾಗ ಸುಮಾರು 4570 ಮೀಟರ್ಗಳ ಹೈಟಲ್ಲಿರುವಂಥದ್ದು ಆ್ಯಂಡ್ ಇಂಡಸ್ನಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ ಅನ್ನೋಂಥದ್ದು. ಈ ಒಂದು ಇಂಡಸ್ ನದಿಯ ಹಾಗೆ ಸತ್ಲಜು ಸಹ ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿ ಫ್ಲೋ ಆಗಿ ಶಿಪ್ಕಿಲಾ ಪಾಸ್ ಥ್ರೂ ಫ್ಲೋ ಹಾಕ್ಕೊಂಡು ಭಾರತದ ಪಂಜಾಬ್ ಪ್ಲೇನ್ಸಿಗೆ ಎಂಟರ್ ಆಗುತ್ತೆ. ಪಂಜಾಬ್ ಪ್ಲೇನ್ಸ್ ಎಂಟರ್ ಆದ ನಂತರ ತಮಗೆಲ್ಲ ಗೊತ್ತಿರೋ ಹಾಗೆ ಭಕ್ರಾ ನಾಗಲ್ ಡ್ಯಾಮ್ ಏನಾರ ನೆನಪಿದ್ರೆ ಅದು ಸಹ ಸತ್ಲಜ್ ನದಿಯ ಮೇಲೆ ಕಟ್ಟಲಾಗಿದೆ ಪಂಜಾಬ್ನಲ್ಲಿ ಅನ್ನುವಂಥದ್ದು ಮುಖ್ಯವಾಗಿ ನೆನಪಿಟ್ಕೊಳ್ಳಿ. ತದನಂತರ ಮುಂದೆ ಹೋಗ್ಬಿಟ್ಟು ಈ ಒಂದು ಸತ್ಲಜ್ ನದಿ ಬಿಯಾಸ್ ಜೊತೆಯಲ್ಲಿ ಸೇರಿಕೊಳ್ಳುತ್ತದೆ ಹರಿಕೆ ಹತ್ರ ಈ ಒಂದು ನದಿ ಬಿಯಾಸ್ ಜೊತೆಯಲ್ಲಿ ಸೇರಿಕೊಳ್ಳುತ್ತೆ. ಬಿಯಾಸ್ ಜೊತೆ ಸೇರಿಕೊಂಡಂತಹ ನದಿ ಪೂರ್ಣವಾಗಿ ಹೋಗಿ ಇಂಡಸ್ಸಿಗೆ ಸೇರಿಕೊಳ್ಳುವಂಥದ್ದು ಮಿತಾನ್ಕೋಟಲ್ಲಿ ಇಂಡಸ್ನ ಸೇರಿಕೊಳ್ಳುತ್ತೆ. ಸೊ ಒಟ್ಟು ಈ ಒಂದು ನದಿ 1450 ಕಿಲೋಮೀಟರ್ಗಳು ಫ್ಲೋ ಆಗುತ್ತೆ. ಭಾರತದಲ್ಲಿ 1050 ಕಿಲೋಮೀಟರ್ಗಳನ್ನು ಫ್ಲೋ ಮಾಡುತ್ತೆ ಅಥವಾ ಹರಿಯುತ್ತೆ ಅನ್ನುವಂಥದ್ದನ್ನು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಫ್ರಂಟಿಯರ್ ಹೈವೇ ಅರುಣಾಚಲ್ ಪ್ರದೇಶ್. ಸೊ ಅರುಣಾಚಲ್ ಪ್ರದೇಶ್ ಭಾಗದಲ್ಲಿ ಒಂದು ಫ್ರಂಟಿಯರ್ ಹೈವೇಯನ್ನು ಮುಖ್ಯವಾಗಿ ಭಾರತ ಕಟ್ಟುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಈ ಒಂದು ಪ್ರಾಜೆಕ್ಟ್ ಇಂಡೋ ಟಿಬೆಟ್ ಬಾರ್ಡರ್ನಲ್ಲಿ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಭಾರತ ಮತ್ತು ಚೈನೀಸ್ ನಡುವೆ ಏನಾದರೂ ಯುದ್ಧದ ಸಂಶಯಗಳು, ಯಾಕಂದರೆ ಲಡಾಖ್ ರೀಜನಲ್ಲಿ ಆದಂತಹ ಕ್ರೈಸಿಸ್ ನೋಡಿದಾಗ ಯುದ್ಧ ಆಗುವಂತಹ ಸಾಧ್ಯತೆಗಳು ಇರೋದರಿಂದ ಆ ಒಂದು ಭಾಗದಲ್ಲಿ ಆರ್ಮಿ ಮೂವ್ಮೆಂಟಿಗೆ ಅಥವಾ ಫೆಸಿಲಿಟೀಸ್ ಮೂವ್ಮೆಂಟಿಗೆ ಒಂದು ಹೈವೇ ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಫ್ರಂಟಿಯರ್ ಹೈವೇಯನ್ನು ಪ್ಲ್ಯಾನ್ ಮಾಡಿರುವಂಥದ್ದು. ಈ ಒಂದು ಫ್ರಂಟಿಯರ್ ಹೈವೇ ಮುಖ್ಯವಾಗಿ 2000 ಕಿಲೋಮೀಟರ್ಗಳು ಮೆಕ್ಮೋಹನ್ ಲೈನ್ನ ಪ್ಯಾರಲಲ್ ಆಗಿ ಕಟ್ತಾ ಇರುವಂಥದ್ದು. ಮೆಕ್ಮೋಹನ್ ಲೈನ್ ಏನು? ಮೆಕ್ಮೋಹನ್ ಲೈನ್ ಮುಖ್ಯವಾಗಿ ತಿಬ್ಬತ್ ಮತ್ತು ಅಸ್ಸಾಂನ ನಡುವೆ ಇರುವಂತಹ ಒಂದು ಲೈನನ್ನು ಮೆಕ್ಮೋಹನ್ ಲೈನ್ ಅಂತ ಕರಿತೀವಿ. ಬ್ರಿಟಿಷ್ ಸಮಯದಲ್ಲಿ ಸಿಮ್ಲಾ ಕಾನ್ಫರೆನ್ಸ್ ಮಾಡಲಾಗಿತ್ತು ಅಕ್ಟೋಬರ್ 1913ರಲ್ಲಿ. ಸೊ 1913ರಿಂದ 1914ವರೆಗೂ ನಡೆದಂತಹ ಆ ಒಂದು ಸಿಮ್ಲಾ ಕಾನ್ಫರೆನ್ಸ್ನಲ್ಲಿ ಈ ಒಂದು ಮೆಕ್ಮೋಹನ್ ಲೈನ್ ಟಿಬೆಟ್ ಮತ್ತು ಭಾರತ ಅಸ್ಸಾಂನ ನಡುವೆ ಮಾಡಿದಂತಹ ಒಂದು ಬೌಂಡ್ರಿ ಆಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ತಿಬೆಟ್ ಆಟೋನಮಸ್ ರೀಜನ್ ಆಫ್ ಚೈನಾ ಅಂತ ಏನು ಕರಿತೀವೋ ಆ ಒಂದು ನಿಟ್ಟಿನಲ್ಲಿ ಚೈನಾ ಮತ್ತು ಭಾರತದ ನಡುವಿನ ಬಾರ್ಡರ್ ಅಂತಲೇ ಕರಿಬಹುದು ಅನ್ನುವಂಥದ್ದು ಇಲ್ಲಿ ಅರ್ಥ ಮಾಡ್ಕೊಳ್ಳಬೇಕು. ಹಾಗೂ ಈ ಒಂದು ಹೈವೇ ಮುಖ್ಯವಾಗಿ ದಿಬಾಂಗ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಿಂದ ಪಾಸ್ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಈ ಒಂದು ಪ್ರಾಜೆಕ್ಟ್ ಎನ್ವೈರ್ಮೆಂಟಲ್ ಇಶ್ಯೂಸಿಗೆ ಒಳಗಾಗಬಹುದು ಅನ್ನುವಂಥದ್ದನ್ನು ಸಹ ಶಂಕಿಸಲಾಗ್ತಾ ಇರುವಂಥದ್ದು ಇಲ್ಲಿ ತಿಳ್ಕೊಬೇಕಾಗಿದೆ. ಮುಂದಿನ ಹಂತದಲ್ಲಿ ಕೊಕ್ಕೋ ಐಲ್ಯಾಂಡ್ಸ್. ಸೊ ಕುಕ್ಕು ಐಲ್ಯಾಂಡ್ಸ್ ಎಲ್ಲಿದ್ದಾವೆ? ಕುಕ್ಕು ಐಲ್ಯಾಂಡ್ಸ್ ನಾವು ಮುಖ್ಯವಾಗಿ ಅಂಡಮಾನ್ ಸಿ ಮತ್ತು ಬೇ ಆಫ್ ಬೆಂಗಾಲ್ನ ನಡುವೆ ಕಾಣುವಂಥದ್ದು ಕುಕ್ಕು ಐಲ್ಯಾಂಡ್ಸ್. ಇಲ್ಲಿ ತಾವು ನೋಡಬಹುದು, ಇವು ಕುಕ್ಕು ಐಲ್ಯಾಂಡ್ಸ್. ಇವು ಬರ್ಮಾದಿಂದ ಕೆಳಗಡೆ ಇರುವಂತಹ ಭಾಗದಲ್ಲಿ ಅಥವಾ ಸಮುದ್ರದಲ್ಲಿ ನಾವು ಕಾಣ್ತೀವಿ. ಸುಮಾರು 300 ಕಿಲೋಮೀಟರ್ ಸೌತಲ್ಲಿ, ಬರ್ಮೀಸ್ ಅಂದರೆ ಮಯನ್ಮಾರಿಂದ ಕೆಳಗಡೆ
ಸೊ ಈ ಒಂದು ಭಾಗದಲ್ಲಿ ನಾವು ಕುಕ್ಕೂಸ್ ಐಲ್ಯಾಂಡ್ ಕಾಣ್ತೀವಿ. ಲೊಕೇಶನ್ ಬಹಳ ಇಂಪಾರ್ಟೆಂಟ್, ಮ್ಯಾಪ್ ಬೇಸ್ಡ್ ಕ್ವೆಶನ್ ಆಗಿ ಇದು ಬರಬಹುದು. ಇದು ಯಾಕೆ ಚರ್ಚೆಯಲ್ಲಿತ್ತು ಅಂತಂದರೆ, ಚೈನಾ ಒಂದು ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಇನ್ಸ್ಟಾಲೇಷನನ್ನು ಈ ಕುಕ್ಕು ಐಲ್ಯಾಂಡ್ಸಲ್ಲಿ ಮಾಡ್ತಾ ಇರುವಂಥದ್ದು. ಇದನ್ನು ಗ್ರೇಟ್ ಕುಕ್ಕು ಐಲ್ಯಾಂಡ್ಸ್ ಅಂತಲೂ ಕರೀತಾರೆ. ಈ ಒಂದು ಕುಕ್ಕು ಐಲ್ಯಾಂಡ್ಸನ್ನು 1994ರಿಂದ ಲೀಸ್ ಮೇಲೆ ಚೈನಾಗೆ ಕೊಡಲಾಗಿದೆ. ಆ್ಯಂಡ್ ಈ ಒಂದು ಭಾಗದಲ್ಲಿ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಇನ್ಸ್ಟಾಲೇಷನ್ನ ಮಾಡ್ತಾ ಇದೆ ಅಂತಂದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಬಹಳಷ್ಟು ಮಿಸೈಲ್ಸ್ ಫೆಸಿಲಿಟೀಸ್ ಅಥವಾ ಮಿಸೈಲ್ಸ್ ಲಾಂಚ್ಗಳನ್ನು ಒಡಿಸ್ಸಾ ತೀರದಲ್ಲಿ ಅಥವಾ ಆಂಧ್ರ ಪ್ರದೇಶದ ತೀರದಲ್ಲಿ, ಬೇ ಆಫ್ ಬೆಂಗಾಲಲ್ಲಿ ನಮ್ಮ ಫೆಸಿಲಿಟೀಸ್ಗಳು ಇರೋದರಿಂದ ಅದನ್ನು ಅಬ್ಸರ್ವ್ ಮಾಡುವಂಥದ್ದು ಚೈನಾಗೆ ಇಲ್ಲಿಂದ ಅನುಕೂಲವಾಗುತ್ತದೆ. ಅದಲ್ಲದೆ ನಮ್ಮ ನೇವಿ ಶಿಪ್ಗಳಾಗಿರಬಹುದು ಅಥವಾ ನಮ್ಮ ಬೇರೆ ವ್ಯಾಪಾರದ ವಹಿವಾಟುಗಳು ಏನಾಗ್ತಿದ್ದಾವೆ ಅದು ಸಹ ಅಬ್ಸರ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ತದನಂತರ ಈ ಬೇ ಆಫ್ ಬೆಂಗಾಲಿಂದ ಮಲಕ್ಕಾ ಸ್ಟ್ರೇಟಿಗೆ ಕನೆಕ್ಟ್ ಆಗುವಂಥದ್ದು ಸಹ ಇದೇ ದಾರಿಯಲ್ಲಿ ಆಗಿರೋದ್ರಿಂದ ಚೈನಾ ಅಬ್ಸರ್ವೇಷನನ್ನು ಇಲ್ಲಿ ಹೆಚ್ಚಿಸುವಂಥದ್ದು ಜಾಸ್ತಿ ಆಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿತ್ತು ಈ ಒಂದು ಕುಕ್ಕೂಸ್ ಐಲ್ಯಾಂಡ್. ಸೊ ಇದು ಸಹ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆನ್ಪಿಟ್ಕೊಳ್ಬೇಕು. ಸೊ ಮುಂದಿನ ಒಂದು ವಿಷಯ ಮನ್ಸಾರ್ ಲೇಕ್ ಡೆವಲಪ್ಮೆಂಟ್. ಸೊ ಮನ್ಸಾರ್ ಲೇಕ್ ಎಲ್ಲಿದೆ, ಇದು ಮೊದಲನೇ ಹಂತದಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ. ಈ ಒಂದು ಲೇಕ್ ಜಮ್ಮುವಿಂದ 37 ಕಿಲೋಮೀಟರ್ ದೂರದಲ್ಲಿ ನೆಲೆಸ್ಕೊಂಡಿರುವಂಥದ್ದು. ಈ ಒಂದು ಮನ್ಸಾರ್ ಲೇಕ್ ಒಂದು ನ್ಯಾಚುರಲ್ ಫ್ರೆಶ್ ವಾಟರ್ ಲೇಕ್ ಆಗಿರುವಂಥದ್ದು. ಇದ್ರ ಸುತ್ತ ಕಾಡು ಸುತ್ತಕೊಂಡಿದೆ. ಆ್ಯಕ್ಚುಲಿ ನೀವೆಲ್ಲ ಕೇಳಿರ್ತೀರ, ಟ್ವಿನ್ ಸಿಟೀಸ್ ಆಫ್ ಹೈದರಾಬಾದ್ ಅಥವಾ ಹೈದರಾಬಾದ್ ಮತ್ತು ಸಿಕಂದ್ರಾಬಾದನ್ನು ಟ್ವಿನ್ ಸಿಟೀಸ್ ಅಂತ ಕರೀತಾರೆ. ಅದೇ ನಿಟ್ಟಿನಲ್ಲಿ ಮನ್ಸಾರ್ ಲೇಕ್ನ ಹತ್ತಿರ ಸುರಿನ್ಸಾರ್ ಅನ್ನುವಂತಹ ಇನ್ನೊಂದು ಲೇಕ್ ಇದೆ. ಇವೆರಡನ್ನೂ ಟ್ವಿನ್ ಲೇಕ್ ಅಂತಲೇ ಕರೀತಾರೆ. ಇದು ಮನ್ಸಾರ್ ಲೇಕಿಂದ 9 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಇಲ್ಲಿ ಮನ್ಸಾರ್ ಅಥವಾ ಸುರಿನ್ಸಾರ್ ಮನ್ಸಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ಸಹ ನಾವಿಲ್ಲಿ ಕಾಣ್ತೀವಿ. ಈ ಒಂದು ಮನ್ಸಾರ್ ಲೇಕ್ ಒಂದು ರಾಮ್ಸರ್ ವೆಟ್ಲ್ಯಾಂಡ್ ಆಗೂ ಸಹ ಅಥವಾ ರಾಮ್ಸರ್ ಸೈಟ್ ಆಗೂ ಸಹ ಕನ್ಸಿಡರ್ ಮಾಡಲಾಗುತ್ತದೆ. ಸುರಿನ್ಸಾರ್ ಮತ್ತು ಮನ್ಸಾರ್ ಎರಡೂ ಸೇರ್ಕೊಂಡ್ಬಿಟ್ಟು ರಾಮ್ಸರ್ ಸೈಟ್ ಆಗೂ ಸಹ ಇದನ್ನು ಕರಿತಾ ಇರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಈ ಒಂದು ಮನ್ಸಾರ್ ಮತ್ತು ಸುರಿನ್ಸಾರ್ ಲೇಕ್ ಏನು ಜಮ್ಮು ಹತ್ರ ಇದಾವಲ್ಲ, ಇವುಗಳನ್ನು ರಿಜ್ಯೂನೇಟ್ ಮತ್ತು ಡೆವಲಪ್ಮೆಂಟ್ ರೆನೋವೇಟ್ ಮಾಡುವಂತಹ ಕಡೆಗೆ ಭಾರತ ಸರ್ಕಾರ ಪ್ರಯತ್ನಗಳನ್ನು ನಡೆಸ್ತಿರುವಂಥದ್ದು. ಮುಖ್ಯವಾಗಿ ಪ್ರವಾಸೋದ್ಯಮವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನಗಳು ನಡೀತಾ ಇರುವಂಥದ್ದು. ಈ ಸುರಿನ್ಸಾರ್ ಮನ್ಸಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಹಳಷ್ಟು ಪ್ರಾಣಿಗಳಿಗೆ, ಸ್ಪಾಟೆಡ್ ಡೀರ್, ನೀಲ್ಗೈ ಹಾಗೂ ಬಹಳಷ್ಟು ಪಕ್ಷಿಗಳ ಒಂದು ಸ್ಯಾಂಕ್ಚುರಿ ಆಗಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಸೊ ಮನ್ಸಾರ್ ಸುರಿನ್ಸಾರ್ ಲೇಕ್ ಎಲ್ಲಿದೆ, ಜಮ್ಮು ಅಲ್ಲಿದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಹಂತದಲ್ಲಿ ಇಂಡಿಯನ್ ಸೊಸೈಟಿ ಆ್ಯಂಡ್ ಸೋಷಲ್ ಇಶ್ಯೂಸಿಗೆ ಸಂಬಂಧಿಸಿದಂತೆ ನವೆಂಬರ್ 2020ರಲ್ಲಿ ಏನೆಲ್ಲ ಮುಖ್ಯವಾದ ವಿಷಯಗಳು ಬಂದಿದ್ವು ಅನ್ನುವಂತಹ ವಿಷಯವನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನೋಡಲು ಪ್ರಯತ್ನಿಸೋಣ. ಸೊ ಮೊದಲನೇ ಹಂತದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಬಗ್ಗೆ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಜಾರಿಗೆ ತಂದಿರುವಂಥದ್ದು. ಈ ಒಂದು ಮಿನಿಸ್ಟ್ರಿಯನ್ನು ಮುಂದಿನ ದಿನಗಳಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತಲೇ ಕರೆಸಿಕೊಳ್ಳಲಾಗುವಂಥದ್ದು. ಹಾಗೂ ಈ ಪಾಲಿಸಿಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು 21ನೇ ಶತಮಾನದ ಅನುಗುಣವಾಗಿ ಬದಲಾಯಿಸುವಂಥದ್ದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಒಂದಿಷ್ಟು ಸೇಲಿಯಂಟ್ ಫೀಚರ್ಸ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅಡಿಯಲ್ಲಿ ಏನೆಲ್ಲ ಪ್ರಾವಧಾನಗಳನ್ನು ಸರ್ಕಾರ ಮಾಡಿದೆ ಅನ್ನುವಂಥದ್ದು. ಸೊ 5 ಹಂತಗಳಲ್ಲಿ ನಾವು ಈ ಒಂದು ಪ್ರಿನ್ಸಿಪಲ್ಸ್ ನೋಡಲಿದ್ದೇವೆ ಈ ಒಂದು ಪಾಲಿಸಿಗೆ ಸಂಬಂಧಿಸಿದಂತೆ. ಮೊದಲನೇ ಹಂತದಲ್ಲಿ ವಿದ್ಯಾರ್ಥಿಗಳ ಎಬಿಲಿಟೀಸ್ಗಳನ್ನು ಅರ್ಥೈಸಿಕೊಂಡು ಐಡೆಂಟಿಫೈ ಮಾಡಿ ಅದನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಶಿಕ್ಷಕರನ್ನು ಟ್ರೈನ್ ಮಾಡೋದು, ಪೇರೆಂಟ್ಸ್ಗಳನ್ನು ಆ ಒಂದು ನಿಟ್ಟಿನಲ್ಲಿ ಸಹಕಾರ ಕೊಡುವಂತೆ ಪ್ರಯತ್ನಗಳನ್ನು ನಡೆಸುವಂಥದ್ದು ಮೊದಲನೇ ಹಂತದಲ್ಲಿ. ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಸಿಯನ್ನು ಹೈಯೆಸ್ಟ್ ಪ್ರಯಾರಿಟಿ ಕೊಡಲಾಗುವುದು 3ನೇ ತರಗತಿಯ ವಿದ್ಯಾರ್ಥಿಯವರೆಗೂ. ಸೊ ಫೌಂಡೇಶನಲ್ ಲಿಟ್ರಸಿಯಿಂದಾಗಿ ವಿದ್ಯಾರ್ಥಿಗಳಲ್ಲಿ ಬೇಕಾಗಿರುವಂತಹ ಫೌಂಡೇಶನ್ ಏನು ಇಂಪಾರ್ಟೆಂಟ್ ಆಗಿರ್ತದೆ ಶಿಕ್ಷಣ ವ್ಯವಸ್ಥೆಗೆ ಮತ್ತು ನ್ಯೂಮರಸಿಗೆ ಸಂಬಂಧಿಸಿದಂತಹ ಜ್ಞಾನವನ್ನು ಹೆಚ್ಚಿಸುವಂಥದ್ದು 3ನೇ ತರಗತಿಯ ವಿದ್ಯಾರ್ಥಿಗಳವರೆಗೂ ಹೈಯೆಸ್ಟ್ ಪ್ರಯಾರಿಟಿಯನ್ನು ಕೊಡಲಾಗುವಂಥದ್ದು. ಮತ್ತು ವಿದ್ಯಾರ್ಥಿಗಳು ತನ್ನ ಲರ್ನಿಂಗ್ ಟ್ರಾಜೆಕ್ಟರಿ ಅಥವಾ ಲರ್ನಿಂಗ್ ಪಾತನ್ನು ತಾನೇ ಚೂಸ್ ಮಾಡಿಕೊಳ್ಳುವಂತಹ ಪ್ರಾವಧಾನವನ್ನು ಸಹ ಇಲ್ಲಿ ಕೊಡಲಾಗಿದೆ. ಮತ್ತು ಆರ್ಟ್ಸ್ ಆ್ಯಂಡ್ ಸೈನ್ಸಿಗೆ ಸಂಬಂಧಿಸಿದಂತೆ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆ ಅಥವಾ ವಿಭಿನ್ನತೆ ಡಿಫರೆನ್ಸಸನ್ನು ತೋರಿಸೋದಿಲ್ಲ. ವೊಕೇಶ್ನಲ್ ಮತ್ತು ಅಕಾಡೆಮಿಕ್ ಸ್ಟ್ರೀಮ್ಸಿಗೂ ಸಹ ಒಂದೇ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆ ಅಥವಾ ಒಂದೇ ರೀತಿಯ ಪ್ಲ್ಯಾಟ್ಫಾರ್ಮನ್ನು ಕೊಟ್ಟು ಬೆಳೆಸುವಂತಹ ಪ್ರಯತ್ನಗಳನ್ನು ಮಾಡುವಂಥದ್ದು. ಹಾಗೂ ಸೋಷಿಯಲ್ ಸೈನ್ಸಸ್ ಮತ್ತು ಸೈನ್ಸ್, ಹ್ಯುಮ್ಯಾನಿಟೀಸ್, ಸ್ಪೋರ್ಟ್ಸಿಗೂ ಸಹ ಶಿಕ್ಷಣದೊಂದಿಗೆ ಸರಿಯಾದ ಮಾಹಿತಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮುನ್ಸಾಗಿಸಲಾಗುತ್ತದೆ ಅನ್ನುವಂತಹ ಮಾತನ್ನು ಮೊದಲನೇ ಹಂತದಲ್ಲಿ ಹೇಳಿರುವಂಥದ್ದು. ಎರಡನೇ ಹಂತದಲ್ಲಿ ಫೀಚರ್ಸ್ ಆಫ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಮಾತಾಡಬೇಕು ಅಂತಂದರೆ, ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ಗೆ 2ನೇ ಭಾಗದಲ್ಲಿ ಪ್ರಯತ್ನಗಳನ್ನು ಹೆಚ್ಚು ಮಾಡಲಾಗುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾದಾಗ ಕ್ರಿಯೇಟಿವ್ ಮತ್ತು ಕ್ರಿಟಿಕಲ್ ಥಿಂಕಿಂಗನ್ನು ಸಹ
ವಿದ್ಯಾರ್ಥಿಗಳು ಬೆಳೆಸ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತದೆ. ಅದರಿಂದಾಗಿ ಲಾಜಿಕಲ್ ಡಿಸಿಷನ್ ಮೇಕಿಂಗ್ ಮತ್ತು ಇನೋವೇಷನಿಗೆ ಅನುಕೂಲವಾಗುತ್ತದೆ ಅಥವಾ ಇನೋವೇಷನ್ ರೀತಿಯಲ್ಲಿ ವಿದ್ಯಾರ್ಥಿಗಳು ಮುನ್ಸಾಗುವಂಥದ್ದು ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಶಿಕ್ಷಣದ ಜೊತೆಯಲ್ಲಿ ಮುಖ್ಯವಾಗಿ ಎಥಿಕ್ಸ್ ಮತ್ತು ಹ್ಯೂಮನ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್, ಎಂಪತಿ, ರೆಸ್ಪೆಕ್ಟ್ ಫಾರ್ ಅದರ್ಸ್, ಕ್ಲೀನ್ಲಿನೆಸ್, ಕರ್ಟಸಿ, ಡೆಮೋಕ್ರಸಿಕ್ ಸ್ಪಿರಿಟ್ ಆಫ್ ಸರ್ವಿಸ್ ಅನ್ನುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಅಥವಾ ವಿವಿಧ ಐಡಿಯಾಲಜೀಸ್ಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವಂಥದ್ದು ಎರಡನೇ ಹಂತದಲ್ಲಿ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಮಲ್ಟಿಲಿಂಗ್ವಲಿಸಮನ್ನು ಪ್ರಮೋಟ್ ಮಾಡುವಂಥದ್ದು ಸಹ ಭಾರತ ಸರ್ಕಾರದ ಮುಖ್ಯ ಉದ್ದೇಶವಾಗಿರ್ತದೆ. ತಮಗೆಲ್ಲ ಗೊತ್ತಿದ್ದರೆ ಒಂದಿಷ್ಟು ದಿನಗಳ ಹಿಂದೆ ಇಂಜಿನಿಯರಿಂಗನ್ನು ಒಂದಿಷ್ಟು ಭಾಷೆಗಳಲ್ಲಿ ಮುಖ್ಯವಾಗಿ ಸ್ಟಾರ್ಟ್ ಮಾಡಲು ಭಾರತ ಸರ್ಕಾರ ಆಲೋಚಿಸಿತ್ತು. ಸುಮಾರು 8 ಭಾಷೆಯಲ್ಲಿ ಆ ಒಂದು ಎಂಜಿನಿಯರಿಂಗ್ ಕೋರ್ಸಸನ್ನು ಶುರು ಮಾಡಿರುವಂಥದ್ದು ಸಹ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಅಡಿಯಲ್ಲಿ ಇರುವಂತಹ ಮಲ್ಟಿಲಿಂಗ್ವಲಿಸಮನ್ನು ಪ್ರಮೋಟ್ ಮಾಡುವಂತಹ ಪ್ರಯತ್ನ ಅಂತ ಕರಿಬಹುದು. ಹಾಗೂ ಕಮ್ಯುನಿಕೇಷನ್, ಕೋಆಪರೇಷನ್ ಮತ್ತು ಟೀಮ್ ವರ್ಕ್ನ ಸ್ಕಿಲ್ಸ್ ವಿದ್ಯಾರ್ಥಿಗಳಲ್ಲಿ ಬೆಳೆಸುವಂಥದ್ದು ಎರಡನೇ ಹಂತದಲ್ಲಿ ಪ್ರಾವಧಾನವನ್ನು ಮಾಡಿರುವಂಥದ್ದು. ಮೂರನೇ ಹಂತದಲ್ಲಿ ಅಸೆಸ್ಮೆಂಟ್ ಮತ್ತು ಕರಿಕ್ಯುಲಮ್ನ ಸಂಬಂಧಿತವಾದಂತಹ ವಿಷಯಗಳ ಮೇಲೆ ಭಾರತ ಸರ್ಕಾರ ಇಲ್ಲಿ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಅಸೆಸ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲು ಪ್ರಯತ್ನಿಸಿರುವಂಥದ್ದು ಸಮ್ಮೇಟಿವ್ ಅಸೆಸ್ಮೆಂಟ್ಗಿಂತಲೂ. ಉದಾಹರಣೆಗೆ ಮುಂಚೆ ನಾವು ಬರೀತಿದ್ದಂತಹ ಎಕ್ಸಾಮಿನೇಷನ್ಗಳು ವರ್ಷಕ್ಕೊಂದ್ಸರಿ ಅಥವಾ ವರ್ಷಕ್ಕೆ 2 ಸಾರಿ ಪ್ರೀ ಬೋರ್ಡ್, ಮಿಡ್ ಟರ್ಮ್ ಎಕ್ಸಾಮ್ಸ್ ಅಂತ ಬರ್ತಿದ್ವಿ. ಇನ್ಮೇಲೆ ಮುಖ್ಯವಾಗಿ ಸೆಮಿಸ್ಟರ್ ಬೇಸಿಸ್ ಆಧಾರದ ಮೇಲೆ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸಲು ಇಲ್ಲಿ ಪ್ರಾವಧಾನವನ್ನು ಮಾಡ್ತಿರುವಂಥದ್ದು. ಹಾಗೂ ತಂತ್ರಜ್ಞಾನವನ್ನು ಶಿಕ್ಷಣದಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಪ್ರಾಕ್ಟಿಕಲ್ ನಾಲೆಜನ್ನು ಹೆಚ್ಚಿಸುವಂತಹ ಪ್ರಯತ್ನಕ್ಕೋಸ್ಕರ ಇನ್ವಾಲ್ವ್ ಮಾಡಿಕೊಳ್ಳುವಂತಹದ್ರ ಬಗ್ಗೆಯೂ ಇಲ್ಲಿ ಮಾತಾಡಲಾಗ್ತಿದೆ. ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಕರಿಕ್ಯುಲಮ್ ಅನ್ನುವಂಥದ್ದು ಲೋಕಲ್ ಇಶ್ಯೂಸ್, ಆ ಒಬ್ಬ ವಿದ್ಯಾರ್ಥಿ ಯಾವ ರಾಜ್ಯದವನಾಗಿದ್ದಾನೆ, ಯಾವ ಸಮಾಜದವನಾಗಿದ್ದಾನೆ, ಯಾವ ಒಂದು ಕ್ಷೇತ್ರದಲ್ಲಿ ತಾನು ಮುಂದೆ ಹೋಗಲು ಬಯಸುತ್ತಿದ್ದಾನೋ ಅವರು ಆ ಒಂದು ಭಾಗಕ್ಕೆ ಅನುಕೂಲವಾಗಿ ಅಥವಾ ಆ ಒಂದು ಭಾಗದ ಅನುಗುಣವಾಗಿ ಕಲಿಯುವಂತಹ ವ್ಯವಸ್ಥೆಯನ್ನು ಮಾಡಲು ಡೈವರ್ಸಿಟಿ ಮತ್ತು ಲೋಕಲ್ ಕಾಂಟೆಕ್ಸ್ಟಿಗೂ ಇಲ್ಲಿ ಹೆಚ್ಚಿನ ಪ್ರಾವಧಾನವನ್ನು ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಮಾನತೆಯಿಂದ ನೋಡುವಂತಹ ಪ್ರಯತ್ನಗಳು. ಇದಲ್ಲದೆ ಕರಿಕ್ಯುಲಮನ್ನು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಜ್ಞಾನವನ್ನು ಹೆಚ್ಚಿಸುವಂತಹ ಕಡೆಗೆ ಒಯ್ಯುವಂಥದ್ದು ಮುಖ್ಯವಾಗಿ ಅಸೆಸ್ಮೆಂಟ್ ಆ್ಯಂಡ್ ಕರಿಕ್ಯುಲಮ್ ಕ್ಷೇತ್ರದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಪ್ರಾವಧಾನವನ್ನು ಮಾಡಿರುವಂಥದ್ದು. 4ನೇ ಪಿಲ್ಲರ್ ಆಗಿ ಅಥವಾ 4ನೇ ಹಂತದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಅಡಿಯಲ್ಲಿ ಟೀಚರ್ಸ್ ಮತ್ತು ಫ್ಯಾಕಲ್ಟಿಯ ಮೇಲೆ ಒಂದಿಷ್ಟು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇರುವಂಥದ್ದು. ಸೊ ಟೀಚರ್ಸ್ ಆ್ಯಂಡ್ ಫ್ಯಾಕಲ್ಟಿ ಮುಖ್ಯವಾಗಿ ಶಿಕ್ಷಣ ವ್ಯವಸ್ಥೆಯ ಹಾರ್ಟ್ ಆಗಿ ಪರಿಗಣನೆಗೆ ತಗೊಳ್ತಾ ಇರೋದ್ರಿಂದ ಶಿಕ್ಷಣವನ್ನು ಬದಲಾಯಿಸಬೇಕು 21ನೇ ಶತಮಾನಕ್ಕೆ ಅನುಗುಣವಾಗಿ ಅಂತಂದರೆ ಶಿಕ್ಷಕರು ಮತ್ತು ಫ್ಯಾಕಲ್ಟಿಗೂ ಸಂಬಂಧಿಸಿದಂತೆ ಒಂದಿಷ್ಟು ಬದಲಾವಣೆಗಳ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಇಲ್ಲಿ ಲೈಟ್ ಮತ್ತು ಟೈಟ್ ಆಗಿರುವಂತಹ ಪಾಲಿಸಿ ಫ್ರೇಮ್ವರ್ಕನ್ನು ಭಾರತ ಸರ್ಕಾರ ಇಂಪ್ಲಿಮೆಂಟ್ ಮಾಡಲು ಪ್ರಯತ್ನಿಸ್ತಿರುವಂಥದ್ದು. ಬಹಳ ದೊಡ್ಡ ಮಟ್ಟದಲ್ಲಿ ರಿಸರ್ಚ್ ಮತ್ತು ಎಜುಕೇಷನ್ ಮತ್ತು ಡೆವಲಪ್ಮೆಂಟ್ ಮೇಲೆ ಭಾರತ ಸರ್ಕಾರ ಇಲ್ಲಿ ಪ್ರಾವಧಾನವನ್ನು ಮಾಡ್ತಾ ಇರುವಂಥದ್ದು. ಸೊ ಎಜುಕೇಷನಲ್ ಎಕ್ಸ್ಪರ್ಟ್ಸಿಂದ ಇದನ್ನು ಸಿಸ್ಟಮನ್ನು ಆಡಿಟ್ ಮಾಡಿ ಏನು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡು ಅದೇ ನಿಟ್ಟಿನಲ್ಲಿ ಬದಲಾವಣೆಗಳನ್ನು ಇಲ್ಲಿ ಟೀಚರ್ಸ್ ಮತ್ತು ಫ್ಯಾಕಲ್ಟಿಗೆ ಸಂಬಂಧಿಸಿದಂತೆ ಹೇಗೆ ಅವರು ಶಿಕ್ಷಣ ವ್ಯವಸ್ಥೆಯಲ್ಲಿ ತನ್ನ ಕೊಡುಗೆಯನ್ನು ಕೊಡ್ತಿದ್ದಾರೋ ಅದರ ಬದಲಾವಣೆಗಳ ಬಗ್ಗೆ ಆಲೋಚಿಸುವಂಥದ್ದು. ಹಾಗೂ 5ನೇ ಹಂತದಲ್ಲಿ ಮತ್ತು ಕೊನೆಯ ಹಂತದಲ್ಲಿ ಭಾರತದ ಬೇರೆ ಬೇರೆ ಡೈವರ್ಸಿಟಿ, ಏನ್ಷಿಯಂಟ್ ಮತ್ತು ಮಾಡರ್ನ್ ಕಲ್ಚರನ್ನು ಅರ್ಥೈಸ್ಕೊಂಡು ಅದರ ಬಗ್ಗೆ ಪ್ರೈಡನ್ನು ವಿದ್ಯಾರ್ಥಿಗಳಲ್ಲಿ ಬರೆಸುವಂಥದ್ದು ಮುಖ್ಯ ಉದ್ದೇಶವಾಗಿರುತ್ತದೆ. ಸೊ ಶಿಕ್ಷಣವನ್ನು ಪಬ್ಲಿಕ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಇದರ ಕ್ವಾಲಿಟಿ ಮತ್ತು ಇದರ ಬೇಸಿಕ್ ರೈಟ್ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಿಗುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಅಂದರೆ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಂದು ಮಗುಗೂ. ಮುಂದಿನ ವಿಷಯ 25th ಇಯರ್ ಆಫ್ ಬೀಜಿಂಗ್ ಪ್ಲಾಟ್ಫಾರ್ಮ್ ಫಾರ್ ವುಮನ್. ಈ ಒಂದು ವಿಷಯದಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಬೀಜಿಂಗ್ ಡಿಕ್ಲರೇಷನ್ ಅಂದರೆ ಏನು ಅನ್ನುವಂಥದ್ದು. ಇದು ನೇರವಾಗಿ ಪ್ರಿಲಿಮ್ಸಲ್ಲಿ ಕೇಳಬಹುದು. ಬೀಜಿಂಗ್ ಡಿಕ್ಲರೇಷನ್ ಯಾವುದಕ್ಕೆ ಸಂಬಂಧಿಸಿದಂತಹ, ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಒಂದು ಕ್ರಿಯೆ ಅಥವಾ ಒಂದು ಪ್ರಕ್ರಿಯೆ ಅನ್ನುವಂಥದ್ದನ್ನು. ಸೊ ಬೀಜಿಂಗ್ ಡಿಕ್ಲರೇಷನ್ ಅನ್ನುವಂಥದ್ದು ಮುಖ್ಯವಾಗಿ ವುಮನ್ ಎಂಪವರ್ಮೆಂಟಿಗೆ ಸಂಬಂಧಿಸಿದಂತೆ ಈ ಒಂದು ಡಿಕ್ಲರೇಷನ್ನ ಶುರು ಮಾಡಿರುವಂಥದ್ದು. ಮುಖ್ಯವಾಗಿ ಪ್ರಪಂಚದಲ್ಲಿ ಮಾಡುವಂತಹ ಎಲ್ಲ ಪಾಲಿಸಿ ಡಾಕ್ಯುಮೆಂಟ್ಗಳು ಜೆಂಡರ್ ಈಕ್ವಾಲಿಟಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ತಯಾರಿ ಮಾಡಲಾಗ್ತಿದ್ದಾವೆ ಅನ್ನುವಂತಹ ವಿಷಯವನ್ನು ಬೀಜಿಂಗ್ ಡಿಕ್ಲರೇಷನ್ನ ಅಡಿಯಲ್ಲಿ ಪರಿಗಣನೆಗೆ ತಗೊಳ್ಳಲಾಗುವಂಥದ್ದು. ಈ ಒಂದು ಬೀಜಿಂಗ್ ಡಿಕ್ಲರೇಷನ್ ಮುಖ್ಯವಾಗಿ ಜೆಂಡರ್ ಈಕ್ವಾಲಿಟಿಯನ್ನು 12 ಕ್ಷೇತ್ರಗಳಲ್ಲಿ, ಆರೋಗ್ಯ, ಪವರ್, ಡಿಸಿಷನ್ ಮೇಕಿಂಗ್ ಹಾಗೂ ನಿಸರ್ಗಕ್ಕೆ ಸಂಬಂಧಿಸಿದಂತಹ ಯಾವೆಲ್ಲ ಡಿಸಿಷನ್ಸ್ಗಳು ತಗೊಳ್ಳಲಾಗ್ತಿದೆಯೋ ಎಲ್ಲದರಲ್ಲೂ ಈ ರೀತಿಯ 12
ಸೆಕ್ಟರ್ಸ್ಗಳಲ್ಲಿ ಹೆಣ್ಣು ಮಕ್ಕಳ ಪ್ರಾತಿನಿಧ್ಯ ಸಮಾನವಾಗಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೀಜಿಂಗ್ ಡಿಕ್ಲರೇಷನನ್ನು ಕೈಗೆತ್ತಿಕೊಂಡಿರುವಂಥದ್ದು. ತಮಗೆಲ್ಲ ನೆನಪಿದ್ರೆ 1995ರಲ್ಲಿ 4ನೇ ವರ್ಲ್ಡ್ ಕಾನ್ಫರೆನ್ಸ್ ಆನ್ ವುಮೆನ್ ನಡೆದಿತ್ತು, ಅದು ಬೀಜಿಂಗ್ನಲ್ಲಿ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಬೀಜಿಂಗ್ ಡಿಕ್ಲರೇಷನನ್ನು ಕೈಗೊಂಡಿರುವಂಥದ್ದು. ಈ ವರ್ಲ್ಡ್ ಕಾನ್ಫರೆನ್ಸ್ ಆಫ್ ವುಮೆನ್ ಏನು? ಇದು ಯುನೈಟೆಡ್ ನೇಷನ್ಸ್ನ ಅತಿದೊಡ್ಡ ಗ್ಯಾದರಿಂಗ್ ಆಗಿರುತ್ತದೆ. ಇಲ್ಲಿ ಮುಖ್ಯವಾಗಿ ಜೆಂಡರ್ ಈಕ್ವಾಲಿಟಿ ಮತ್ತು ಎಂಪವರ್ಮೆಂಟಿಗೆ ಸಂಬಂಧಿಸಿದಂತೆ ವಿಷಯಗಳ ಮೇಲೆ ಚರ್ಚೆಯನ್ನು ಮಾಡಲಾಗುತ್ತದೆ ಅನ್ನುವಂಥದ್ದು. ಒಟ್ಟಾರೆ ಬೀಜಿಂಗ್ ಡಿಕ್ಲರೇಷನ್ ಮುಖ್ಯವಾಗಿ ಈ ಒಂದು ವರ್ಲ್ಡ್ ಕಾನ್ಫರೆನ್ಸ್ ಆಫ್ ವುಮೆನ್ ಏನು 4ನೇದು 1995ರಲ್ಲಿ ನಡೆದಿತ್ತಲ್ಲ, ಅದರಲ್ಲಿ ತಗೊಂಡಿರುವಂತಹ ಒಂದು ಕ್ರಮ ಅನ್ನುವಂಥದ್ದನ್ನು ಮುಖ್ಯವಾಗಿ ತಾವಿಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಒಂದು ವಿಷಯ ಬೋಂಡಾ ಟ್ರೈಬ್ ಮೈಗ್ರೇಷನ್. ಸೊ ಈ ಒಂದು ವಿಷಯದಲ್ಲಿ ಅಥವಾ ಆರ್ಟಿಕಲಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಬೋಂಡಾ ಟ್ರೈಬ್ ನಮಗೆ ಎಲ್ಲಿ ಸಿಗ್ತಾರೆ ಅಂತ, ಯಾವ ರಾಜ್ಯದಲ್ಲಿ. ಮುಖ್ಯವಾಗಿ ಬೋಂಡಾ ಟ್ರೈಬ್ ನಾವು ಒಡಿಸ್ಸಾದಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಹಾಗೂ ಈ ಬೋಂಡಾ ಟ್ರೈಬ್ ದೇಶದಲ್ಲಿ ಇರುವಂತಹ 13 PVTGs, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಏನಿದಾವಲ್ಲ ಅವುಗಳಲ್ಲಿ ಒಂದಾಗಿದೆ ಅನ್ನುವಂಥದ್ದು. ಹಾಗಾದರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂದರೆ ಏನು, ಇದು ಯಾಕೆ ಬಂತು? ಈಗ ಇದರ ಇತಿಹಾಸ ತಿಳ್ಕೋಬೇಕು ಅಂತಂದರೆ 1973ರಲ್ಲಿ ಒಂದು ದೇಬಾರ್ ಕಮಿಷನ್ ಅನ್ನುವಂಥದ್ದು ರಚನೆ ಆಗಿತ್ತು. ಈ ದೇಬಾರ್ ಕಮಿಷನು PTG, ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅನ್ನುವಂತಹ ಒಂದು ಸಪರೇಟ್ ಕ್ಯಾಟಗರಿಯನ್ನು ಟ್ರೈಬಲ್ ಅಥವಾ ಬುಡಕಟ್ಟು ಜನಾಂಗದಲ್ಲೇ ರಚಿಸಿತ್ತು. ಮುಖ್ಯವಾಗಿ ಈ ಒಂದು ಬುಡಕಟ್ಟು ಜನಾಂಗಕ್ಕೆ ಹೆಚ್ಚಿನ ಆದ್ಯತೆ ಅವಶ್ಯಕತೆ ಇದೆ ಬೆಳವಣಿಗೆಗೋಸ್ಕರ ಅನ್ನುವಂತಹ ನಿಟ್ಟಿನಲ್ಲಿ ಇರುವಂತಹ ಟ್ರೈಬಲ್ ಗ್ರೂಪ್ಸಲ್ಲಿ ಇವರೇ ಅತಿ ಕಡಿಮೆ ಬೆಳವಣಿಗೆಯನ್ನು ಕಂಡಿರುವಂಥವ್ರು. ಸೊ ಆ ಒಂದು ನಿಟ್ಟಿನಲ್ಲಿ 2006ರಲ್ಲಿ ಭಾರತ ಸರ್ಕಾರ ಈ PTGs ಅನ್ನುವಂಥದ್ದು ಏನು ರಚನೆ ಮಾಡಲಾಗಿತ್ತೋ ಅದನ್ನು ಬದಲಾಯಿಸಿ PVTGs ಅಂತ ಮಾಡ್ತು, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ. ಸೊ ಈ ಒಂದು ನಿಟ್ಟಿನಲ್ಲಿ PVTGs ಹೆಂಗೆ ಬಂತು ಅನ್ನೋದು ತಮಗೆ ಗೊತ್ತಾಯಿತು. ಏನೆಲ್ಲ ಪ್ರಾವಧಾನಗಳನ್ನು ಕನ್ಸಿಡರ್ ಮಾಡಲಾಗುತ್ತದೆ ಒಂದು ಬುಡಕಟ್ಟು ಜನಾಂಗವನ್ನು ಪ್ರಿಮಿಟಿವ್ ಟ್ರೈಬಲ್ ಅಥವಾ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರೀತಾರೆ ಅಂತಂದಾಗ ಮೋಸ್ಟ್ಲಿ ಇವರು ಹೋಮೋಜಿನಸ್ ಆಗಿರ್ತಾರೆ, ಅಂದರೆ ಒಂದೇ ಕಮ್ಯುನಿಟಿಗೆ ಸೇರಿದಂಥವ್ರಾಗಿರ್ತಾರೆ. ಆ್ಯಂಡ್ ಬಹಳ ಚಿಕ್ಕ ಪಾಪ್ಯುಲೇಷನ್ ಇರುತ್ತೆ, ಬಹಳ ಸಣ್ಣ ಸಂಖ್ಯೆಯಲ್ಲಿ ಇವರ ಜನಾಂಗ ನೆಲೆಸ್ಕೊಂಡಿರುವಂಥದ್ದು. ಆ್ಯಂಡ್ ಫಿಸಿಕಲಿ ಐಸೋಲೇಟೆಡ್, ಎಲ್ಲರಿಂದನೂ ದೂರ ಉಳ್ಕೋತಾರೆ ಇವರು ಸಪರೇಟಾಗಿ. ಇದಲ್ಲದೆ ಇವರಿಗೆ ಯಾವುದೇ ಒಂದು ರಿಟರ್ನ್ ಲ್ಯಾಂಗ್ವೇಜ್ ಇರೋದಿಲ್ಲ, ಯಾವುದು ಬರೆದಿರುವಂತಹ ಬರಹ ಇರೋದಿಲ್ಲ ಇವರಿಗೆ. ಸೊ ಈ ಎಲ್ಲ ಪ್ರಾವಿಷನ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡಿದಂತಹ ಒಂದು ಬುಡಕಟ್ಟು ಜನಾಂಗವನ್ನು ನಾವು PVTGs ಅಂತ ಕರಿತೀವಿ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಸೊ ಹಿಂದೆ ನೋಡಿದ ಹಾಗೆ ಒಡಿಸ್ಸಾದಲ್ಲಿ ನಾವು 13 PVTG ಗ್ರೂಪ್ಸ್ಗಳನ್ನು ಅಥವಾ ಬುಡಕಟ್ಟು ಜನಾಂಗಗಳನ್ನು ಕಾಡ್ತೀವಿ. ಇಡೀ ದೇಶದಲ್ಲಿ 75 ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಇದ್ದಾವೆ ಅನ್ನುವಂಥದ್ದು. ಈ ಒಂದು ಬೋಂಡಾ ಟ್ರೈಬ್ ಆಸ್ಟ್ರೋ ಏಷಿಯಾಟಿಕ್ ಟ್ರೈಬ್ಗೆ ಸೇರ್ಕೊಂಡಿದೆ ಅಂತ. ಆಸ್ಟ್ರೋ ಏಷಿಯಾಟಿಕ್ ಅಂತಂದರೆ ಅದೊಂದು ಗುಂಪು. ಪ್ರಾಚೀನ ಕಾಲದಲ್ಲಿ ಎಲ್ಲ ನಮಗೆ ಗೊತ್ತಿರೋ ಹಾಗೆ ಹ್ಯೂಮನ್ ಮೈಗ್ರೇಷನ್ನು ಆಫ್ರಿಕಾದಿಂದ ಶುರುವಾಗಿದ್ದು ಅಂತ ಹೇಳ್ತಾರೆ. ಸೊ ಆಫ್ರಿಕಾದಿಂದ ಮೊದಲನೇ ವ್ಯಕ್ತಿ ಮೈಗ್ರೇಷನ್ ಶುರು ಮಾಡಿದ ನಂತರ ಅವರು ದೇಶ ಅಥವಾ ಪ್ರಪಂಚದ ಬೇರೆ ಬೇರೆ ಮೂಲೆಯಲ್ಲಿ ಹೋಗಿ ನೆಲೆಸಲು ಶುರು ಮಾಡಿದರು. ಸೊ ಈ ಆಸ್ಟ್ರೋ ಏಷಿಯಾಟಿಕ್ ಟ್ರೈಬಿಗೆ ಸೇರಿದಂತಹ ಬೋಂಡಾ ಜನಾಂಗ 60,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ಹೊರಬಂದು ಭಾರತದಲ್ಲಿ ಸೆಟಲ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಐತಿಹಾಸಿಕವಾಗಿ ನಾವು ನೋಡಲು ಸಿಗುವಂಥದ್ದು. ಈ ಒಂದು ಬೋಂಡಾ ಟ್ರೈಬ್ನ ಬಗ್ಗೆ ಒಂದಿಷ್ಟು ಮಾಹಿತಿ ಅಥವಾ ಅವರು ಸಮಾಜ ಹೇಗೆ ನಡೆಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ಅಂದರೆ ಇದೊಂದು ಮ್ಯಾಟ್ರಿಯಾರ್ಕಿಯಲ್ ಸೊಸೈಟಿ ಆಗಿರ್ತದೆ. ಸೊ ನಾವೆಲ್ಲ ನೋಡ್ತಾ ಇರೋದು ಪೇಟ್ರಿಯಾರ್ಕಲ್ ಸೊಸೈಟಿ ಭಾಳ ನೋಡ್ತೀವಿ, ಎಲ್ಲಿ ಗಂಡು ಮಕ್ಕಳಿಗೆ ಜಾಸ್ತಿ ಆದ್ಯತೆ, ಜಾಸ್ತಿ ಪವರ್ ಕೊಟ್ಟಿರೋರ್ತಾರೆ. ಆದರೆ ಮೇಟ್ರಿಯಾರ್ಕಲ್ ಸೊಸೈಟಿಯಲ್ಲಿ ಹೆಣ್ಣು ಮಕ್ಕಳ ಪವರ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೆಣ್ಣುಮಕ್ಕಳು ಅವ್ರಕ್ಕಿಂತ ಸಣ್ಣ ಇರುವಂತಹ ಹುಡುಗರನ್ನು ಮದುವೆ ಆಗ್ತಾರೆ 5ರಿಂದ 10 ವರ್ಷಕ್ಕಿಂತ. ಯಾಕಂದರೆ ಅವರು ವಯಸ್ಸಾದ ಹಾಗೆ ಗಂಡು ಮಕ್ಕಳು ದುಡಿದು ಅವ್ರಿಗೆ ಹಾಕ್ತಾರೆ ಅನ್ನುವಂಥದ್ದು. ಇವ್ರದ್ದು ಯೂನಿಕ್ ಡ್ರೆಸ್ಸಿಂಗ್ ಸ್ಟೈಲ್ ಇರುತ್ತೆ. ತಾವು ಚಿತ್ರದಲ್ಲಿ ನೋಡಬಹುದು, ಮೂಗಿಗೆ ಕಿವಿಗೆ ಒಂದಿಷ್ಟು ರಿಂಗ್ಸ್ ಹಾಕೊಳ್ಳುವಂಥದ್ದು. ಹಾಗೂ ಇವರು ಮಾತಾಡುವಂತಹ ಭಾಷೆ ರೀಮೋ ಅಂತ ಕರೆಸ್ಕೊಳ್ತಾರೆ. ಈ ರೀಮೋ ಅನ್ನುವಂಥದ್ದು ಆಸ್ಟ್ರೋ ಏಷಿಯಾಟಿಕ್ ಲ್ಯಾಂಗ್ವೇಜ್ ಆಗಿರುತ್ತದೆ. ಹಾಗೂ ಇದು ಮುಂಡಾರಿ ಗ್ರೂಪಿಗೆ ಸೇರಿಕೊಂಡಿರುವಂಥದ್ದು. ಮುಂಡಾರಿ ಅನ್ನುವಂಥದ್ದು ಆಫ್ರಿಕಾದಲ್ಲಿ ಒಂದು ಬುಡಕಟ್ಟು ಜನಾಂಗ ಇದೆ. ತಾವೇನಾದರೂ ಗೂಗಲ್ ಅಥವಾ ಯೂಟ್ಯೂಬ್ ಮಾಡಿದರೆ ತಮಗೆ ಸಿಗುತ್ತೆ ಅದ್ರ ಬಗ್ಗೆ, ಮುಂಡಾರಿ ಗ್ರೂಪ್ನ ಬಗ್ಗೆ ಹೆಚ್ಚಿನ ಮಾಹಿತಿ. ಸೊ ಈ ಮುಂಡಾರಿ ಗ್ರೂಪು ಮುಂಡಾ ಪೀಪಲ್ ಇರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಬೋಂಡಾ ಟ್ರೈಬ್ ಆ ಒಂದು ಮುಂಡಾರಿ ಜನಾಂಗಕ್ಕೆ ಸೇರಿದಂತಹ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಹ ತಾವಿಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಈಗ 13 ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಒಡಿಸ್ಸಾದಲ್ಲಿ ಇದ್ದಾವೆ ಅಂತಂದೆ. ಅದರಲ್ಲಿ ಬೋಂಡಾ ಒಂದಾಗಿದ್ದರೆ ಬಿರ್ಹೋರ್, ದಿದಿಯಾ, ದೊಂಗರಿಯಾಖೋಂಡ್, ಜುವಾಂಗ್ಸ್, ಖರೈಸಿಯಾಸ್, ಕುತಿಯಾಖೋಂದ್, ಲಾಂಜಿಯಾ ಸೌರಾಸ್. ಸೊ ಇವೆಲ್ಲ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಹೆಸರುಗಳು. ಬೋಂಡಾ ಟ್ರೈಬ್ ಈಗ ಸದ್ಯಕ್ಕೆ ನ್ಯೂಸಲ್ಲಿರೋದ್ರಿಂದ ಇದನ್ನು ನಾವು ಹೆಚ್ಚಿಗೆ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಒಂದು ವಿಷಯ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳಿಗೋಸ್ಕರ ಒಂದು ನ್ಯಾಷನಲ್ ಪೋರ್ಟಲ್ನ ರಚನೆ ಮಾಡಿರುವಂಥದ್ದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟಿಂದಾಗಿ. ಈ ಒಂದು ಪೋರ್ಟಲ್ ಮುಖ್ಯವಾಗಿ ಐ ಕಾರ್ಡ್ಸ್ಗಳನ್ನು ಇಶ್ಯೂ ಮಾಡುವಂತಹ ನಿಟ್ಟಿನಲ್ಲಿ ಪ್ರಾವಧಾನಗಳನ್ನು ಮಾಡುವಂಥದ್ದು.
ಟ್ರಾನ್ಸ್ಜೆಂಡರ್ಗಳು ಮುಖ್ಯವಾಗಿ ಸಾಮಾಜಿಕವಾಗಿ ಅವರಿಗೆ ಆಗುವಂತಹ ಡಿಸ್ಕ್ರಿಮಿನೇಷನ್ ಅಥವಾ ಅವರ ಜೀವನದಲ್ಲಿ ಇರುವಂತಹ ಒಂದಿಷ್ಟು ಜಿಗುಪ್ಸೆಗಳಿಂದಾಗಿ ಅವರು ಈ ಒಂದು ರಿಜಿಸ್ಟ್ರೇಷನ್ಗೆ ಮುಂದಾಗದೇ ಇರುವಂಥದ್ದು ಆಫ್ಲೈನಲ್ಲಿ ಸಮಸ್ಯೆಗಳನ್ನು ಭಾಳ ಕಾಣ್ತಿದ್ವಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾಜದವರು ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟನ್ನು ಮತ್ತು ಐಡೆಂಟಿಟಿ ಕಾರ್ಡನ್ನು ಸೆಲ್ಫ್ ಪರ್ಸೀವ್ಡ್ ಐಡೆಂಟಿಟಿ ಕೊಟ್ಟು ನ್ಯಾಷನಲ್ ಪೋರ್ಟಲ್ ಅಥವಾ ಆನ್ಲೈನ್ ಮೂಲಕನೇ ಪಡ್ಕೋಬಹುದು. ಇದನ್ನು ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆ್ಯಕ್ಟ್ 2019 ಅಡಿಯಲ್ಲಿ ಪ್ರಾವಧಾನವನ್ನು ಮಾಡಲಾಗಿದೆ ಅನ್ನುವಂಥದ್ದು ಸಹ ನೆನಪಿಟ್ಕೋಬೇಕು. ಹಾಗೂ ಈ ಒಂದು ಪೋರ್ಟಲ್ನ ಜೊತೆಯಲ್ಲಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟು ಒಂದು ಗರಿಮಾ ಗೃಹ ಅನ್ನುವಂತಹ ಕಾರ್ಯಕ್ರಮವನ್ನು ಸಹ ಲಾಂಚ್ ಮಾಡಿದೆ. ಈ ಗರಿಮಾ ಗೃಹ ಅಂತಂದರೆ ಮುಖ್ಯವಾಗಿ ಶೆಲ್ಟರ್ ಹೋಮ್ ಇದ್ದ ಹಾಗೆ, ಅಂದರೆ ಒಂದು ರೀತಿಯ ಹಾಸ್ಟೆಲ್ ಅಥವಾ ಸರ್ಕಾರ ಕೊಡ್ತಾ ಇರುವಂತಹ ಒಂದು ವಸತಿ ಗೃಹ ಇದ್ದಂಗೆ. ಯಾಕಂದರೆ ಇವರಿಗೆ ಮನೆಯಿಂದ ಹೊರ ಹಾಕುವಂಥದ್ದು, ಸಮಾಜದಲ್ಲಿ ಅವರಿಗೆ ಮನೆ ಕೊಡದೇ ಇರುವಂಥದ್ದು, ಬಾಡಿಗೆ ಕೊಡಲ್ಲ ಅಥವಾ ಇವರಿಗೆ ಒಂದು ಅಂಥೇಳಿ ಪರಿಗಣನೆಗೆ ತಗೊಳ್ಳಲ್ಲ. ಸೊ ಆ ರೀತಿಯ ಸಮಸ್ಯೆಗಳಿರೋದ್ರಿಂದ ಈ ಒಂದು ಗರಿಮಾ ಗೃಹ ಅನ್ನುವಂತಹ ಕಾರ್ಯಕ್ರಮವನ್ನು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಶುರು ಮಾಡಿರೋದ್ರಿಂದ ಅವರಿಗೆ ವಸತಿ, ಊಟ ಮತ್ತು ಮೆಡಿಕಲ್ ಕೇರ್ನ ಸಹಾಯವನ್ನು ಸರ್ಕಾರ ಕೊಡಲು ಇಲ್ಲಿ ಪ್ರಯತ್ನಿಸ್ತಿರುವಂಥದ್ದು. ಸೊ ಮುಂದಿನ ವಿಷಯ ಫ್ರೀ ಸ್ಯಾನಿಟರಿ ಪ್ರಾಡಕ್ಟ್ಸ್. ಸೊ ತಮಗೆಲ್ಲ ಅಥವಾ ತಾವೆಲ್ಲರೂ ಪ್ಯಾಡ್ಮ್ಯಾನ್ ಅನ್ನುವಂತಹ ಅಕ್ಷಯ್ ಕುಮಾರ್ ಅವ್ರ ಮೂವಿ ನೋಡಿದರೆ ಸ್ಯಾನಿಟರಿ ಪ್ಯಾಡ್ಸ್ ಹೆಣ್ಮಕ್ಳಿಗೆ ಎಷ್ಟರ ಮಟ್ಟಿಗೆ ಅದು ಅವಶ್ಯಕತೆ ಇದೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಹಾಗೂ ಸಾಮಾಜಿಕವಾಗಿ ಎಲ್ಲರಿಗೂ ಗೊತ್ತೇ ಇರುವಂತಹ ಮಾಹಿತಿ. ಬಟ್ ಅದರ ಬಗ್ಗೆ ಅಳುಕು ನಮ್ಮ ಪೇಟ್ರಿಯಾರ್ಕಲ್ ಸೊಸೈಟಿಯಲ್ಲಿ ಇರೋದರಿಂದ ಬಹಳಷ್ಟು ಜನ ಹೆಣ್ಣುಮಕ್ಕಳು ಇವತ್ತಿಗೂ ಸಹ ಅದನ್ನು ಪಡ್ಕೊಳ್ಳುವಂಥದ್ದು ಅಥವಾ ಆಕ್ಸೆಸಬಿಲಿಟಿ ಆಗದೇ ಇರುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಆರೋಗ್ಯದ ಕ್ಷೇತ್ರದಲ್ಲಿ ಮತ್ತು ಅವರ ಪ್ರೊಡಕ್ಟಿವಿಟಿ ಎಫಿಷಿಯನ್ಸಿಯಲ್ಲೂ ನಾವು ಕಾಣ್ತಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಸ್ಕಾಟ್ಲ್ಯಾಂಡ್ ಇವತ್ತು ಪ್ರಪಂಚದ ಮೊದಲನೇ ರಾಷ್ಟ್ರ ಆಗಿದೆ ಈ ಒಂದು ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ಫ್ರೀಯಾಗಿ ಕೊಡ್ತಾ ಇರುವಂಥದ್ದು ಎಲ್ಲ ಹೆಣ್ಣು ಮಕ್ಕಳಿಗೆ. ಸೊ ಈ ಒಂದು ನಿಟ್ಟಿನಲ್ಲಿ ಆ್ಯಕ್ಚುಲಿ ಸ್ಕಾಟ್ಲ್ಯಾಂಡ್ ಏನು ಮಾದರಿಯಾಗಿದೆ ಆ ಮಾಡೆಲ್ನ ಭಾರತದಲ್ಲೂ ತರುವ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನೋಡೋಣ ಏನು ಮಾಡುತ್ತೆ ಅಂತ ಹೇಳಿ. ಸೊ ಈಗ ಸದ್ಯಕ್ಕೆ ನಾವು ಕರೆಂಟ್ ಅಫೇರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು, ಸ್ಕಾಟ್ಲ್ಯಾಂಡ್ ಪ್ರಪಂಚದ ಮೊದಲನೇ ರಾಷ್ಟ್ರವಾಗಿರುವಂಥದ್ದು ಸ್ಯಾನಿಟರಿ ಪ್ಯಾಡ್ಸನ್ನು ಫ್ರೀಯಾಗಿ ಕೊಡ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ಎಕಾನಮಿಗೆ ಸಂಬಂಧಿಸಿದಂತೆ ನವೆಂಬರ್ 2020 ಬಂದಂತಹ ಪ್ರಮುಖ ವಿಷಯಗಳನ್ನು ಅರ್ಥೈಸ್ಕೊಳ್ಳೋಣ. ಸೊ ಮೊದಲನೇ ಹಂತದಲ್ಲಿ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದರೆ ಏನು? ಮುಖ್ಯವಾಗಿ ಸಪೋಸ್ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು. ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಗೆ ಬಹುದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತದೆ. ಈ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಹಣ ಎಲ್ಲಿಂದ ಬರುತ್ತೆ? ಆ ಹಣಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಕಾಂಟ್ರಾಕ್ಟರ್ಗಳಾಗಿರ್ಬೋದು, ಕಂಪನಿಗಳು ಲೋನನ್ನು ತಗೋತಾರೆ ಅಥವಾ ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹತ್ರ ಸಾಲಕ್ಕೋಸ್ಕರ ಪ್ರಾವಧಾನಗಳಿಗೆ ಮೊರೆ ಹೋಗ್ತಾರೆ. ಆದರೆ ಸಪೋಸ್ 10,000 ಕೋಟಿ, 15,000 ಕೋಟಿ, 50,000 ಕೋಟಿ, 2 ಲಕ್ಷ ಕೋಟಿ ಪ್ರಾಜೆಕ್ಟ್ಸ್ ಇರ್ತವೆ. ಅಷ್ಟು ದೊಡ್ಡ ಮಟ್ಟದ ಪ್ರಾಜೆಕ್ಟ್ಸಿಗೆ ಬೇಕಾದಂತಹ ಹಣದ ಸಹಾಯವನ್ನು ಆ್ಯಕ್ಚುಲಿ ಸರ್ಕಾರ ಈ VGFನ ಅಡಿಯಲ್ಲಿ ಮಾಡುತ್ತದೆ. ಸೊ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅನ್ನುವಂಥದ್ದು ಒಂದು ರೀತಿಯ ಆರ್ಥಿಕ ಸಹಾಯವನ್ನು ಫೈನಾನ್ಷಿಯಲಿ ಜಸ್ಟಿಫೈಯಬಲ್ ಇರುವಂತಹ ಪ್ರಾಜೆಕ್ಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಒಂದು ಟೂಲನ್ನಾಗಿ ಉಪಯೋಗಿಸಲಾಗುತ್ತದೆ. ಇದೊಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನ್ಯಾಷನಲ್ ಹೈವೇಸ್ಗಳನ್ನು PPP ಮಾಡಲಲ್ಲಿ ಕಟ್ತಾರೆ, ಅಂದರೆ ಬಿಲ್ಡ್ ಆಪರೇಟ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ. ಸೊ ಬಿಲ್ಡ್ ಆಪರೇಟ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಅಥವಾ ನಾವು ಈಗ ಮೊನ್ನೆ ಕಾಣ್ತಾ ಇರುವಂತಹ ಡಿಸ್ಇನ್ವೆಸ್ಟ್ಮೆಂಟ್ ಮಾಡೆಲ್ಸ್ಗಳಾಗಿರ್ಬೋದು ಅಥವಾ NIP ಆಗಿರ್ಬೋದು, ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಆಗಿರಬಹುದು, ಇವೆಲ್ಲವೂ ಒಂದು ರೀತಿಯಾಗಿ ಫೈನಾನ್ಸನ್ನು ಎತ್ತುವಂತಹ ಒಂದು ಪ್ರಾವಧಾನಗಳು. ಸೊ ಹೀಗೆ PPP ಮಾಡೆಲಲ್ಲಿ VGFನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಕಂಪನಿಗಳಿಗೆ ಸರ್ಕಾರ ಆರ್ಥಿಕ ಸಹಾಯವನ್ನು ಮಾಡುತ್ತದೆ ಪ್ರಾಜೆಕ್ಟ್ಸನ್ನು ಡೆವಲಪ್ ಮಾಡೋದಕ್ಕೋಸ್ಕರ. ಸೊ ಆ ಒಂದು ನಿಟ್ಟಿನಲ್ಲಿ ಎಕಾನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ಆರ್ಥಿಕ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದಕ್ಕೋಸ್ಕರ VGFನ್ನು ಪ್ರಾವಧಾನಗಳು ಮಾಡ್ತಾರೆ. ಸೊ ಬರೀ ಆರ್ಥಿಕ ಅಲ್ಲದೆ ಸಾಮಾಜಿಕ ಇನ್ಫ್ರಾಸ್ಟ್ರಕ್ಚರ್ನಲ್ಲೂ ಸಹ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ರಾವಧಾನಗಳು ವಯಬಿಲಿಟಿ ಗ್ಯಾಪ್ ಫಂಡಿಂಗ್ನ ಅಡಿಯಲ್ಲಿ ಇದ್ದಾವೆ ಅನ್ನುವಂಥದ್ದು ಈ ಒಂದು ವಿಷಯ ನಾವು ನೋಡಲು ಕಾರಣವಾಗಿದ್ದು. ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ 2024-25 ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ VGF ಫಂಡಿಂಗ್ನಲ್ಲಿ ಸುಮಾರು 8,100 ಕೋಟಿ ರೂಪಾಯಿಗಳ ಪ್ರಾವಧಾನವನ್ನು ಮಾಡಿರುವಂತಹ ನಿಟ್ಟಿನಲ್ಲಿ 2020 ಈ ಒಂದು ಚರ್ಚೆ ಆಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ VGF ಅಂದರೆ ಏನು ಅನ್ನುವಂಥದ್ದು ತಾವು ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಟಾಪ್ ಟು ಟೋಟಲ್. ಟಾಪ್ ಅನ್ನುವಂಥದ್ದು ನಾವು ಹಿಂದಿನ ವರ್ಷ ನೀವು ಎಕನಾಮಿಕ್ ಸರ್ವೆ ಅಥವಾ ಬಜೆಟ್ ನೋಡಿದ್ದರಲ್ಲಿ 2020 ಬಜೆಟ್ನಲ್ಲಿ ಟಾಪ್ ಅನ್ನುವಂತಹ ಒಂದು ಪ್ರಾವಧಾನ ಕೊಡಲಾಗಿತ್ತು. ಅಂದರೆ ಟೊಮ್ಯಾಟೊ, ಆನಿಯನ್ ಮತ್ತು ಪೊಟ್ಯಾಟೋಸಿಗೆ ಸಂಬಂಧಿಸಿದಂತೆ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ವೇರಿಯೇಷನ್ ಆಗ್ತಿತ್ತು. ಅದಕ್ಕೋಸ್ಕರ ಟೊಮೊಟೊ ರೈತರು ರೋಡಲ್ಲಿ ಹಾಕಿಬಿಟ್ಟು ತುಳಿದು ಹಾಕೋದು ಅಥವಾ ಅದ್ರ ಮೇಲೆ ಟ್ರ್ಯಾಕ್ಟರ್ ಓಡಿಸೋದು, ರೋಡ್ ಬ್ಲಾಕ್ ಮಾಡೋದು, ಈ ರೀತಿಯ ಸಮಸ್ಯೆಗಳು ಬಹಳ ಜಾಸ್ತಿ ಆಗ್ತಿತ್ತು. ಸೊ ಸರ್ಕಾರ ಈ ಟೊಮ್ಯಾಟೊ, ಆನಿಯನ್ ಮತ್ತು ಪೊಟ್ಯಾಟೊ ಬೆಳೆಸುವಂತಹ ಬೆಳೆಗಾರರಿಗೆ ಒಂದಿಷ್ಟು ಪ್ರೈಸ್ ಸ್ಟೆಬಿಲಿಟಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಆಪರೇಷನ್ ಗ್ರೀನ್ ಅನ್ನುವಂತಹ ಕಾರ್ಯಕ್ರಮವನ್ನು ಶುರು ಮಾಡಿತ್ತು. ಆ ಒಂದು
ಟಾಪಿಗೆ ಸೀಮಿತವಾದಂತಹ ಆಪರೇಷನ್ ಗ್ರೀನ್ ಕಾರ್ಯಕ್ರಮ ಈಗ ಟೋಟಲಿಗೆ ಕನ್ವರ್ಟ್ ಆಗ್ತಾ ಇದೆ. ಟೋಟಲ್ ಅಂತಂದರೆ ಮುಂದಿನ 6 ತಿಂಗಳವರೆಗೂ ಹಣ್ಣು ಮತ್ತು ತರಕಾರಿ ಎಲ್ಲ ಹಣ್ಣು ತರಕಾರಿಗಳಿಗೂ ಆಪರೇಷನ್ ಗ್ರೀನ್ ಅನ್ವಯವಾಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಕೊಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಹೇಗೆ ಇದು ಮುಂದೆ ಕೈಗೊಳ್ಳಲಿದೆ ಕಾರ್ಯಕ್ರಮ, ಯಾವ ರೀತಿಯಲ್ಲಿ ಇದು ಸಕ್ಸಸ್ ಆಗಲಿದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕಾದು ನೋಡಬೇಕಾಗಿರುವಂತಹ ಮಾಹಿತಿ ಆಗುತ್ತದೆ. ಸೊ ಲಾಕ್ಡೌನ್ನಿಂದಾಗಿ ಎಲ್ಲ ತರಕಾರಿ ಮತ್ತು ಹಣ್ಣು ಬೆಳೀತಾ ಇರುವಂತಹ ಬೆಳೆಗಾರರ ಮೇಲೆ ಆದಂತಹ ಆರ್ಥಿಕ ಹೊರೆಯನ್ನು ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ಆತ್ಮನಿರ್ಭರ್ ಭಾರತ್ ಅಭಿಯಾನದ ಅಡಿಯಲ್ಲಿ ಈ ಒಂದು ಟಾಪನ್ನು ಟೋಟಲಿಗೆ ಕನ್ವರ್ಟ್ ಮಾಡ್ತಾ ಇರುವಂತಹ ವಿಷಯವನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಕ್ಯಾಬಿನೆಟ್ ಅಪ್ರೂವಲ್. ನಾವು ಹಿಂದೆ ನೋಡಿದಂತಹ ಆ್ಯಕ್ಚುಲಿ ಕರೆಂಟ್ ಅಫೇರ್ಸಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂದರೆ ಏನು ಅನ್ನುವಂಥದ್ರ ಬಗ್ಗೆ ಮಾತಾಡಿದ್ವಿ. ಯಾವೆಲ್ಲ ಕ್ಷೇತ್ರದಲ್ಲಿ ಆ್ಯಕ್ಚುಲಿ ಬೆಳವಣಿಗೆಗೆ ಅಥವಾ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡುವ ಅವಶ್ಯಕತೆ ಇದೆ ಆ ಕ್ಷೇತ್ರಗಳಲ್ಲಿ ಕೇಂದ್ರ ಸರ್ಕಾರ ಪ್ರೊಡಕ್ಷನ್ ಆಧಾರದ ಮೇಲೆ ಒಂದಿಷ್ಟು ಇನ್ಸೆಂಟಿವ್ಗಳನ್ನು ಕೊಡುವಂತಹ ಪ್ರಾವಧಾನ ಮಾಡುತ್ತೆ. ಇನ್ಸೆಂಟಿವ್ ಅಂದರೆ ಏನು? ಈಗ ನೀವು ಯಾವ್ದಾರ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ತಾವು ಏನಾದರೂ ಬೆಂಚ್ ಮಾರ್ಕಿನ ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸಿದಾಗ ನಿಮ್ಮ ಸ್ಯಾಲರಿಯನ್ನು ಬಿಟ್ಟು ನಿಮಗೆ ಬೋನಸ್ ಏನು ಸಿಗುತ್ತಲ್ಲ ಅದನ್ನು ಇನ್ಸೆಂಟಿವ್ ಅಂತ ಕರಿತೀವಿ. ಯಾವುದಾದ್ರೂ ಈಗ ಸಪೋಸ್ ಉದಾಹರಣೆಗೆ ಆಟೋಮೊಬೈಲ್ ಆ್ಯಂಡ್ ಆಟೋ ಕಾಂಪೋನೆಂಟ್ಸ್ ಇದೆ. ಈಗ ತಾವೇನಾದರೂ ಈ ವೆಹಿಕಲ್ಸ್ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ತಂದಿದ್ದಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸರ್ಕಾರ ಕೊಡುತ್ತೆ ಅಂತಂದರೆ ತಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನು ಮಾಡ್ತೀರಾ, 300 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಸಪೋಸ್ ಮಾಡ್ತೀರಾ ಅಂದರೆ ಇದರ 15% ನಿಮಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಆಗಿ ಭಾರತ ಸರ್ಕಾರ ಆರ್ಥಿಕ ಬೋನಸನ್ನು ಆಯಾ ಕಂಪನಿಗಳಿಗೆ ಕೊಡುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಥವಾ ಹಿಂದಿನ ವರ್ಷ ಕರೆಂಟ್ ಅಫೇರ್ಸಲ್ಲಿ ನಾವು ನೋಡಿರುವಂಥದ್ದು ಈ ಒಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವನ್ನು ಇನ್ನೊಂದಿಷ್ಟು ಕ್ಷೇತ್ರಗಳಿಗೆ ಎಕ್ಸ್ಟೆಂಡ್ ಮಾಡಿರುವಂಥದ್ದು ಸಹ ನಾವು ನೋಡಿದ್ವಿ. ಉದಾಹರಣೆಗೆ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್, ಸ್ಪೆಸಿಫಿಕ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಹಾಗೂ ಡ್ರಗ್ ಇಂಟರ್ಮೀಡಿಯೇಟರೀಸ್, ಆ್ಯಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸು, ಮೆಡಿಕಲ್ ಡಿವೈಸಸ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತವೆ ಅವುಗಳಿಗೆ ಸಂಬಂಧಿಸಿದಂತೆ ಪ್ರಾವಧಾನವನ್ನು ಮಾಡಿತ್ತು. ಅದರ ಜೊತೆಯಲ್ಲಿ 10 ಹೊಸ ಕ್ಷೇತ್ರಗಳಿಗೂ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವನ್ನು ಕೊಟ್ಟಿರುವಂಥದ್ದು. ಅಡ್ವಾನ್ಸ್ಡ್ ಕೆಮಿಕಲ್ ಸೆಲ್ ಬ್ಯಾಟ್ರಿ, ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಪ್ರಾಡಕ್ಟ್ಸ್, ಆಟೋಮೊಬೈಲ್ ಕ್ಷೇತ್ರಕ್ಕೆ, ಫಾರ್ಮಾಸ್ಯೂಟಿಕಲ್ ಡ್ರಗ್ಸ್, ಟೆಲಿಕಾಮ್ ಆ್ಯಂಡ್ ನೆಟ್ವರ್ಕಿಂಗ್ ಪ್ರಾಡಕ್ಟ್ಸ್, ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್, ಫುಡ್ ಪ್ರಾಡಕ್ಟ್ಸ್, ಹೈ ಎಫಿಷಿಯನ್ಸಿ ಸೋಲಾರ್ PV ಮಾಡ್ಯೂಲ್ಸ್, ವೈಟ್ ಗೂಡ್ಸ್ ಹಾಗೂ ಸ್ಪೆಷಾಲಿಟಿ ಸ್ಟೀಲ್ಸ್. ಈ ಎಲ್ಲ 10 ಹೊಸ ಕ್ಷೇತ್ರಗಳಿಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವನ್ನು ಆ್ಯಡ್ ಮಾಡಿರುವಂಥದ್ದು ಮುಖ್ಯವಾಗಿ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಟ್ವಿನ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್. ಇದು ತಾವೇನಾದರೂ ಹಿಂದಿನ ವರ್ಷದ್ದು ಎಕನಾಮಿಕ್ ಸರ್ವೆ ಓದಿದರೆ ಅದರ ಹಿಂದಿನ ವರ್ಷದ್ದು 2019 ಆ್ಯಕ್ಚುಲಿ. ಅದರಲ್ಲಿ ಟ್ವಿನ್ ಬ್ಯಾಲೆನ್ಸ್ ಶೀಟ್ ಪ್ರೋಗ್ರಾಮ್ನ ಬಗ್ಗೆ ಅಥವಾ ಪ್ರಾಬ್ಲಮ್ನ ಬಗ್ಗೆ ಮಾತಾಡಲಾಗಿತ್ತು. ಟ್ವಿನ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಲಾಗ್ತಿದೆ ಅಂದರೆ 2 ಬ್ಯಾಲೆನ್ಸ್ ಶೀಟ್ಗಳಲ್ಲಿ ಇರುವಂತಹ ಸಮಸ್ಯೆ. ಬ್ಯಾಲೆನ್ಸ್ ಶೀಟ್ಗಳು ಮುಖ್ಯವಾಗಿ ಕಂಪನಿಗಳು ಅಥವಾ ಯಾವುದಾದ್ರೂ ಆರ್ಗನೈಸೇಷನ್ಗಳು ಮೇಂಟೈನ್ ಮಾಡ್ತವೆ. ಈಗ ಭಾರತದಲ್ಲಿ ನಾವು ಕಾಣ್ತಾ ಇರುವಂತಹ ಸಮಸ್ಯೆ ಏನಪ್ಪ ಅಂತಂದರೆ ಕಂಪನಿ ಮತ್ತು ಬ್ಯಾಂಕ್ ಎರಡರ ಬ್ಯಾಲೆನ್ಸ್ ಶೀಟ್ನಲ್ಲೂ ನಾವು ಕಾಣ್ತಾ ಇರುವಂತಹ ಸಮಸ್ಯೆಯನ್ನು ಟ್ವಿನ್ ಬ್ಯಾಲೆನ್ಸ್ ಶೀಟ್ ಪ್ರೋಗ್ರಾಮ್ ಅಥವಾ ಪ್ರಾಬ್ಲಮ್ ಅಂತ ಕರಿತಾ ಇದ್ದೀವಿ. ಕಂಪನಿಗಳು ಮುಖ್ಯವಾಗಿ ಕೆಲಸವನ್ನು ಮಾಡೋದಕ್ಕೋಸ್ಕರ ಬ್ಯಾಂಕಿಂದ ಸಾಲವನ್ನು ಪಡ್ಕೋತಾರೆ. ಬ್ಯಾಂಕಿಂದ ಸಾಲವನ್ನು ಪಡೆದಂತಹ ಕಂಪನಿಗಳು ತಮ್ಮ ಪ್ರಾಜೆಕ್ಟ್ಸನ್ನು ಸರಿಯಾಗಿ ಮಾಡದೇ ಇದ್ದಲ್ಲಿ ಅಥವಾ ಸರಿಯಾಗಿ ಮಾಡಿದರೆ ಆರ್ಥಿಕ ವ್ಯವಸ್ಥೆ ಹಿಂಜರುಗ್ತಾ ಇದ್ದಂತಹ ಸಂದರ್ಭದಲ್ಲಿ ಲಾಭವನ್ನು ಮಾಡಲು ಸಾಧ್ಯವಾಗೋದಿಲ್ಲ. ಲಾಭ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಅವರು ಸಾಲವನ್ನು ವಾಪಸ್ ತಿರುಗಿಸಲ್ಲ. ಅದರಿಂದಾಗಿ ಬ್ಯಾಂಕ್ದು ಬ್ಯಾಲೆನ್ಸ್ ಶೀಟ್ ನೆಗೆಟಿವ್ ಆಗ್ತಾ ಹೋಗುತ್ತೆ ಆ್ಯಂಡ್ ಕಂಪನಿಯ ಬ್ಯಾಲೆನ್ಸ್ ಶೀಟು ಸಹ ನೆಗೆಟಿವ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಟ್ವಿನ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಅಂತ ಕರಿತಾ ಇದ್ವಿ. ಇಂಡಿಯನ್ ಕಂಪನೀಸ್ ಮತ್ತು ಇಂಡಿಯನ್ ಬ್ಯಾಂಕ್ಸ್ ಎರಡರದ್ದು ಬ್ಯಾಲೆನ್ಸ್ ಶೀಟ್ ಸಮಸ್ಯೆ ಇದು ಮುಖ್ಯವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ NPA ಆಗ್ತಾ ಇರುವಂತಹ ಕಾರಣಕ್ಕೆ ಸಮಸ್ಯೆಯನ್ನು ಭಾರತದಲ್ಲಿ ಕಾಣ್ತಾ ಇದ್ವಿ ಅನ್ನುವಂಥದ್ದು. ಇದಲ್ಲದೆ 4 ಬ್ಯಾಲೆನ್ಸ್ ಶೀಟ್ ಚಾಲೆಂಜ್ನ ಬಗ್ಗೆಯೂ ಮಾತಾಡ್ತಾ ಇದ್ದೀವಿ ಇಲ್ಲಿ. ಒರಿಜಿನಲಿ 2 ಸೆಕ್ಟರ್ಸಲ್ಲಿ ನಾವು ಸಮಸ್ಯೆ ಕಾಣ್ತಾ ಇದ್ವಿ. ಅದು ಮುಖ್ಯವಾಗಿ ಬ್ಯಾಂಕ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕಂಪನೀಸಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ, ತದನಂತರ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ಸು ಮತ್ತು ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲೂ ಈ ಸಮಸ್ಯೆ ಹರಡ್ಕೊತಾ ಇರುವಂತಹ ಕಾರಣದಿಂದಾಗಿ ಟ್ವಿನ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಇವತ್ತು 4 ಬ್ಯಾಲೆನ್ಸ್ ಶೀಟ್ ಚಾಲೆಂಜ್ ಆಗಿ ಹೊರಹೊಮ್ಮತಾ ಇದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಹಂತದಲ್ಲಿ ವಿವಾದ್ ಸೆ ವಿಶ್ವಾಸ್ ಸ್ಕೀಮ್. ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಮುಖ್ಯವಾಗಿ ಇನ್ಕಮ್ ಟ್ಯಾಕ್ಸಿಗೆ ಸಂಬಂಧಿಸಿದಂತೆ ಏನೆಲ್ಲ ಡಿಸ್ಪ್ಯೂಟ್ಗಳಿದ್ದಾವೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಮತ್ತು ಸಿಟಿಸನ್ಸ್ ಅಥವಾ ಕಂಪನಿಯ ನಡುವೆ, ಅದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಅಥವಾ ಬೇಗ ಸಾಲ್ವ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ವಿವಾದ್ ಸೆ ವಿಶ್ವಾಸ್ ಸ್ಕೀಮನ್ನು ಭಾರತ ಸರ್ಕಾರ ಶುರು ಮಾಡಿತ್ತು. ಭಾರತ ಸರ್ಕಾರಕ್ಕೆ ಅಥವಾ ಯಾವುದೇ ಒಂದು ಸರ್ಕಾರಕ್ಕೆ ರೆವೆನ್ಯೂ ಬರುವಂಥದ್ದು ಒಂದು ಮಾರ್ಗ ಏನಪ್ಪ ಅಂತಂದರೆ ಟ್ಯಾಕ್ಸಿಂಗ್. ಅದು ಡೈರೆಕ್ಟ್ ಟ್ಯಾಕ್ಸ್ ಆಗಿರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರ್ಬೋದು. ಆದರೆ ಬಹಳಷ್ಟು ಸಮಯದಲ್ಲಿ ಯಾವುದೋ ಒಂದು ಕಾರಣಗಳಿಗೆ ನಾಗರಿಕರಿಗೆ, ಕಂಪನಿಗೆ ಮತ್ತು ಸರ್ಕಾರದ ನಡುವೆ ಟ್ಯಾಕ್ಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಏರುಪೇರು ಅಥವಾ
ಮಿಸ್ಕನ್ಸೆಪ್ಷನ್ ಶುರು ಆದ ಕಾರಣಕ್ಕೆ ಅವು ಕೇಸಿಗೆ ಒಳಗಾಗ್ತವೆ. ಆ ಕೇಸ್ ಹಾಕಿದಾಗ ಕೇಸ್ ನಡ್ಕೋತಾ ಹೋದಂಗೆಲ್ಲ ಒಂದು ಕಡೆ ಸರ್ಕಾರಕ್ಕೆ ರೆವಿನ್ಯೂ ಹೊಡೆತ ಬೀಳುತ್ತದೆ, ಇನ್ನೊಂದು ಕಡೆ ನಾಗರಿಕರ ಮೇಲೂ ಅದು ಹೊರೆಯಾಗಿ ಹೊರಹೊಮ್ಮುತ್ತದೆ. ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿವಾದ್ ಸೆ ವಿಶ್ವಾಸ್ ಸ್ಕೀಮನ್ನು ಜಾರಿಗೆ ತಂದಿತ್ತು. ಇದರ ಅಡಿಯಲ್ಲಿ ತಾವು ಏನಾದರೂ ಡಿಸ್ಪ್ಯೂಟ್ ಏನಿದೆ ಅದನ್ನು ಇಬ್ಬರು ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡಂಥ ಹಂತದಲ್ಲಿ ತಮಗೂ ಇನ್ಕಮ್ ಟ್ಯಾಕ್ಸ್ನಲ್ಲಿ ಒಂದಿಷ್ಟು ರಿಯಾಯಿತಿಯನ್ನು ಕೊಡಲಾಗುತ್ತದೆ ಆ್ಯಂಡ್ ಭಾರತ ಸರ್ಕಾರಕ್ಕೂ ಇನ್ಕಮ್ ಟ್ಯಾಕ್ಸ್ ಕ್ಲಿಯರ್ ಆಗುತ್ತದೆ ಅನ್ನುವಂತಹ ಪ್ರಾವಧಾನದ ಬಗ್ಗೆ ವ್ಯವಸ್ಥೆಯನ್ನು ಏನು ಮಾಡಿತ್ತೋ ಅದನ್ನು ನಾವು ವಿವಾದ್ ಸೆ ವಿಶ್ವಾಸ್ ಸ್ಕೀಮ್ ಅಂತ ಕರಿತೀವಿ. ಈ ಡೇಟ್ಸ್ಗಳ ಬಗ್ಗೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಈ ಸ್ಕೀಮ್ ಏನು ಅನ್ನುವಂಥದ್ದು ಮುಖ್ಯವಾಗಿ ತಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಕೆ ಕರ್ವ್ ಮತ್ತು ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷಿಯೋ ಅಂದ್ರೆ ಏನು? ಇದು ಎರಡು ಎಕಾನಮಿಗೆ ಸಂಬಂಧಿಸಿದಂತಹ ಟರ್ಮ್ಸ್. ಕೆ ಕರ್ವ್ಕಿಂತ ಮುಂಚೆ ನಾವು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಬಗ್ಗೆ ಮಾತಾಡೋಣ. ಪ್ರೈಸ್ ಅಂತಂದ್ರೆ ಏನು? ನಾವು ಮಾತಾಡುವಂಥದ್ದು ಮಾರುಕಟ್ಟೆಯಲ್ಲಿ. ನೆಕ್ಸ್ಟ್ ಬುಕ್ ವ್ಯಾಲ್ಯೂ ಅಂತಂದ್ರೇನು? ಬುಕ್ ವ್ಯಾಲ್ಯೂ ಅಂತಂದರೆ ಕಂಪನಿ ಮೇಂಟೈನ್ ಮಾಡುವಂತಹ ಎಸೆಟ್ಸ್ನ ಒಂದು ರಿಪೋರ್ಟ್, ಅಕೌಂಟ್ಸ್ ಏನಿರುತ್ತೋ ಅದನ್ನು ನಾವು ಬುಕ್ ವ್ಯಾಲ್ಯೂ ಅಂತ ಕರಿತೀವಿ. ಈಗ ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷಿಯೋ ಏನು? ಈಗ ಮಾರುಕಟ್ಟೆಯಲ್ಲಿ ಸಪೋಸ್ ಒಂದು ಕಂಪನಿ ಶೇರ್ಸ್ಗಳನ್ನು ಹೊರಹಾಕಿದೆ ಆ್ಯಂಡ್ ಒಂದು ಶೇರಿನ ಬೆಲೆ 10,000 ರೂಪಾಯಿ ಅಂತ ಹೇಳ್ತಾ ಇದೆ ಅಂತ ಅಂದಾಗ, ಇದು ರೆಕಾರ್ಡ್ ಆಗ್ತಿಲ್ಲ ಅನಿಸುತ್ತೆ, ಸೊ 10,000 ರೂಪಾಯಿ ಅಂತ ಹೇಳ್ತಾ ಇದೆ ಅಂತ ಅಂದಾಗ ಅದ್ರದ್ದು ಬುಕ್ ವ್ಯಾಲ್ಯೂ ಪ್ರಕಾರ ಅಸೆಟ್ ಪ್ರೈಸ್ ಏನಿದೆ ಅಥವಾ ಶೇರ್ ಪ್ರೈಸ್ ಏನಿದೆ ಅದು ಸರಿಯಾಗಿದೆಯಾ ಅಥವಾ ಓವರ್ ವ್ಯಾಲ್ಯೂ ಆಗಿದೆಯಾ ಅಥವಾ ಅಂಡರ್ ವ್ಯಾಲ್ಯೂ ಆಗಿದೆಯಾ? ಈಗ ಕಂಪನಿ ಹತ್ರ ಇರುವಂತಹ ಬ್ಯಾಲೆನ್ಸ್ ಶೀಟ್ನ ಆಧಾರದ ಮೇಲೆ ಅಥವಾ ವ್ಯಾಲ್ಯೂಯೇಷನ್ನ ಆಧಾರದ ಮೇಲೆ ಆ್ಯಕ್ಚುಲಿ ಶೇರ್ ಪ್ರೈಸನ್ನು ಮಾರುಕಟ್ಟೆಯಲ್ಲಿ ಬಿಡಬೇಕಾಗಿರುತ್ತೆ. ಸೊ ಬಿಟ್ಟಂತಹ ಶೇರ್ಗಳು ಸರಿಯಾದ ಬೆಲೆಯನ್ನು ಕಂಪನಿ ವ್ಯಾಲ್ಯೂಯೇಷನ್ ಪ್ರಕಾರ ಇದಾವ ಇಲ್ವಾ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಕ್ಕೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷಿಯೋನ ನಾವು ಕನ್ಸಿಡರೇಷನಿಗೆ ತಗೊಂತೀವಿ. ಸೊ ಈ ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷಿಯೋ ಮುಖ್ಯವಾಗಿ ಮಾರ್ಕೆಟಲ್ಲಿ ಕಂಪನಿಯ ವ್ಯಾಲ್ಯೂಯೇಷನ್ ಏನು ತೋರಿಸಲಾಗಿದೆಯೋ ಅದು ಸರಿ ಇದೆಯಾ, ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಕ್ಕೆ ಅನುಕೂಲವಾಗುತ್ತದೆ. ಎರಡನೇ ಹಂತದಲ್ಲಿ ಕೆ ಕರ್ವ್ ಬಗ್ಗೆ ಮಾತಾಡ್ತಿದ್ದೀವಿ. ಈಗ ನಾನು ಆ್ಯಕ್ಚುಲಿ ಒಂದು ಮೊನ್ನೆ ಮಾಡಿದಂತಹ ಕರೆಂಟ್ ಅಫೇರ್ಸಲ್ಲೇ ಹೇಳಿದ್ದೆ, ಒಂದು ಆರ್ಥಿಕ ವ್ಯವಸ್ಥೆ GDP ಮತ್ತು ಟೈಮ್ನ ನೋಡಿದಾಗ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ನಾವು ಗ್ರೋತ್ ಕಾಣ್ತೀವಿ, ಗ್ರೋತ್ನ ನಂತರ ರಿಸೆಷನ್ ಕಾಣ್ತೀವಿ, ರಿಸೆಷನ್ ನಂತರ ರಿಕವರಿ ಕಾಣ್ತೀವಿ, ರಿಕವರಿ ನಂತರ ಮತ್ತೆ ಗ್ರೋತ್ ಕಾಣ್ತೀವಿ. ಇದು ಒಂದು ನಾರ್ಮಲ್ ಸೈಕಲ್, ಎಕಾನಾಮಿಕ್ ಸೈಕಲ್ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನಡೀತಾ ಇರುವಂಥದ್ದು. ಈಗ ಕೆ ಕರ್ವ್ ಅಂತಂದ್ರೆ ಏನು? ಕೆ ಕರ್ವ್ ಅಂತಂದರೆ ಈಗ ಸಪೋಸ್ ಕೋವಿಡ್-19 ನಂತರದಲ್ಲಿ ಅಥವಾ ಮುಂಚೆ ಇದ್ದಂತಹ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಎಲ್ಲ ಕ್ಷೇತ್ರಗಳು ರಿಸೆಷನನ್ನು ಕಂಡವು ಲಾಕ್ಡೌನ್ ಆದಂತಹ ಕಾರಣಕ್ಕೆ. ಲಾಕ್ಡೌನ್ ತೆಗೆದ ನಂತರ ರಿಕವರಿ ಅನ್ನುವಂಥದ್ದು ಒಂದಿಷ್ಟು ಕ್ಷೇತ್ರದಲ್ಲಿ ಕಾಣಲು ಸಾಧ್ಯವಾಯಿತು. ಮುಖ್ಯವಾಗಿ ಟೆಕ್ನಾಲಜಿ ಆಗಿರ್ಬೋದು, ಸಾಫ್ಟ್ವೇರ್ ಸರ್ವಿಸಸ್ ಆಗಿರ್ಬೋದು, ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು, ಇವುಗಳು ರಿಕವರಿ ಕಡೆಗೆ ಹೋದವು. ಆದರೆ ಪ್ರವಾಸೋದ್ಯಮ ಆಯಿತು, ಥಿಯೇಟರ್ಗಳಾದವು, ಹಾಸ್ಪಿಟಾಲಿಟಿ ಹೋಟೆಲ್ಗಳಾದವು, ರೆಸ್ಟೋರೆಂಟ್ಸ್ಗಳಾದವು, ಇವು ಇನ್ನೂ ಕೆಳಗೆ ಹೋಗ್ತಾನೆ ಇದ್ವಿ ಹೊರತು ಮೇಲೆ ಹೋಗ್ತಿದ್ದಿಲ್ಲ. ಸೊ ಈ ಒಂದು ಶೇಪ್ ಏನು ಇಲ್ಲಿ ಕಾಣ್ತಾ ಇದ್ದೀವಲ್ಲ, ಇದನ್ನು ನಾವು ಕೆ ಕರ್ವ್ ಅಂತ ಕರಿತೀವಿ. ಸೊ ಭಾರತದಲ್ಲಿ ಅಥವಾ ಯಾವುದೇ ರಾಷ್ಟ್ರದಲ್ಲಿ ಈ ರೀತಿಯ ಒಂದು ಸಂದರ್ಭವನ್ನು ನಾವು ಕಂಡಿದ್ದಲ್ಲಿ ಆರ್ಥಿಕ ವ್ಯವಸ್ಥೆ ಕೆ ಶೇಪಲ್ಲಿ ಬೆಳೀತಾ ಇದೆ ಅಥವಾ ರಿಕವರ್ ಆಗ್ತಿದೆ ಅನ್ನುವಂಥದ್ದು. ಇವಾಗ ಭಾರತದ ಆರ್ಥಿಕ ವ್ಯವಸ್ಥೆ ಕೋವಿಡ್ ನಂತರದ ದಿನದಲ್ಲಿ ನಾವು ವಿ ಶೇಪ್ ರಿಕವರಿಯನ್ನು ಕಾಣ್ತಿದ್ದೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಕೆ ಶೇಪ್ ರಿಕವರಿ ಆ್ಯಕ್ಚುಲಿ ಒಳ್ಳೆಯದಲ್ಲ, ಯಾಕಂದರೆ ಬಹಳಷ್ಟು ಕ್ಷೇತ್ರಗಳು ಹಿಂದೆ ಉಳ್ಕೋತವೆ ಅನ್ನುವಂತಹ ಕಾರಣಕ್ಕೆ. ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಕೆ ಕರ್ವ್ ಬಗ್ಗೆ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ತಮಗೆಲ್ಲ ಗೊತ್ತಿದ್ದರೆ 2021 ಇದು 20ರದ ನ್ಯೂಸ್ ಇದೆ ಆ್ಯಕ್ಚುಲಿ, ಬಟ್ 21ರಲ್ಲಿ ನಾನು ಮಾಹಿತಿಯನ್ನು ಕೊಟ್ಬಿಟ್ಟು ಅದಕ್ಕೆ ರಿಲೇಟ್ ಮಾಡ್ತೀನಿ. ತಮಗೆಲ್ಲ ಗೊತ್ತಿರೋ ಹಾಗಿದ್ದರೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಸ್ಕೀಮನ್ನು ಭಾರತ ಸರ್ಕಾರ ಜಾರಿಗೆ ತಂದಿತ್ತು. ಇದರ ಅಡಿಯಲ್ಲಿ ಮುಂದಿನ 4 ವರ್ಷಗಳಲ್ಲಿ ಮಾರುಕಟ್ಟೆಯಿಂದ 6 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಎತ್ತುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ನ ಅಧೀನದಲ್ಲಿ ಮಾಡಲಾಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಹೇಳಿತ್ತು. ಈ ಒಂದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನನ್ನು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಥವಾ ಪೈಪ್ಲೈನ್ ಏನಿತ್ತಲ್ಲ ಇದರ ಒಂದು ಸಬ್ಸೆಟ್ ಅಂತಲೇ ಕರೆಯಲಾಗ್ತಿತ್ತು. ಸೊ ಇಲ್ಲಿ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅನ್ನುವಂಥದ್ದು ಏನು ಅಂತ ಗೊತ್ತಿರಬೇಕು. ಇದೊಂದು ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ನ ಅಡಿಯಲ್ಲಿ ರಿಜಿಸ್ಟರ್ ಆಗಿರುವಂತಹ ಒಂದು ಫಂಡ್ ಆಗಿರುವಂಥದ್ದು. ಇದರಲ್ಲಿ ಇರುವಂತಹ ಫಂಡನ್ನು ಮುಖ್ಯವಾಗಿ ಭಾರತದಲ್ಲಿ ಮಾಡುವಂತಹ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಗೆ ಫೈನಾನ್ಷಿಯಲ್ ವಯಬಿಲಿಟಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಪ್ರಾವಧಾನಗಳನ್ನು ಮಾಡುವಂಥದ್ದು. ಇದರಲ್ಲಿ 49% ಶೇರ್ಸ್ಗಳನ್ನು ಭಾರತ ಸರ್ಕಾರ ಪಡ್ಕೊಂಡಿದ್ದಲ್ಲಿ ಉಳಿದಂತಹ 51% ಶೇರ್ಸು ಫಾರಿನ್ ಮತ್ತು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ಗಳು ಇದರಲ್ಲಿ ಹೂಡಿಕೆ ಮಾಡಿರ್ತಾರೆ.
ಇದು ಒಂದು ರೀತಿಯ ಮ್ಯೂಚುವಲ್ ಫಂಡ್ ಇದ್ದ ಹಾಗೆ. ಉದಾಹರಣೆಗೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಫಂಡ್ ಐತೆ ಅಂದ್ಕೊಳ್ಳಿ. ಯಾರು ಬೇಕಾದರೂ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು ಹಣವನ್ನು. ಹೂಡಿಕೆ ಮಾಡಿದಂತಹ ಹಣವನ್ನು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಫಂಡು ಇದು ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಇನ್ವೆಸ್ಟ್ ಮಾಡಿದ ನಂತರ ಇದರಿಂದ ಬರುವಂತಹ ಲಾಭವನ್ನು ಮತ್ತೆ ಯಾರ್ಯಾರು ಹೂಡಿಕೆ ಮಾಡಿದ್ರಲ್ಲ ಶೇರ್ಸ್ನ ಮೂಲಕ ಅವರಿಗೆ ಲಾಭವನ್ನು ಹಿಂತಿರುಗಿಸಿ ಕೊಡುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಬಹುಮುರೂಪ ಅಥವಾ ಬಹುಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪ್ರಾಜೆಕ್ಟ್ ಏನು ಇದರ ಅಡಿಯಲ್ಲಿ 111 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಮುಂದಿನ 5 ವರ್ಷದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಇನ್ವೆಸ್ಟ್ ಮಾಡುವಂತಹ ಮಹತ್ತರವಾದ ವಿಷನನ್ನು ಇಟ್ಕೊಂಡಿದೆಯೋ ಅದನ್ನು ಸಕಾರಗೊಳಿಸಲು ಇದು ಬಹಳ ಅಮೂಲ್ಯವಾದ ಪಾತ್ರವನ್ನು ವಹಿಸುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಟೆಕ್ನಿಕಲ್ ರಿಸೆಷನ್. ರಿಸೆಷನ್ ಅಂತ ಹೇಳ್ತೀವಿ, ಇನ್ಫ್ಲೇಷನ್ ಅಂತ ಹೇಳ್ತೀವಿ, ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ಇವೆಲ್ಲ ಪದಗಳ ಅರ್ಥ ಮ್ಯಾಕ್ರೋ ಎಕನಾಮಿಕಲ್ಲಿ ಏನು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ರಿಸೆಷನ್ ಅಂತಂದರೆ 2 ಕ್ವಾರ್ಟರ್ ಕಂಟಿನ್ಯೂಸ್ ಆಗಿ ಏನಾದರೂ ಆರ್ಥಿಕ ವ್ಯವಸ್ಥೆ ಕೆಳಗೆ ಇಳಿದಿದ್ದಲ್ಲಿ ಅದನ್ನು ನಾವು ರಿಸೆಷನ್ ಅಂತ ಕರಿತೀವಿ. ಅಂದರೆ 2 ಕ್ವಾರ್ಟರ್ಸ್ ಕಂಟಿನ್ಯೂಸ್ ಆಗಿ ಆರ್ಥಿಕ ವ್ಯವಸ್ಥೆ GDP ಅನ್ನುವಂಥದ್ದು ಕೆಳಗಡೆ ಇಳಿಬೇಕು. ಆವಾಗ ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ರಿಸೆಷನನ್ನು ಕಾಣ್ತಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತೀವಿ. ಎಕ್ಸ್ಪ್ಯಾನ್ಷನರಿ ಅಂತಂದ್ರೆ ಏನು? ಎಕ್ಸ್ಪ್ಯಾನ್ಷನರಿ ಅಂತಂದರೆ ಒಂದು ಕ್ವಾರ್ಟರಿಂದ ಇನ್ನೊಂದು ಕ್ವಾರ್ಟರಿಗೆ ಓವರಾಲ್ ಔಟ್ಪುಟ್ ಏನಿದೆ ಅಲ್ಲ, ಗೂಡ್ಸ್ ಆ್ಯಂಡ್ ಸರ್ವಿಸಸ್, ನಾವು ಏನು GDP ಅಂತ ಕರಿತೀವೋ ಆ GDP ಬೆಳೀತಾ ಇರುವಂತಹ ಸನ್ನಿವೇಶವನ್ನು ಎಕ್ಸ್ಪ್ಯಾನ್ಷನರಿ ಅಂತ ಕರಿತೀವಿ. ರಿಸೆಷನರಿ ಅಂತಂದರೆ ಹೇಳಿದೆ, ಸೊ ಇದೇ GDP 2 ಕ್ವಾರ್ಟರ್ಸ್ ಕಂಟಿನ್ಯೂಸ್ಲಿ ಕೆಳಗೆ ಬಿದ್ದಂತಹ ಸಂದರ್ಭವನ್ನು ನಾವು ರಿಸೆಷನರಿ ಅಂತ ಕರಿತೀವಿ. ಡಿಪ್ರೆಷನ್ ಅಂತಂತಂದರೆ ಇದೇ ರಿಸೆಷನ್ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಸಮಯಕ್ಕೆ ಹೋಗಿದ್ದಲ್ಲಿ ನೆಗೆಟಿವ್ ಎಕನಾಮಿಕ್ ಗ್ರೋತನ್ನು ಏನು ಕಾಣ್ತೀವೋ ಅದನ್ನು ನಾವು ಡಿಪ್ರೆಷನ್ ಅಂತ ಕರಿತೀವಿ. ಮುಖ್ಯವಾಗಿ 2 ಕ್ವಾರ್ಟರ್ ಅಂತಂದರೆ ಎಷ್ಟಾಯಿತು? ಯೂಶಲಿ 3 ತಿಂಗಳಿಗೆ 1 ಕ್ವಾರ್ಟರ್ ಅಂತೀವಿ. ಸೊ 6 ತಿಂಗಳವರೆಗೂ ನಾವು ರಿಸೆಷನ್ ಅಂತ ಕರಿತೀವಿ. ಅದೇ 12 ತಿಂಗಳವರೆಗೂ ಹೋದಂತಹ ನೆಗೆಟಿವ್ GDP ಗ್ರೋತ್ ಏನಿದೆ ಅದನ್ನು ನಾವು ಡಿಪ್ರೆಷನ್ ಅಂತ ಕರಿತೀವಿ ಅನ್ನುವಂಥದ್ದನ್ನು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಬಿಸ್ನೆಸ್ ಸೈಕಲ್ ಅಂತಂದರೆ ನಾನು ಹೇಳಿದೆ, ಯೂಶಲಿ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಬಿಸ್ನೆಸ್ ಸೈಕಲ್ ಮೊದಲು ಗ್ರೋತನ್ನು ಕಾಣುತ್ತೆ, ತದನಂತರ ರಿಸೆಷನನ್ನು ಕಾಣುತ್ತೆ, ತದನಂತರ ರಿಕವರಿಯನ್ನು ಕಾಣುತ್ತೆ, ಮತ್ತೆ ಗ್ರೋತನ್ನು ಕಾಣುತ್ತೆ. ಇದು ಒಂದು ಬಿಸ್ನೆಸ್ ಸೈಕಲ್ ಅಂತ ಕರೆಯುವಂಥದ್ದು ಸಹ ತಾವಿಲ್ಲಿ ಮುಖ್ಯವಾಗಿ ಟರ್ಮಿನಾಲಜಿಯನ್ನು ಅರ್ಥೈಸಿಕೊಳ್ಳಲು ಇದನ್ನು ಇಂಪಾರ್ಟೆಂಟ್ ಆಗಿರುವಂಥದ್ದು. ಮುಂದಿನ ಹಂತದಲ್ಲಿ ಫಿಸ್ಕಲ್ ಡೆಫಿಸಿಟ್. ಫಿಸ್ಕಲ್ ಡೆಫಿಸಿಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಕಾನಮಿಯಲ್ಲಿ ನಮಗೆ 2 ಪದಗಳು ಗೊತ್ತಿರಬೇಕು. ಒಂದು ಎಕ್ಸ್ಪೆಂಡಿಚರ್ ಅಂತಂದರೆ ಖರ್ಚು ಮಾಡ್ತಾ ಇರುವಂಥದ್ದು, ಹಾಗೂ ರೆವೆನ್ಯೂ ಅಂತಂದರೆ ಏನು ಆದಾಯ ಬರ್ತಾ ಇದೆಯಲ್ಲ ಅದು. ಸೊ ಈ ಆದಾಯ ಮತ್ತು ಖರ್ಚಿನ ನಡುವೆ ಇರುವಂತಹ ಅಂತರವನ್ನೇ ಫಿಸ್ಕಲ್ ಡೆಫಿಸಿಟಾ ಸರ್ಪ್ಲಸ್ಸಾ ಅಂತ ಹೇಳಲು ಅವಕಾಶವನ್ನು ಮಾಡಿಕೊಡುತ್ತದೆ. ಈಗ ಉದಾಹರಣೆಗೆ ಭಾರತ ಸರ್ಕಾರಕ್ಕೆ ರೆವೆನ್ಯೂ ಯಾವ್ಯಾವ ಕಡೆಯಿಂದ ಬರುತ್ತದೆ? ಮೊದಲನೇ ಹಂತದಲ್ಲಿ ಟ್ಯಾಕ್ಸ್ ರೆವೆನ್ಯೂ ಇದೆ, ನಾನ್ ಟ್ಯಾಕ್ಸ್ ರೆವೆನ್ಯೂ ಇದೆ. ಟ್ಯಾಕ್ಸ್ ಅಂತಂದರೆ ಹಾಕ್ತಿರೋಂತಹ ಕಸ್ಟಮ್ಸ್ ಆಗಿರ್ಬೋದು, ಎಕ್ಸೈಸ್ ಆಗಿರ್ಬೋದು, ನಾವು ಕಟ್ತಾ ಇರುವಂತಹ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ಗಳಾಗಿರ್ಬೋದು, ಇವೆಲ್ಲ ಭಾರತ ಸರ್ಕಾರಕ್ಕೆ ಒಂದು ರೀತಿಯ ರೆವೆನ್ಯೂ ಆಗಿರುತ್ತದೆ. ಎಕ್ಸ್ಪೆಂಡಿಚರ್ ಅಂತಂದ್ರೆ ಏನು? ಸಬ್ಸಿಡೀಸ್ಗಳನ್ನು ಕೊಡ್ತಾ ಇರುವಂಥದ್ದು, ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕಟ್ತಾ ಇರುವಂಥದ್ದು, ಸ್ಯಾಲ್ರೀಸನ್ನು ಕೊಡ್ತಾ ಇರುವಂಥದ್ದು, ಲೋನ್ಸ್ಗಳನ್ನು ಕೊಡ್ತಾ ಇರುವಂಥದ್ದು, ಇವೆಲ್ಲ ನಾವು ಎಕ್ಸ್ಪೆಂಡಿಚರಲ್ಲಿ ಕಾಣಿಸ್ಕೊಳ್ತೀವಿ. ಸೊ ನಮ್ಮ ಖರ್ಚು ಅಂದರೆ ಎಕ್ಸ್ಪೆಂಡಿಚರು ಏನಾದರೂ ರೆವೆನ್ಯೂಕ್ಕಿಂತಲೂ ಜಾಸ್ತಿ ಇದ್ದರೆ, ಆದಾಯಕ್ಕಿಂತಲೂ ಜಾಸ್ತಿ ಇದ್ದರೆ, ಖರ್ಚು ಮಾಡ್ತಾ ಇರೋದು ಆದಾಯಕ್ಕಿಂತಲೂ ಜಾಸ್ತಿ ಇದ್ದರೆ ಡೆಫಿಸಿಟ್ ಅಂತ ಕರಿತೀವಿ. ಅದೇ ನಮ್ಮ ಖರ್ಚು ಆದಾಯಕ್ಕಿಂತಲೂ ಕಡಿಮೆ ಇದ್ದರೆ ನಾವು ಸರ್ಪ್ಲಸ್ ಅಂತ ಕರಿತೀವಿ. ಸೊ ಫಿಸ್ಕಲ್ ಡೆಫಿಸಿಟ್ ಮತ್ತು ಫಿಸ್ಕಲ್ ಸರ್ಪ್ಲಸ್ ಅನ್ನುವಂತಹ ಪದವನ್ನು ನಾವು ಯೂಶಲಿ ಕೇಳಿಸ್ಕೊಳ್ಳಲ್ಲ, ಯಾಕಂದರೆ ಭಾರತದಲ್ಲಿ ಪ್ರತಿ ವರ್ಷ ಡೆಫಿಸಿಟೇ ಇರುತ್ತೆ. ಯಾಕಂದರೆ ಯೂಶಲಿ ಖರ್ಚು ಆದಾಯಕ್ಕಿಂತಲೂ ಜಾಸ್ತಿ ಇದ್ದೇ ಇರುತ್ತೆ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರೆವೆನ್ಯೂ ನಮಗೆ ಫಿಸ್ಕಲ್ ಡೆಫಿಸಿಟನ್ನು ತೋರಿಸುತ್ತದೆ. ಈ ಫಿಸ್ಕಲ್ ಡೆಫಿಸಿಟ್ ಈಕ್ವಲ್ ಟು ಇದು ಮೈನಸ್ ಅಲ್ಲ, ಇದು ಬಾರೋಯಿಂಗ್ಸನ್ನು ತೋರಿಸುತ್ತೆ. ಯಾಕಂದರೆ ಎಷ್ಟು ಕಡಿಮೆ ಬಿದ್ದಿದೆ ನಮಗೆ ಆಟೋಮೆಟಿಕಲಿ ಆಬ್ವಿಯಸ್ಲಿ ಬೇರೆಯವ್ರ ಹತ್ರ ಸಾಲ ತೊಗೊತೀವಿ. ಸೊ ಒಟ್ಟು ಫಿಸ್ಕಲ್ ಡೆಫಿಸಿಟ್ ಏನಿದೆ ಅಲ್ಲ ಅದು ನಮ್ಮ ದೇಶದ ಬಾರೋಯಿಂಗ್ಸನ್ನು ತೋರಿಸುತ್ತೆ ಅನ್ನುವಂಥದ್ದು ಸಹ ನೆನ್ಪಿಟ್ಕೋಬೇಕು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇದೊಂಥರ ವಿಷಯಸ್ ಸೈಕಲ್ ಇದ್ದ ಹಾಗೆ. ಈಗ ಸಪೋಸ್ ತಾವು ಸಾಲ ಪಡ್ಕೊಂಡ ನಂತರ ಆ ಸಾಲದ ಮೇಲೆ ತಾವು ಬಡ್ಡಿಯನ್ನು ಕಟ್ಟಬೇಕಾಗಿರುತ್ತದೆ. ಆ ಬಡ್ಡಿ ಕಟ್ಟಬೇಕು ಅಂತಂದರೆ ಇದು ಮತ್ತೆ ನಮಗೆ ರೆವೆನ್ಯೂ ಮೇಲೆ ಬೀಳುತ್ತೆ, ಮತ್ತೆ ರೆವೆನ್ಯೂ ಅಲ್ಲಿ ನಮಗೆ ಶಾರ್ಟೇಜ್ ಆಗುತ್ತೆ. ಇದರಲ್ಲೂ ಸಹ ರೆವೆನ್ಯೂ ಡೆಫಿಸಿಟನ್ನು ಕಾಣ್ತೀವಿ. ಸೊ ಆ ಒಂದು ಹಂತದಲ್ಲಿ ರೆವೆನ್ಯೂ ಡೆಫಿಸಿಟ್ ಬೆಳ್ಕೊತಾ ಹೋದಂಗೆ ಆಬ್ವಿಯಸ್ಲಿ ನಮಗೆ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಫಿಸ್ಕಲ್ ಡೆಫಿಸಿಟ್ ಮುಗಿದೇ ಇರುವಂತಹ ಒಂದು ಸನ್ನಿವೇಶವನ್ನು ಕಾಣ್ತೀವಿ. ಸೊ ಫಿಸ್ಕಲ್ ಡೆಫಿಸಿಟ್ ಅನ್ನುವಂತಹ ಪರಿಸ್ಥಿತಿಯಿಂದ ನಾವು ಹೊರಬರಬೇಕು ಅಥವಾ ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಭಾರತ ಸರ್ಕಾರ ಮಾಡ್ತಾ ಇರುವಂತಹ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಆಬ್ವಿಯಸ್ಲಿ. ಆ್ಯಂಡ್
ಬೋನಸ್ಗಳು ಏನು ಎಂಪ್ಲಾಯೀಸ್ಗಳಿಗೆ ಕೊಡಲಾಗ್ತೋ ಅಥವಾ ಸರ್ಕಾರದ ಕಡೆಯಿಂದ ಒಂದಿಷ್ಟು ಇನ್ಸೆಂಟಿವ್ಸ್ಗಳನ್ನು ಏನು ಕೊಡ್ತಾರೋ ಎಂಪ್ಲಾಯೀಸಿಗೆ ಅದನ್ನು ಕಡಿಮೆ ಮಾಡಬೇಕು. ಸಬ್ಸಿಡೀಸ್ಗಳನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಫಾರ್ಮರ್ ಸಬ್ಸಿಡಿ, ಫರ್ಟಿಲೈಸರ್ ಸಬ್ಸಿಡಿ, ಇವೆಲ್ಲ ಸಬ್ಸಿಡಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಗೋದು ನಮಗೆ ಖರ್ಚು ಜಾಸ್ತಿ ಮಾಡ್ತಾ ಇದೆ. ಆ್ಯಂಡ್ ಟ್ಯಾಕ್ಸನ್ನು ನಾವು ಏನು ಬೆಳೆಸ್ತಾ ಇದ್ದೀವಿ ಅಥವಾ ಟ್ಯಾಕ್ಸನ್ನು ಏನು ಆದಾಯವನ್ನು ಗಳಿಸ್ತಾ ಇದ್ದೀವಿ ಆ ಒಂದು ಟ್ಯಾಕ್ಸನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ಆಟೋಮೆಟಿಕಲಿ ಟ್ಯಾಕ್ಸ್ ಹೆಚ್ಚಿಗೆ ಆದರೆ ಡೆಫಿಸಿಟ್ ಕಡಿಮೆ ಆಗುತ್ತೆ. ಆ್ಯಂಡ್ ಯಾವೆಲ್ಲ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ವೋ, ಆದಾಯವನ್ನು ತಂದು ಕೊಡ್ತಾ ಇಲ್ವೋ ಅವುಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಮಾರೋದ್ರಿಂದಲೂ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಡೆಫಿಸಿಟಿಂದ ಸರ್ಪ್ಲಸ್ಸಿಗೆ ಒಯ್ಯುವಂತಹ ಕಡೆಗೆ ಪ್ರಯತ್ನಗಳನ್ನು ಮಾಡಬಹುದು ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ನವೆಂಬರ್ 2020ರಲ್ಲಿ ಬಂದಂತಹ ಮುಖ್ಯವಾದ ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ನೋಡೋಣ. ಸೊ ಮೊದಲನೇ ಹಂತದಲ್ಲಿ ರೀಜನಲ್ ಕಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ಸೊ RCEPಯಿಂದ ಭಾರತ ನವೆಂಬರ್ ತಿಂಗಳು 2019ರಲ್ಲಿ ಹೊರ ನಡೆದಿತ್ತು. ಸೊ RCEP ಅಂದರೆ ಏನು ಅನ್ನುವಂಥದ್ದು ಮೊದಲನೇ ಅರ್ಥೈಸ್ಕೊಳ್ಳೋಣ. RCEP ಅಂತಂದರೆ ಒಂದು ಆರ್ಥಿಕ ಗುಂಪು. ಅಲ್ಲಿ 10 ಏಸಿಯಾನ್ ರಾಷ್ಟ್ರಗಳು, ಅದ್ರ ಜೊತೆಯಲ್ಲಿ ಸೌತ್ ಕೊರಿಯಾ, ಚೈನಾ, ಜಪಾನ್, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್. ಸೊ ಟೋಟಲ್ 14 ರಾಷ್ಟ್ರಗಳ ಒಂದು ಸಂಘವನ್ನು ನಾವು ರೀಜನಲ್ ಕಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಕರಿತಿದ್ದೀವಿ. ಸೊ ಈ ರೀಜನಲ್ ಕಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ನ ಜೊತೆಯಲ್ಲಿ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಟ್ರೇಡ್ ಬ್ಲಾಕ್ಸ್ಗಳು ಅಂತ ಏನು ಕರಿತೀವಿ, ವ್ಯಾಪಾರ ವಹಿವಾಟಿಗೆ ಸಂಬಂಧಿಸಿದಂತೆ ಗುಂಪುಗಳ ರಚನೆ ಮಾಡಲಾಗುತ್ತದೆ. ಎಕನಾಮಿಕ್ ಯೂನಿಯನ್ ಅಂತ ಹೇಳ್ತಾರೆ, ಮಾರ್ಕೆಟಲ್ಲ ಎಕನಾಮಿಕ್ ಯೂನಿಯನ್ ಅಂತ ಹೇಳ್ತಾರೆ, ಕಾಮನ್ ಮಾರ್ಕೆಟ್ ಅಂತ ಹೇಳ್ತಾರೆ, ಕಸ್ಟಮ್ಸ್ ಯೂನಿಯನ್ ಅಂತಾರೆ, ಕಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಇಲ್ಲಿ ಏನು ಕರಿತಾ ಇದ್ದೀವಿ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೀವಿ, ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೀವಿ. ಇವೆಲ್ಲ ಏನು, ಇದರಿಂದಾಗಿ ಆ್ಯಕ್ಚುಲಿ ಅಥವಾ ಇವುಗಳ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು? ಎಲ್ಲರೂ ವ್ಯಾಪಾರವನ್ನು ಸುಗಮವಾಗಿಸಲು ಪ್ರಯತ್ನಗಳನ್ನು ನಡೆಸ್ತಿದ್ದಾರೆ ಅಂತಂದಾಗ ಎಲ್ಲರನ್ನೂ ಒಂದೇ ಹೆಸರಲ್ಲಿ ಕರಿಬೋದಲ್ಲ, ಹಾಗಾದರೆ ಬೇರೆ ಬೇರೆ ಹೆಸರು ಯಾಕೆ? ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ನಲ್ಲಿ ಇರುವಂತಹ ಕಂಟ್ರೀಸ್ ಏನಿದಾವಲ್ಲ ಅವುಗಳ ನಡುವಿನ ಬ್ಯಾರಿಯರ್ಸನ್ನು ಕಡಿಮೆ ಮಾಡಲಾಗುತ್ತದೆ. ವ್ಯಾಪಾರ ನಡೀತಾ ಇರಬೇಕಾದ್ರೆ ರಾಷ್ಟ್ರಗಳ ನಡುವಿನ ಏನು ಟ್ಯಾರಿಫ್ಸ್ ಅಂತಂದರೆ ಕಸ್ಟಮ್ಸು ಅಥವಾ ಟ್ಯಾಕ್ಸನ್ನು ಏನು ಹಾಕಲಾಗುತ್ತದೆಯೋ ಅದನ್ನು ನಾವು ಬ್ಯಾರಿಯರ್ಸ್ ಅಂತ ಕರಿತೀವಿ. ಈ ಒಂದು ಗೋಡೆಯನ್ನು ಬ್ಯಾರಿಯರ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಸೊ ಈ ಗೋಡೆಯನ್ನು ಕಡಿಮೆ ಮಾಡುವಂಥದ್ದೇ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಂದರೆ ಇಲ್ಲಿ ರಾಷ್ಟ್ರಗಳ ನಡುವೆ ಯಾವುದೇ ರೀತಿಯ ಗೋಡೆ ಇರೋದಿಲ್ಲ, ಅಂದರೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ. ಸೊ ಫ್ರೀಯಾಗಿ ವ್ಯಾಪಾರವನ್ನು ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೀವಿ. ಮುಂದಿನ ಹಂತದಲ್ಲಿ ಕಸ್ಟಮ್ಸ್ ಯೂನಿಯನ್. ಕಸ್ಟಮ್ಸ್ ಯೂನಿಯನ್ನಲ್ಲಿ ಮುಖ್ಯವಾಗಿ ಇರುವಂತಹ 1, 2, 3, 4 ರಾಷ್ಟ್ರಗಳು ಸೇರಿ ಏನು ಗುಂಪು ಮಾಡಿಕೊಳ್ಳಲಾಗಿದೆಯೋ ಇವರ ನಡುವೆ ಯಾವುದೇ ಗೋಡೆ ಇರೋದಿಲ್ಲ ಅಂದರೆ ಟ್ಯಾರಿಫ್ ಏನು ಇರೋದಿಲ್ಲ ಅನ್ನುವಂಥದ್ದು ಒಂದು. ಎರಡನೇ ಹಂತದಲ್ಲಿ ಬೇರೆ ರಾಷ್ಟ್ರಗಳೊಂದಿಗೆ ಇವರು 3 ಜನ ಸೇರುವಂತಹ ಏನು ವ್ಯವಸ್ಥೆ ಇದೆಯೋ ಅಥವಾ ಬ್ಯಾರಿಯರ್ಸ್ ಇದ್ದಾವೋ ಅದನ್ನು ಸಮಾನಾಂತರವಾಗಿ ಇಟ್ಕೋತಾರೆ. ಉದಾಹರಣೆಗೆ ಇಲ್ಲಿ ಭಾರತ, ಪಾಕಿಸ್ತಾನ್ ಮತ್ತು ಇನ್ನೊಂದು ಕಡೆ ನೇಪಾಲ್ ಇದೆ ಅಂದ್ಕೊಳ್ಳೋಣ. ಸೊ ಭಾರತ, ಪಾಕಿಸ್ತಾನ್, ನೇಪಾಲ್ 3 ಸೇರಿಕೊಂಡು ಒಂದು ಕಸ್ಟಮ್ಸ್ ಯೂನಿಯನನ್ನು ರಚನೆ ಮಾಡ್ತಾರೆ ಅಂದ್ಕೊಳ್ಳಿ. ಸೊ ಕಸ್ಟಮ್ಸ್ ಯೂನಿಯನ್ ರಚನೆ ಮಾಡಿದ ಮೇಲೆ ಭಾರತ US ಮಾಡುವಂತಹ ವ್ಯಾಪಾರಗಳಲ್ಲಿ ಸಪೋಸ್ 5% ಕಸ್ಟಮ್ಸ್ ಯೂನಿಯನನ್ನು ಹಾಕುತ್ತೆ ಅಥವಾ ಕಸ್ಟಮ್ಸ್ ಟ್ಯಾಕ್ಸನ್ನು ಹಾಕುತ್ತೆ, ಎಕ್ಸೈಸ್ ಡ್ಯೂಟಿನ ಹಾಕುತ್ತೆ ಅಂದ್ಕೊಳ್ಳೋಣ. ಸೊ ಅದೇ 5% ಎಕ್ಸೈಸ್ ಡ್ಯೂಟಿಯನ್ನು ಪಾಕಿಸ್ತಾನ ಹಾಕುತ್ತೆ, ನೇಪಾಲು ಹಾಕುತ್ತೆ. ಸೊ ಈ ರೀತಿಯ ಎಕ್ಸ್ಟರ್ನಲ್ ಟ್ರೇಡ್ನಲ್ಲೂ ಸಹ ಸಮಾನವಾದ ರೇಟನ್ನು ಏನು 3 ರಾಷ್ಟ್ರಗಳು ಆ ಯೂನಿಯನ್ನಲ್ಲಿ ಇರುವಂತಹ ರಾಷ್ಟ್ರಗಳು ಫಾಲೋ ಮಾಡ್ತಾರೋ ಅದನ್ನು ನಾವು ಕಸ್ಟಮ್ಸ್ ಯೂನಿಯನ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಮನ್ ಮಾರ್ಕೆಟ್ ಬಗ್ಗೆ ಮಾತಾಡ್ತೀವಿ. ಕಾಮನ್ ಮಾರ್ಕೆಟು ಕಸ್ಟಮ್ಸ್ ಯೂನಿಯನ್ ಒಂದೇ, ಇಲ್ಲೂ ಬ್ಯಾರಿಯರ್ಸ್ ಇರೋದಿಲ್ಲ. ಹಾಗೂ ಬೇರೆ ರಾಷ್ಟ್ರಗಳೊಂದಿಗೆ ಅಂದರೆ ಈ 3 ರಾಷ್ಟ್ರಗಳಿಗೆ ಬಿಟ್ಟು ಬೇರೆ ರಾಷ್ಟ್ರಗಳೊಂದಿಗೆ ಮಾಡುವಂತಹ ವ್ಯವಹಾರವು ಸಮಾನಾಂತರವಾಗಿರುತ್ತೆ. ಅದರ ಜೊತೆಯಲ್ಲಿ ಲೇಬರ್ ಮಾರ್ಕೆಟ್ ಅಥವಾ ರಿಸೋರ್ಸಸ್ಸು ಈಸಿಯಾಗಿ ಫ್ಲೋ ಮಾಡಬಹುದು. ರಿಸೋರ್ಸಸ್ ಅಂದರೆ ಯಾರು? ಲೇಬರ್ ಕ್ಯಾಪಿಟಲ್ ಏನು ಕರಿತೀವಿ, ಅಂದರೆ ಕೆಲಸಕ್ಕೆ ಹೋಗುವಂಥವ್ರು, ಅವರು ಸಹ ಓಡಾಡುವಂತಹ ವ್ಯವಸ್ಥೆಯನ್ನು ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿರಲಾಗುತ್ತದೆ ಕಸ್ಟಮ್ಸ್ ಯೂನಿಯನಿಗೆ ಕಂಪೇರ್ ಮಾಡಿದರೆ. ಎಕಾನಮಿಕ್ ಯೂನಿಯನಿಗೆ ಬಂದರೆ ಕಸ್ಟಮ್ ಯೂನಿಯನ್ ಪ್ಲಸ್ ಕಾಮನ್ ಮಾರ್ಕೆಟ್ ಪ್ಲಸ್ ಎಕಾನಮಿಕ್ ಅಂತ ಹಾಕೋಬೇಕು. ಸೊ ಕಸ್ಟಮ್ಸಲ್ಲಿ ನಾವು ನೋಡಿದ್ವಿ ಬ್ಯಾರಿಯರ್ಸ್ ಇರಲ್ಲ, ಹೌದಾ? ಬ್ಯಾರಿಯರ್ಸ್ ಇಲ್ಲ, ಪ್ಲಸ್ ಕಾಮನ್ ಎಕ್ಸ್ಟರ್ನಲ್ ಬ್ಯಾರಿಯರ್ಸ್ ಇರ್ತವೆ, ಅಂದರೆ ಬೇರೆ ರಾಷ್ಟ್ರಗಳೊಂದಿಗೆ ಸಮಾನವಾದಂತಹ ಬ್ಯಾರಿಯರ್ಸ್ಗಳನ್ನು ಹಾಕೊಂತೀವಿ. ಕಾಮನ್ ಮಾರ್ಕೆಟಲ್ಲಿ ರಿಸೋರ್ಸನ್ನು ಆ್ಯಡ್ ಮಾಡ್ತಿದ್ದೀವಿ ಈ ಒಂದು ಪ್ರಾವಧಾನಗಳ ಜೊತೆಯಲ್ಲಿ. ಎಕನಾಮಿಕ್ ಯೂನಿಯನ್ನಲ್ಲಿ ಎಲ್ಲರ ಜೊತೆ ಎಕನಾಮಿಕ್ ಪಾಲಿಸಿಯೂ ಸಹ ಸಮಾನವಾಗಿ ಇರುತ್ತದೆ ಎಲ್ಲ ರಾಷ್ಟ್ರಗಳ ನಡುವೆ ಅನ್ನುವಂಥದ್ದು. ಈಗ ಯುರೋಪಿಯನ್ ಯೂನಿಯನ್ ಇದೆ, ಅದೊಂದು ಎಕನಾಮಿಕ್ ಯೂನಿಯನ್. ಅಲ್ಲಿ ಸಮಾನಾಂತರ ಆರ್ಥಿಕ ಪಾಲಿಸೀಸ್ಗಳನ್ನು ಎಲ್ಲ ರಾಷ್ಟ್ರಗಳಿಗೆ ಅನುಗುಣವಾಗುವಂತೆ ತಯಾರು ಮಾಡಲಾಗುತ್ತದೆ ಅನ್ನುವಂಥದ್ದು. ಸೊ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಲೀಸ್ಟ್ ಫ್ರೀ ಟ್ರೇಡನ್ನು ಮಾಡಿಕೊಡುವಂಥದ್ದು. ತದನಂತರ ಬರುವಂಥದ್ದು ಫ್ರೀ ಟ್ರೇಡ್,
ತದನಂತರ ಬರುವಂಥದ್ದು ಕಸ್ಟಮ್ಸ್ ಯೂನಿಯನ್ನು, ತದನಂತರ ಬರುವಂಥದ್ದು ಕಾಮನ್ ಮಾರ್ಕೆಟ್, ತದನಂತರ ಬರುವಂಥದ್ದು ಎಕನಾಮಿಕ್ ಯೂನಿಯನ್, ತದನಂತರ ಬರುವಂಥದ್ದು ಫುಲ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಏನು, ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿರುವಂಥದ್ದು. ಸೊ ಇಲ್ಲಿ ಆರ್ಥಿಕವಾಗಿ ಒಂದಿಷ್ಟು ರಾಷ್ಟ್ರಗಳು ಸಮಾನಾಂತರವಾಗಿ ಡಿಸ್ಕಸ್ ಮಾಡಿ ಒಂದು ಫೈನಲ್ ಕನ್ಕ್ಲೂಷನ್ಗೆ ಬರುವಂಥದ್ದು. ಸೊ ಎಲ್ಲರೂ ಡಿಸ್ಕಸ್ ಮಾಡಿ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮಲ್ಲಿ ಬರುವಂತಹ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಪನ್ನು ಕರಿತೀವಿ. ಸೊ ಇಲ್ಲಿ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟು 14 ರಾಷ್ಟ್ರಗಳು, 10 ಏಸಿಯಾನ್ ರಾಷ್ಟ್ರಗಳು, ಅದರ ಜೊತೆಯಲ್ಲಿ ಸೌತ್ ಕೊರಿಯಾ, ಚೈನಾ, ಜಪಾನ್, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡು ಸಹ ಇದರ ಭಾಗಿಯಾಗಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಮುಂದಿನ ಹಂತದಲ್ಲಿ ಅರ್ಮೇನಿಯಾ, ಅಜರ್ಬೈಜಾನ್ ಪೀಸ್ ಡೀಲ್. ಇದ್ರ ಬಗ್ಗೆ ನಾವು ಆ್ಯಕ್ಚುಲಿ ಹಿಂದಿನ ಕರೆಂಟ್ ಅಫೇರ್ಸಲ್ಲೂ ಡಿಸ್ಕಸ್ ಮಾಡಿದ್ವಿ. ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ನಡುವೆ ಇರುವಂತಹ ಡಿಸ್ಪ್ಯೂಟೆಡ್ ಏರಿಯಾ ನಗಾರೋ ಕರ್ಬಾಕು ಅನ್ನುವಂತಹ ಒಂದು ಭಾಗ. ಈ ಒಂದು ರೀಜನ್ನಲ್ಲಿ ಮುಖ್ಯವಾಗಿ ಈ ಒಂದು ಅರ್ಮೇನಿಯಾ ಭಾಗದ ಬುಡಕಟ್ಟು ಜನಾಂಗದವರು ಇಲ್ಲಿ ನೆಲೆಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಈ ಕಡೆ ಅಜರ್ಬೈಜಾನು ಈ ಒಂದು ಪ್ರಾಂತ್ಯ ಅಜರ್ಬೈಜಾನಿಗೆ ಸೇರಿದೆ ಅಂತ ಹೇಳ್ತಾ ಇರುವಂಥದ್ದು. ಬಟ್ ಇಲ್ಲಿನ ಜನರು ನಾವು ಅರ್ಮೇನಿಯಾ ಜೊತೆ ಸೇರ್ಕೋತೀವಿ, ಇಲ್ಲಾಂದರೆ ಇಂಡಿಪೆಂಡೆಂಟ್ ಆಗುವಂತಹ ಪ್ರಾವಧಾನವನ್ನು ಮಾಡಿಕೊಡಿ ಅನ್ನುವಂತಹ ಒಂದು ಡಿಸ್ಪ್ಯೂಟು ಮುಖ್ಯವಾಗಿ ಇಲ್ಲಿ ನಡೀತಾ ಇತ್ತು. ಈ ಒಂದು ಕ್ಲಾಶಸ್ ಏನು ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ನಡುವೆ ನಡೀತಾ ಇತ್ತೋ ಅದಕ್ಕೆ ಸಂಬಂಧಿಸಿದಂತೆ ರಷ್ಯಾ ಬ್ರೋಕರ್ ಮಾಡಿ ಈ ಒಂದು ಪೀಸ್ ಡೀಲನ್ನು ಸೈನ್ ಮಾಡಿಸಿರುವಂತಹ ನಿಟ್ಟಿನಲ್ಲಿ ಇದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಆ್ಯಂಡ್ ಮ್ಯಾಪ್ ಬೇಸ್ಡ್ ಕ್ವೆಶನ್ ಆಗಿ ಅಜರ್ಬೈಜಾನ್ ಪಕ್ಕದಲ್ಲಿ ಇರುವಂಥದ್ದು ಕ್ಯಾಸ್ಪಿಯನ್ ಸಿ ಇದೆ. ಆ್ಯಂಡ್ ಈ ಒಂದು ಅಜರ್ಬೈಜಾನ್ ಸುತ್ತ ಇರುವಂತಹ ರಾಷ್ಟ್ರಗಳು ಯಾವ್ಯಾವು, ಇದು ನಿಮ್ಮ ಹೋಮ್ವರ್ಕ್ ಅಂತ ಅಂದ್ಕೊಳ್ಳಿ. ಹಾಗೂ ಅರ್ಮೇನಿಯಾ ಸುತ್ತ ಇರುವಂತಹ ರಾಷ್ಟ್ರಗಳು ಯಾವ್ಯಾವು, ಇದು ಸಹ ಹೋಮ್ವರ್ಕ್. ಇವೆರಡನ್ನೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಷಯವನ್ನು ನೋಡೋಣ. ಮುಂದಿನ ಹಂತದಲ್ಲಿ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ನ ಮೀಟಿಂಗ್ 2020ರಲ್ಲಿ ನಡೀತು. ಫಸ್ಟ್ ಆಫ್ ಆಲ್ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಏನು? ಈ ಒಂದು ಸಂಸ್ಥೆ 2001ರಲ್ಲಿ ರಚನೆ ಆಗಿರುವಂಥದ್ದು. ಮುಖ್ಯವಾಗಿ ಈ ಸಂಸ್ಥೆಯನ್ನು ರಚನೆ ಮಾಡಿದಂತಹ ಉದ್ದೇಶ ಬಾರ್ಡರ್ ಇಶ್ಯೂಸ್ಗಳನ್ನು ಸಾಲ್ವ್ ಮಾಡುವಂಥದ್ದು, ಭಯೋತ್ಪಾದನೆ ವಿರುದ್ಧ ಹೊಡೆದಾಡುವಂಥದ್ದು, ಹಾಗೂ ರೀಜನಲ್ ಸೆಕ್ಯೂರಿಟಿಯನ್ನು ಹೆಚ್ಚಿಸುವಂಥದ್ದು, ಹಾಗೂ ಅಮೆರಿಕಾವನ್ನು ಕೌಂಟರ್ ಮಾಡುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸೆಂಟ್ರಲ್ ಏಷ್ಯಾದಲ್ಲಿ ಹೆಚ್ಚು ಪ್ರಾವಧಾನಗಳನ್ನು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ನ ಜಾರಿಗೆ ತರಲಾಗಿತ್ತು. ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ನಲ್ಲಿ ಒಟ್ಟು 8 ರಾಷ್ಟ್ರಗಳಿರುವಂಥದ್ದು. ಚೈನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಇಂಡಿಯಾ ಮತ್ತು ಪಾಕಿಸ್ತಾನ್. ಈ 8 ರಾಷ್ಟ್ರಗಳ ಬಗ್ಗೆ ತಾವು ಮುಖ್ಯವಾಗಿ ನೆನಪಿಟ್ಕೊಳ್ಳಬೇಕಾಗಿರುವಂಥದ್ದು ಚೈನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಇಂಡಿಯಾ ಮತ್ತು ಪಾಕಿಸ್ತಾನ್. ಸೊ ಇದನ್ನು ನೀವು ಹೆಂಗೆ ಬೇಕಾದರೂ ಒಂದು ನ್ಯೂಮೋನಿಕ್ಸ್ ಮಾಡಿಕೊಂಡು ಅದನ್ನು ನೆನಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಮುಂದಿನ ವಿಷಯನ ನೋಡೋಣ. ಸೊ ಯಾಕೆ SCOನ ಅವಶ್ಯಕತೆ ಏನಿತ್ತು? ಮುಖ್ಯವಾಗಿ ನ್ಯಾಟೋ ಅನ್ನುವಂಥದ್ದು US ವೆಸ್ಟರ್ನ್ ಒಂದು ಅಲಯನ್ಸ್ ಇರುವಂಥದ್ದು. ಅದೇ ರೀತಿಯಲ್ಲಿ ಈಸ್ಟರ್ನ್ ಭಾಗದಲ್ಲಿ ಭಾರತ ಮತ್ತು ಈ ರಾಷ್ಟ್ರಗಳು ಸೇರ್ಕೊಂಡ್ಬಿಟ್ಟು ಅಲಯನ್ಸನ್ನು ಮಾಡೋದಕ್ಕೆ ಇದನ್ನು ಪ್ರಯತ್ನ ಪಟ್ಟಿರುವಂಥದ್ದು. ಈ ಒಂದು ಭಾಗದಲ್ಲಿ ಸೆಕ್ಯೂರಿಟಿ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಇದನ್ನು ತರಲಾಗಿದೆ ಅಂತ ಹೇಳಿದೆ. ಆ್ಯಂಟಿ ಟೆರರಿಸಮ್ನ ಬಗ್ಗೆ ಮಾತಾಡಿದ್ವಿ, ಟೆರರಿಸಮ್ ವಿರುದ್ಧ ಹೊಡೆದಾಡುವಂಥದ್ದು, ಎಕನಾಮಿಕ್ ಗ್ರೋತ್ ಕೋಆಪರೇಷನ್ಗೋಸ್ಕರ ಮಾಡಲಾಗಿರುವಂಥದ್ದು. ಭಾರತ ಈ ಭಾಗದಲ್ಲಿ ಚಾಬಾರ್ ಪೋರ್ಟನ್ನು ಇರಾನಲ್ಲಿ ಕಟ್ಟುವಂತಹ ನಿಟ್ಟಿನಲ್ಲಿ SCOಯಿಂದ ಹೆಲ್ಪ್ ಪಡೆಯುವಂತಹ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದು. ಚೈನಾ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋದಕ್ಕೆ ಇದರ ಅವಶ್ಯಕತೆ ಇದೆ ಅನ್ನುವಂಥದ್ದು. ಹಾಗೂ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರನ್ನು ಈ ಒಂದು ಸೆಂಟ್ರಲ್ ಏಷ್ಯಾ ರಾಷ್ಟ್ರಗಳ ನಡುವೆ ಕನೆಕ್ಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆ ಬಹಳ ಇಂಪಾರ್ಟೆಂಟ್ ಆಗಲಿದೆ ಅನ್ನುವಂಥದ್ದು ಸಹ ಅಂದ್ಕೊಳ್ಳಲಾಗಿತ್ತು. ಇದರಲ್ಲಿ ಇರುವಂತಹ ಸಮಸ್ಯೆಗಳು ಏನು? ಈಗ ಭಾರತ ಮತ್ತು ಚೈನಾದ ನಡುವಿನ ಸಂಬಂಧಗಳಲ್ಲಿ ಇರುವಂತಹ ಘರ್ಷಣೆ ತಮಗೆಲ್ಲ ಗೊತ್ತೇ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಘರ್ಷಣೆ ಗೊತ್ತೇ ಇದೆ. ಚೈನಾ ಮತ್ತು ರಷ್ಯಾದ ನಡುವೆ ಯುಕ್ರೇನಿಗೆ ಸಂಬಂಧಿಸಿದಂತೆ ಇರುವಂತಹ ಘರ್ಷಣೆಯೂ ತಮಗೆ ಗೊತ್ತಿದೆ. ಸೊ ಇರುವಂತಹ ರಾಷ್ಟ್ರಗಳ ನಡುವೆ ಇರುವಂತಹ ಘರ್ಷಣೆಗಳು ಮುಖ್ಯವಾಗಿ ಈ ಒಂದು ಸಂಸ್ಥೆಯ ಏನು ಉದ್ದೇಶ ಇತ್ತು ಸಕ್ಸಸ್ ಆಗೋದಕ್ಕೆ, ಅದೇ ಸಹ ಹಿಂದೆ ಬೀಳ್ತಾ ಇರುವಂತಹ ಕಾರಣವನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸಹ ಇಲ್ಲಿ ಹೇಳ್ತಾ ಇರುವಂಥದ್ದು. ಪುತ್ರಾಜಯ ವಿಷನ್ 2040. ಏನಿದು ಪುತ್ರಾಜಯ ವಿಷನ್ 2040? ಪುತ್ರಾಜಯ ವಿಷನ್ 2040 ಅನ್ನುವಂಥದ್ದು 21 ರಾಷ್ಟ್ರಗಳ ಸಮೂಹವಾದಂತಹ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಫೋರಮ್ನಲ್ಲಿ ಇದನ್ನು ಕೈಗೊಂಡಿರುವಂಥದ್ದು. ಈ ಪುತ್ರಾಜಯ ವಿಷನ್ನಲ್ಲಿ ಮುಖ್ಯವಾಗಿ ಮುಂದಿನ 20 ವರ್ಷಗಳಲ್ಲಿ ಬೊಗೋರ್ ಗೋಲ್ಸ್ ಅನ್ನುವಂಥದ್ದು 1994ರಲ್ಲಿ ಇಂಡೋನೇಷ್ಯಾದ ಒಂದು ಪ್ರಾಂತ್ಯವಾಗಿರುವಂತಹ ಅಥವಾ ಸಿಟಿ ಆಗಿರುವಂತಹ ಬೊಗೋರ್ ಅನ್ನುವಂಥದ್ದನ್ನು ರಿಪ್ಲೇಸ್ ಮಾಡಲಾಗ್ತಾ ಇದೆ. ಹಾಗಾದರೆ ಬೊಗೋರ್ ಗೋಲ್ ಏನಿತ್ತು? ಮುಖ್ಯವಾಗಿ ಟ್ರೇಡ್ ಇನ್ವೆಸ್ಟ್ಮೆಂಟ್ ಎನ್ವೈರ್ಮೆಂಟನ್ನು ಹೆಚ್ಚಿನ ಓಪನ್, ಫೇರ್ ಮತ್ತು ಫ್ರೀ ಇಂಪಾರ್ಟೆನ್ಸ್ ಕೊಡುವಂತಹ ನಿಟ್ಟಿನಲ್ಲಿ ಬದಲಾವಣೆ ಮಾಡುವಂಥದ್ದು, ಮುಖ್ಯವಾದ ವ್ಯವಸ್ಥೆಯನ್ನು ಕೊಡುವಂಥದ್ದೇ ಈ ಒಂದು ಪುತ್ರಾಜಯ ವಿಷನ್ ಮಾತಾಡ್ತಾ ಇರುವಂಥದ್ದು.
ಒಟ್ಟಾರೆ ಕೋವಿಡ್-19 ಪ್ಯಾಂಡಮಿಕ್ ನಂತರದಲ್ಲಿ ಒಂದು ಹೊಸ ಆರ್ಥಿಕ ಸಮೂಹದ ಅವಶ್ಯಕತೆ ಇದೆ, ಆರ್ಥಿಕ ವ್ಯವಸ್ಥೆಯ ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಫೋರಮ್ ಏನಿದೆ, ಬೊಗೋರ್ ಗೋಲ್ಸಿಂದ ಪುತ್ರಾರ್ಜೆಯ ವಿಷನಿಗೆ ಬದಲಾಗ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ವಿಷಯವನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ UN ರೆಸಲ್ಯೂಷನ್ 1540. ಇದನ್ನು ಪ್ರಿಲಿಮ್ಸಲ್ಲಿ ಕೇಳಬಹುದು. UN ರೆಸಲ್ಯೂಷನ್ 1540 ಅಂದ್ರೆ ಏನು, UN ರೆಸಲ್ಯೂಷನ್ 1325 ಅಂದ್ರೆ ಏನು, UN ರೆಸಲ್ಯೂಷನ್ 1267 ಅಂದ್ರೆ ಏನು ಅಂತ ಹೇಳಿ. ಸೊ UN ರೆಸಲ್ಯೂಷನ್ 1540 ಮುಖ್ಯವಾಗಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇರುವಂಥದ್ದನ್ನು ನಾನ್ ಪ್ರೊಲಿಫರೇಷನ್ ಮಾಡುವಂತಹ ನಿಟ್ಟಿನಲ್ಲಿ 2004ರಲ್ಲಿ ಯುನಾನಿಮಸ್ ಆಗಿ ಈ ಒಂದು ರೆಸಲ್ಯೂಷನನ್ನು ಅಡಾಪ್ಟ್ ಮಾಡಲಾಗಿತ್ತು. ಸೊ 1540 ಮಾಸ್ ಡಿಸ್ಟ್ರಕ್ಷನ್ ವೆಪನ್ಸಿಗೆ ಸಂಬಂಧಿತವಾಗಿರುವಂಥದ್ದು. 1325 ಮುಖ್ಯವಾಗಿ ಯಾವುದೇ ಒಂದು ಕಾನ್ಫ್ಲಿಕ್ಟ್ ಆದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯ ಅಥವಾ ಇಂಪ್ಯಾಕ್ಟ್ನ ಬಗ್ಗೆ ಮಾತಾಡುತ್ತದೆ ಅನ್ನುವಂಥದ್ದು. ಸೊ 1267 ಜೈಷೆ ಮೊಹಮ್ಮದ್ ಲೀಡರ್ ಆದಂತಹ ಮಸೂದ್ ಅಜರನ್ನು ಗ್ಲೋಬಲ್ ಟೆರರಿಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದಂಥದ್ದು 1267. ಸೊ 1325 ಹೆಣ್ಣು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಯಾವುದೇ ಒಂದು ಆರ್ಮ್ಡ್ ಕಾನ್ಫ್ಲಿಕ್ಟಿಂದಾಗಿ ಅನ್ನುವಂಥದ್ದು. 1540 ಮಾಸ್ ಡಿಸ್ಟ್ರಕ್ಷನ್. 1267 ಮಸೂದ್ ಅಜರ್ ಜೈಷೆ ಮೊಹಮ್ಮದ್ ಲೀಡರ್ ಏನಾಗಿದ್ರೋ ಅವರನ್ನು ಗ್ಲೋಬಲ್ ಟೆರರಿಸ್ಟ್ ಅಂತ ಕರೆದಿರುವಂಥದ್ದು. ಸೊ ಈ ಒಂದು ರೆಸಲ್ಯೂಷನ್ಗಳು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಬೇಕು. ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂದರೆ ಏನು? ಮಾಸ್ ಡಿಸ್ಟ್ರಕ್ಷನ್ ಅಂದರೆ ಇವತ್ತು ದೊಡ್ಡ ಮಟ್ಟದಲ್ಲಿ ನ್ಯೂಕ್ಲಿಯರ್, ಬಯೋಲಜಿಕಲ್ ಮತ್ತು ಕೆಮಿಕಲ್ ವೆಪನ್ಸನ್ನು ಡೆವಲಪ್ ಮಾಡ್ತಾ ಇರುವಂಥದ್ದು. ಉದಾಹರಣೆಗೆ ಕೋವಿಡ್-19 ಒಂದು ಬಯೋಲಜಿಕಲ್ ವೆಪನ್ ಅಂತಲೇ ಕನ್ಸಿಡರ್ ಮಾಡಲಾಗಿತ್ತು, ಬಟ್ ಅದರ ಬಗ್ಗೆ ಯಾವುದೇ ಪ್ರೂಫ್ ಸಿಗದೇ ಇರುವಂತಹ ನಿಟ್ಟಿನಲ್ಲಿ ಇನ್ನೂ ಅದು ಚರ್ಚೆಯಲ್ಲೇ ಇರುವಂತಹ ಒಂದು ಮಾಹಿತಿಯಾಗಿರ್ತದೆ. ಸೊ ಈ ರೀತಿಯ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನನ್ನು ಯಾವುದೇ ರೀತಿಯಲ್ಲಿ ಪ್ರಾಲಿಫರೇಟ್ ಆಗದೇ ಇರೋ ಹಾಗೆ ಪ್ರಪಂಚದಲ್ಲಿ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ 1968ರಲ್ಲಿ ಸೈನ್ ಮಾಡಲಾಯಿತು. ನ್ಯೂಕ್ಲಿಯರ್ ವೆಪನ್ಸನ್ನು ತಡೆ ಹಿಡಿಯೋದಕ್ಕೆ NPTಯನ್ನು. ತದನಂತರ ಬಯೋಲಜಿಕಲ್ ವೆಪನ್ಸನ್ನು ತಡೆ ಹಿಡಿಯೋದಕ್ಕೆ 1972ರಲ್ಲಿ ಬಯೋಲಜಿಕಲ್ ವೆಪನ್ಸ್ ಕನ್ವೆನ್ಷನನ್ನು ಸೈನ್ ಮಾಡಲಾಯಿತು. ಕೆಮಿಕಲ್ ವೆಪನ್ಸ್ ಕನ್ವೆನ್ಷನನ್ನು 1993ರಲ್ಲಿ ಕೆಮಿಕಲ್ಸಿಗೆ ಸಂಬಂಧಿಸಿದಂತೆ ಮಾಸ್ ಡಿಸ್ಟ್ರಕ್ಷನ್ ಮಾಡುವಂಥದ್ದನ್ನು ತಡೆ ಹಿಡಿಯೋದಕ್ಕೆ ತರಲಾಯಿತು. ಭಾರತ NPTಯ ಸಿಗ್ನೇಟರಿ ಆಗಿಲ್ಲ ಅನ್ನುವಂಥದ್ದು. 1968ರಲ್ಲಿ ಏನು NPT ಸೈನ್ ಮಾಡಲಾಗಿತ್ತೋ ಅದನ್ನು ಭಾರತ ಸೈನ್ ಮಾಡಿಲ್ಲ ಅನ್ನುವಂಥದ್ದು ನೆನಪಿಟ್ಕೊಳ್ಳಿ. ಹಾಗೂ ಇಂಡಿಯಾ ಮುಖ್ಯವಾಗಿ ಪ್ರೊಹಿಬಿಷನ್ ಆಫ್ ಅನ್ಲಾಫುಲ್ ಆ್ಯಕ್ಟಿವಿಟೀಸಿಗೆ ಸಂಬಂಧಿಸಿದಂತೆ ಕಾನೂನನ್ನು ಜಾರಿಗೆ ತಂದಿದೆ. ಸೊ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್, ಅದರ ಡೆಲಿವರಿ ಸಿಸ್ಟಮ್, ಪ್ರೊಹಿಬಿಷನ್ ಆಫ್ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಆ್ಯಕ್ಟ್ 2005ರ ಅಡಿಯಲ್ಲಿ ಈ ಒಂದು ಪ್ರಾವಧಾನವನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ಸಹ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ನವೆಂಬರ್ 2020ಕ್ಕೆ ಸಂಬಂಧಿಸಿದಂತೆ ಮೊದಲನೇ ಭಾಗದ ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿರುತ್ತದೆ. ಎರಡನೇ ಭಾಗದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಚೆನ್ನಾಗಿ ಓದಿ, ಹಾಗೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳದೆ ಇರುವಂಥವರು ದಯವಿಟ್ಟು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.